Hello dear students, welcome to Sing Style of Maths. So ನಾವು earlier already relations and functions ನ ಡಿಸ್ಕಸ್ ಮಾಡಿದ್ದೀವಿ ಹೌದಲ್ವಾ. ಅದರಲ್ಲಿ ಥಿಯರಿ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಮುಗ್ದಿತ್ತು, ರಿಲೇಷನ್ಸ್ ಮುಗ್ದಿತ್ತು, ರಿಲೇಷನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮುಗ್ದಿದ್ದಾವೆ. ಆ್ಯಂಡ್ ದೆನ್ ಪೆಂಡಿಂಗ್ ಇರೋದು ಯಾವುದು ಅಂದರೆ ಫಂಕ್ಷನ್ಸ್ ರಿಲೇಟೆಡ್ ಎಕ್ಸಸೈಸ್ ಒಂದು ಪೆಂಡಿಂಗ್ ಇದೆ. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ ವಿಲ್ ಕಂಪ್ಲೀಟ್ ದ ಹೋಲ್ ಎಕ್ಸಸೈಸ್, ರೈಟ್? ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ಗಳನ್ನು ವಾಚ್ ಮಾಡಿಲ್ಲ ಅಂದರೆ ಅದನ್ನು ವಾಚ್ ಮಾಡಿ ಕಂಪ್ಲೀಟ್ ಮಾಡಿ ಆಫ್ಟರ್ ದಟ್ ಯು ಕಮ್ ಟು ದಿಸ್ ಲೆಕ್ಚರ್ ಸೊ ದಟ್ ನಿಮಗೆ ಒಂದು ಬೆಟರ್ ಕನೆಕ್ಷನ್ ಫೀಲ್ ಆಗುತ್ತೆ. ಓಕೆ, ಡೈರೆಕ್ಟ್ಲಿ ಡು ನಾಟ್ ಜಂಪ್ ಇನ್ ಟು ಎನಿ ಆಫ್ ದ ಲೆಕ್ಚರ್ಸ್ ಇನ್ ದ ಮಿಡಲ್. ಓಕೆ, ಕಮ್ ಫ್ರಮ್ ದ ಸ್ಟಾರ್ಟಿಂಗ್ ಆಲ್ವೇಸ್ ಆರ್ಡರ್ ವೈಸ್, ಅವಾಗ ನಿಮಗೆ ಈಸಿಯಾಗಿ ಸ್ವಲ್ಪ ಅರ್ಥ ಆಗುತ್ತೆ. ಎನಿವೇಸ್, ಸೊ ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್ ಫಸ್ಟ್. So observe first question. Show that the function f from r star to r star defined by, sorry for the inconvenience. Okay, ಅವ್ರೇನು ಹೇಳಿದ್ದಾರೆ? Show that the function defined by f of x is equal to 1 by x is 1 1 and on to where r star is the set of all non-zero real numbers. Is the result true if the domain is replaced by n with codomain being same as r star? ಅಂದರೆ ಕ್ವಶನ್ ಟೂ ಪಾರ್ಟ್ಸ್ ಅಲ್ಲಿದೆ. ಓಕೆ, ಈಸ್ ದ ರಿಸಲ್ಟ್ ಟ್ರೂ ಬೇರೆದು. ಫಸ್ಟ್ ನೀವು ಶೋ ಮಾಡಬೇಕು. ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಗ್ಯಾರಂಟಿ ಅದು ಹಾಗೆ ಆಗುತ್ತೆ, ನೀವು ಪ್ರೂವ್ ಮಾಡಿ ಅಂತ ಅರ್ಥ. ಸೊ 1 1 and on to ಆಗುತ್ತೆ. ಏನು? ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 1 by x ವೇರ್ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಆರ್ ಸ್ಟಾರ್ ಟು ಆರ್ ಸ್ಟಾರ್. ಅರ್ಥ ಇದಲ್ಲ? ಸೊ ದಿಸ್ ಇಸ್ ಎ ರಿಯಲ್ ಫಂಕ್ಷನ್, ರೈಟ್? ಆರ್ ಸ್ಟಾರ್ ಇಂದ ಆರ್ ಸ್ಟಾರ್ ಡಿಫೈನ್ ಆಗಿದೆ. 1 1 ಮತ್ತೆ ಆನ್ ಟು ಆಗುತ್ತೆ ಅಂತ ಪ್ರೂವ್ ಮಾಡಿ. ಅದರಲ್ಲಿ ಆರ್ ಸ್ಟಾರ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. non-zero real numbers means what? ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಹೇಳ್ಬೋದಿತ್ತಲ್ವಾ, ರೈಟ್? non-zero ಅಂತ ಯಾಕೆ ಹೇಳಿದ್ರು? ಸ್ವಲ್ಪ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. non-zero ರಿಯಲ್ ನಂಬರ್ಸ್, ಓಕೆ, ಅಂತ ಅಂದ್ರೆ ಝೀರೋ ಬಿಟ್ಟು ಬೇರೆ ಎಲ್ಲವೂ ಅಂತ ಅರ್ಥ. ಓಕೆನಾ? ಸಾರಿ, ಪಾಸಿಟಿವ್ ಅಂತ ಅವಾಗಲೇ ಹೇಳಿದೆ, ಪಾಸಿಟಿವ್ ಅಲ್ಲ. ರಿಯಲ್ ನಂಬರ್ಸಿಗೂ non-zero ರಿಯಲ್ ನಂಬರ್ಸಿಗೂ ಮತ್ತೆ ಪಾಸಿಟಿವ್ಗೂ ನಾನ್ ನೆಗೆಟಿವ್ ರಿಯಲ್ ನಂಬರ್ಸಿಗೂ ಡಿಫ್ರೆನ್ಸ್ ಏನಿದೆ ಅಂತ. non-zero ರಿಯಲ್ ನಂಬರ್ಸ್ ಅಂದ್ರೆ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಝೀರೋ, ದಟ್ ಈಸ್ ವಾಟ್ ದೇ ಆರ್ ಗಿವೆನ್ ಆರ್ ಸ್ಟಾರ್ ಅಂತ. ಅಂದ್ರೆ ಝೀರೋ ಬಿಟ್ಟು. ಝೀರೋ ಯಾಕೆ ಬಿಟ್ಟಿದ್ದಾರೆ ಅವರು ಅಂತ ಅಂದ್ರೆ ಅವ್ರು ನಮಗೆ ಕೊಟ್ಟಿರೋ ಫಂಕ್ಷನ್ ಏನಿದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಟ್ ಈಸ್ 1 by x, ಹೌದಲ್ವಾ? ಸೊ ಡಿನಾಮಿನೇಟರ್ ಅಲ್ಲಿ ಝೀರೋ ಇರಂಗಿಲ್ಲ. ಇನ್ ಕೇಸ್ ಡಿನಾಮಿನೇಟರ್ ಅಲ್ಲಿ ಝೀರೋ ಬಂತು ಅಂದ್ರೆ function becomes undefined. 1 by 0 is infinity, right? It's undefined, right? We conclude that 1 by 0 is undefined, right? Because we do not have the proper answer, we say it is undefined. ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಐ ವಿಲ್ ಎಕ್ಸ್ಪ್ಲೇನ್ ಯು, ಡೋಂಟ್ ವರಿ. ಬಟ್ ಫಾರ್ ನೌ 1 by 0 is undefined, ಹಾಗಾಗಿ ಝೀರೋ ತಗೊಳಂಗಿಲ್ಲ. ಝೀರೋ ತಗೊಳಂಗಿಲ್ಲ ಅಂತಾನೆ ಅವ್ರು ಏನ್ ಮಾಡಿದ್ದಾರೆ, ಡೊಮೈನ್ ಅಲ್ಲಿ ಆಲ್ರೆಡಿ ಆರ್ ಸ್ಟಾರ್ ಕೊಟ್ಬಿಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ವಾಟ್? ನೀವು ಏನೇ ಎಲಿಮೆಂಟ್ಸ್ ತಗೊಂಡ್ರು, ಯಾವ್ದಾದ್ರು ರಿಯಲ್ ನಂಬರ್ಸ್ ತಗೊಳ್ರಿ, ಬಟ್ ಝೀರೋ ಬಿಟ್ಟು ತಗೊಳ್ರಿ ಅಂತ ಅರ್ಥ. ಅಂಡ್ ನೌ ಯು ಹ್ಯಾವ್ ಟು ಪ್ರೂವ್ ದಿಸ್ ಫಂಕ್ಷನ್ ಈಸ್ 1 1 ಅಂಡ್ ಆನ್ ಟು ಆಸ್ ವೆಲ್. ಸೊ ಹೇಗೆ ಪ್ರೂವ್ ಮಾಡ್ತೀರಾ? ಸಿಂಪಲ್, ಒಂದು ಮೆಥಡ್ ಇದೆ, ಆ ಮೆಥಡ್ ಯೂಸ್ ಮಾಡಬೇಕು. ಇನ್ನೊಂದು ಕಾಂಪಿಟೇಟಿವ್ ಎಲ್ಲ ಇದ್ರೆ ಏನ್ ಮಾಡ್ತೀರಾ, ಮೆಥಡ್ ಎಲ್ಲ ಯೂಸ್ ಮಾಡಂಗಿಲ್ಲ. ಅವಾಗ ಲಾಜಿಕ್ ಅಂದ್ರೆ ತಲೆಯಲ್ಲೇ ನೀವು ಯೋಚನೆ ಮಾಡಬೇಕು. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 1 by x ಅಂತಂದ್ರೆ ಮೀನಿಂಗ್ ಏನು? ಇಲ್ಲಿಂದ ಇಲ್ಲಿ ಫಂಕ್ಷನ್ ಡಿಫೈನ್ ಆಗಿದೆ, ಎ ಟು ಬಿ, ದಿಸ್ ಇಸ್ ಎಫ್. ಓಕೆ, ಇಲ್ಲಿ ಏನೇ ಎಲಿಮೆಂಟ್ಸ್ ಇರಲಿ ಎಕ್ಸ್, ಆದರೆ ಎಫ್ ಆಫ್ ಎಕ್ಸ್, ಎಕ್ಸ್ ಅಂದ್ರೆ ಇನ್ಪುಟ್ ತಾನೆ, ಔಟ್ಪುಟ್ ಏನಿದೆ 1 by x ಅಂದ್ರೆ ಎಕ್ಸ್ ಗೋಸ್ ಅಂಡ್ ಪೇರ್ಸ್ ವಿತ್ 1 by x. ಆಲ್ ದ ಎಲಿಮೆಂಟ್ಸ್ ಇನ್ ಫಸ್ಟ್ ಸೆಟ್ ಆರ್ ಎಕ್ಸ್, ಆಲ್ ದ ಎಲಿಮೆಂಟ್ಸ್ ಇನ್ ಕೋಡೊಮೈನ್ ಸೆಟ್ ಆರ್ 1 by x. ಅರ್ಥ ಆಯ್ತಲ್ಲ? ಸೊ 1 by x ಅಂದ್ರೆ ಇಲ್ಲಿರೋವೆಲ್ಲ ರಿಯಲ್ ನಂಬರ್ಸೇ. ಓಕೆ, ಎ ಟು ಬಿ ಅನ್ನೋದಕ್ಕಿಂತ ಇಲ್ಲಿ ಅವ್ರು ಕೊಟ್ಟಿರೋದೇ ಬರ್ಕೊಂಡ್ರೆ ಆರ್ ಸ್ಟಾರು ಆರ್ ಸ್ಟಾರ್, ಇಲ್ಲಿರೋದೆಲ್ಲ ರಿಯಲ್ ನಂಬರ್ಸ್ಗಳೇ. ಈಗ ಸಪೋಸ್ ಇಲ್ಲಿ 5 ಇದೆ ಅಂತ ಅಂದ್ರೆ 5 ಎಲ್ಲಿಗೆ ಹೋಗಿ ಪೇರ್ ಆಗುತ್ತೆ, ಯಾವ ಎಲಿಮೆಂಟಿಗೆ ಪೇರ್ ಆಗುತ್ತೆ ಅಂದ್ರೆ 1 by 5 ಏನಿದೆಯಲ್ಲ ಅದಕ್ಕೆ ಹೋಗಿ ಪೇರ್ ಆಗುತ್ತೆ. ಇಲ್ಲಿ ಸಪೋಸ್ 500 ಇದ್ರೆ 1 by 500 ಹೋಗಿ ಪೇರ್ ಆಗುತ್ತೆ, ಹೌದಲ್ವಾ? ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಒಂದು ನಂಬರ್ ಹೋಗ್ಬಿಟ್ಟು 1 by ಸಮಥಿಂಗ್ ಅದೇ ನಂಬರ್. ಓಕೆ, ಸೊ 1 by 5 1 by 6 ಎಲ್ಲವೂ ಈ ಸೇಮ್ ವ್ಯಾಲ್ಯೂ ಆಗಕ್ಕೆ ಸಾಧ್ಯನಾ? 0.0000 ಡಿಫರೆನ್ಸ್ ಇದ್ರೂ ಕೂಡ, 0.0001 ಡಿಫರೆನ್ಸ್ ಇದ್ರೂ ಕೂಡ ದಟ್ ಇಸ್ ಅ ಡಿಫರೆಂಟ್ ಎಲಿಮೆಂಟ್ ಆಲ್ ಟುಗೆದರ್, ಹೌದಲ್ವಾ? ಸೊ ದೇರ್ ಫೋರ್ ನಾವು ಡೈರೆಕ್ಟ್ ಆಗಿ ಕನ್ಕ್ಲೂಡ್ ಮಾಡಬಹುದು ಏನಂತ, ದಟ್ ಇಟ್ ಈಸ್ 1 1. ಓಕೆನಾ? ಬಟ್ ಇದು ಥಿಯರಿಟಿಕಲಿ ಕನ್ಕ್ಲೂಡ್ ಆಗುತ್ತೆ, ಸಾರಿ
ಲಾಜಿಕಲಿ ಜಸ್ಟ್ ಥಿಂಕ್ ಮಾಡಿಬಿಟ್ಟು ಕನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ಪ್ರತಿಯೊಂದು ನಂಬರಿಗೂ 1 by ಸಮಥಿಂಗ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದು ರಿಯಲ್ ನಂಬರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಟೋಟಲ್ ಎಲ್ಲ ನಂಬರ್ಸ್ ಇದಾವೆ. ರಿಯಲ್ ನಂಬರ್ಸ್ ಅಂದ್ರೆ 0 1 ಬಿಟ್ಟು ಎಲ್ಲ ನಂಬರ್ಸ್ ಇದಾವೆ. ನಮಗೆ ಅದೇ ಬೇಕಿರೋದು. ಯಾವ್ದಾದ್ರು ನಂಬರ್ ಇರಲಿ ಅದನ್ನ 1 by ಸಮಥಿಂಗ್ ಮಾಡಿದ್ರೆ ಇಲ್ಲಿ ಈ ಸೆಟ್ ಅಲ್ಲಿ ಸಿಗುತ್ತಾ, ಪೇರಿಂಗ್ ಆಗೇ ಆಗುತ್ತಾ, ಮ್ಯಾಪಿಂಗ್ ಆಗೇ ಆಗುತ್ತಾ? ಎಸ್ ಆರ್ ನೋ? ಸೊ ದೇರ್ ಫೋರ್ 1 ಎಲಿಮೆಂಟ್ 1 ಇಮೇಜ್ 1 1 ಅಂತೂ ಆಗೇ ಆಗುತ್ತೆ. ಓಕೆನಾ? 1 1 ಕ್ಯಾನ್ ಬಿ ರಿಟರ್ನ್ ಆಸ್ 1 1 ಈ ತರನು ಬರಿಬಹುದು, ಈ ತರನು ಬರಿಬಹುದು. ಓಕೆ, ದಿಸ್ ಇಸ್ ವೆನ್ ಯು ಆರ್ ಇನ್ ಎರ್ಜೆನ್ಸಿ. ಇಫ್ ನಾಟ್, ಪ್ರಿಫರ್ ದಿಸ್ ಒನ್ ಓನ್ಲಿ. ನೆಕ್ಸ್ಟ್, ಆನ್ ಟು ಆಗುತ್ತಾ? ಆಗುತ್ತೆ. ಯಾಕೆ? ಆನ್ ಟು ಅಂದ್ರೇನು? ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು. ಆಗುತ್ತೆ. ಇಲ್ಲಿ ಇನ್ಫೈನೈಟ್ ಎಲಿಮೆಂಟ್ಸ್ ಇದಾವೆ, ಇಲ್ಲೂ ಇನ್ಫೈನೈಟ್ ಎಲಿಮೆಂಟ್ಸ್ ಇದಾವೆ. ನಾನು ಯಾವುದೇ ಎಲಿಮೆಂಟ್ ತಗೊಂಡ್ರು ಕೂಡ 1 by ಸಮಥಿಂಗಿಗೆ ಅದು ಆನ್ಸರ್ ಆಗೇ ಆಗಿರುತ್ತೆ. ಹೌದಲ್ವಾ? ಸೊ ದೇರ್ ಫೋರ್ ಅದು ಆನ್ ಟು ಕೂಡ ಹೌದು. ಆದ್ರೆ ಇದನ್ನ ಥಿಯರಿಟಿಕಲಿ ನೀವು ಬರಿಬೇಕಲ್ಲ, ಅವಾಗ ಹೇಗೆ ಬರೀತೀರಾ? ಲೆಟ್ ಮಿ ಟೇಕ್ ಆನ್ಸರ್ ಶೀಟ್. ಜಸ್ಟ್ ಎ ಮಿನಿಟ್. ಅಥವಾ ಇಲ್ಲೇ ಬರೆಯಲ್ವಾ? ಲೆಟ್ ಮಿ ರೈಟ್ ಇಟ್ ಹಿಯರ್ ಇಟ್ ಸೆಲ್ಫ್. ಓಕೆ, ಸೊ 1 1 ಹೆಂಗ್ ಬರೀತೀರಾ ನೀವು? ಚೆಕ್ ಫಾರ್ 1 1. ಸೊ ಲೆಟ್ x1, x2 ಬಿಲಾಂಗ್ಸ್ ಟು x ಎಲಿಮೆಂಟ್ಸ್ ಎಲ್ಲಿರ್ತಾವಂತ ಹೇಳಿದ್ದೀನಿ. ಫಸ್ಟ್ ಸೆಟ್ ಅಲ್ಲಿ ಡೊಮೈನ್ ಇಲ್ಲಿ 2 R* ಇದೆ, ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. x ಎಲಿಮೆಂಟ್ ಇದಾವಲ್ಲ, ಇದು ದೀಸ್ ಆರ್ ಫ್ರಮ್ ಫಸ್ಟ್ ಸೆಟ್. ಅದಾದ್ಮೇಲೆ ಈ ಕಡೆ ಇದೆಯಲ್ಲ, ನೆನಪಿದೆಯಾ? ನಾನು ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಇದೆ. f of a is equal to b. b ಇದೆಯಲ್ಲ, ಇದು ಎರಡನೇ ಸೆಟ್. a ಇದೆಯಲ್ಲ, ಇದು ಫಸ್ಟ್ ಸೆಟ್. ಸೊ x ಆಲ್ವೇಸ್ ಫ್ರಮ್ ಫಸ್ಟ್ ಸೆಟ್, ದಟ್ ಇಸ್ ಡೊಮೈನ್. ಸೆಕೆಂಡ್ ಇಲ್ಲಿ ಇದೆಯಲ್ಲ, ದಟ್ ಇಸ್ ಆಲ್ವೇಸ್ ಫ್ರಮ್ ಕೋ ಡೊಮೈನ್. ನಥಿಂಗ್ ಬಟ್ ರೇಂಜ್. ಎಲ್ಲೆಲ್ಲಿ ಪೇರಿಂಗ್ ಆಗುತ್ತೆ ಅದನ್ನೆಲ್ಲ ಒಂದು ಸೆಟ್ ಮಾಡಿದ್ರೆ ರೇಂಜ್. f of x1 is equal to f of x2 ತಗೋಣ. ನಾನು ಹೇಳಿದ್ದೆ 1 1 ಅಂದ್ರೆ ಏನು? ಒಂದು ಎಲಿಮೆಂಟ್ ಒಂದೇ ಇಮೇಜ್. ನಾನು ಇನ್ ಕೇಸ್ 2 ಇಮೇಜಸ್ ತಗೊಂಡಿದ್ದೀನಿ, 2 ಇಮೇಜಸ್ ಸೇಮ್ ತಗೊಂಡಿದ್ದೀನಿ. f of x1 is equal to 4, f of x2 is equal to 4 ಅಂತ ಅಂದ್ರೆ ಡೆಫಿನೆಟ್ಲಿ x1 is equal to x2 ಇರ್ಬೇಕು ನನಗೆ. ಅಂದ್ರೆ 1 1 1 ಎಲಿಮೆಂಟ್ ಒಂದೇ ಇಮೇಜು. ಇಲ್ಲಿ 2 ಬೇರೆ ಬೇರೆ ಎಲಿಮೆಂಟ್ಸ್ ತಗೊಂಡಿದ್ದೀನಿ. ಕೊನೆಗೆ ಹೋಗ್ಬಿಟ್ಟು ನನಗದು ಈಕ್ವಲ್ ಆಗ್ಬೇಕು. ಅವೆರಡು ಎಲಿಮೆಂಟ್ ಬೇರೆ ಬೇರೆ ಅಲ್ಲ, ಒಂದೇ ಅಂತ. ಸೊ f of x1 ಅಂತಂದ್ರೆ ಏನಿದೆ? f of x ಅಂದ್ರೆ 1 by x. f of x1 ಅಂದ್ರೆ 1 by x1. f of x2 ಅಂದ್ರೆ 1 by x2. ಐ ಹೋಪ್ ಸೊ ಯು ನೋ ದಿಸ್ ಒನ್, ರೈಟ್? ಈಗ f of x is equal to 2x ಅಂತ ಕೊಟ್ರೆ, ವಾಟ್ ಈಸ್ f of 4? x ಇರೋ ಜಾಗದಾಗ ಏನಿದೆ? 4. ಸೊ x ಇರೋ ಜಾಗದಾಗ ಏನಿರಬೇಕು? 4. 4 2 8. ಅದೇ ರೀತಿ f of ಇಲ್ಲಿ x1 ಇದೆ ತಾನೆ, x1 ತರ ಹಾಕಿದ್ರೆ ಏನಾಗುತ್ತೆ? 2 x ಇರೋ ಜಾಗದಾಗೆ x1. ಅದೇ ತರ ಇಲ್ಲಿ f of x ಏನಿದೆ? 1 by x. f of x1 ಬೇಕು ಅಂದ್ರೆ x1 ಹಾಕ್ರಿ, x ಜಾಗದಾಗೆ 1 by x1. ನಾವು ಕ್ರಾಸ್ ಮಲ್ಟಿಪ್ಲೈ ಇದೀ ಕಡೆ ಇದೀ ಕಡೆ. x2 into 1 ಅಂದ್ರೆ x2 is equal to x1 into 1 ಅಂದ್ರೆ x1. ಸೊ x1 is equal to x2 ಬಂತು ತಾನೆ. ಯಾವಾಗ? f of x1 is equal to f of x2 ತಗೊಂಡಾಗ. ಸೊ therefore what can we conclude? f is 1 1. ರೈಟ್. ಇದೇ ಆನ್ ಟು ಹೇಳಬೇಕು ಅಂತಂದ್ರೆ ಹೇಗೆ ಮಾಡ್ತೀರಾ? ಲೆಟ್ ಮಿ ಟರ್ನ್ ದ ಪೇಜ್. ಜಸ್ಟ್ ಎ ಮಿನಿಟ್. ಸೊ ಆನ್ ಟು ಪ್ರೂವ್ ಮಾಡೋಕ್ಕೆ ಆನ್ ಟು ಅಂತ ಬರೆದು ಲೆಟ್, ಈಗ ಎರಡನೇ ಸೆಟ್ ಅಲ್ಲಿ ಎಲಿಮೆಂಟ್ ತಗೊಂತೀವಿ. y ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಇದೆ ಯಾವುದು? ಕೋಡೊಮೈನ್. ಓಕೆ, ಸೊ ನಾವೇನು ಪ್ರೂವ್ ಮಾಡಬೇಕು? y ಬಿಲಾಂಗ್ಸ್ ಟು, ದೆನ್ ದೇರ್ ಎಕ್ಸಿಸ್ಟ್ ಸಿಂಬಲ್ ಹೇಳಿದ್ದೆ ನಾನು ಆಲ್ರೆಡಿ ನಿಮಗೆ. ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್. ಅಂದ್ರೆ ಪ್ರತಿಯೊಂದು ವೈಗೂ ಒಂದು x ಇದ್ದೇ ಇದೆ, ಅಂದ್ರೆ ಒಂದು ಪ್ರೀ ಇಮೇಜ್ ಇದ್ದೆ. ಆನ್ ಟು ಮೀನ್ಸ್ ವಾಟ್? ಎವ್ರಿ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಸೆಟ್ ಇಸ್ ಹ್ಯಾವಿಂಗ್ ಪ್ರೀ ಇಮೇಜ್. ಅದನ್ನೇ ತಾನೇ ನಾನು ಹೇಳಿದ್ದೆ. ಆನ್ ಟು ಇಂಟು ಮಾತಾಡ್ಬೇಕಾದ್ರೆ ನಾವು ಫೋಕಸ್ ಕೊಡೋದು ಸೆಕೆಂಡ್ ಸೆಟ್ ಮೇಲೆ, ನೆನಪಿರ್ಲಿ. ಓಕೆ, ಸೊ x ಬಿಲಾಂಗ್ಸ್ ಟು, ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಆರ್ ಸ್ಟಾರ್ ಸಚ್ ದಟ್ ಸಿಂಬಲ್ ಹೇಗೆ ಅಂದ್ರೆ ಬಿಲಾಂಗ್ಸ್ ಟು ಬರೀತಿರಲ್ಲ, ಆಪೋಸಿಟ್ ಮಿರರ್ ಇಮೇಜ್ ಬರೀರಿ ಅಷ್ಟೇ. ಬಿಲಾಂಗ್ಸ್ ಟು ಸಚ್ ದಟ್ f ಆಫ್ x ಈಸ್ ಈಕ್ವಲ್ ಟು y. ಅಂದ್ರೆ ಏನು? ಪ್ರತಿಯೊಂದು y ಅನ್ನುವಂತ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಕೋಡೊಮೈನ್ ಅಲ್ಲಿ ಫಾರ್ ಎವ್ರಿ ಎಲಿಮೆಂಟ್, ಅಂದ್ರೆ ಪ್ರತಿಯೊಂದು ಎಲಿಮೆಂಟಿಗೂ, ಓಕೆ, ಆಫ್ ಕೋಡೊಮೈನ್ ದೇರ್ ಎಕ್ಸಿಸ್ಟ್ ಒಂದು ಪ್ರೀ ಇಮೇಜ್ ಇನ್ ದಿ ಡೊಮೈನ್ ಸೆಟ್. ಅಂದ್ರೆ ಪ್ರತಿಯೊಂದು ಕೋಡೊಮೈನ್ ಅಲ್ಲಿ ಇರುವಂತ ಎಲಿಮೆಂಟ್ಗೆ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗೇ ಆಗುತ್ತೆ. ಸಚ್ ದಟ್ ಏನಾಗುತ್ತೆ? f of x is equal to y ಆಗುತ್ತೆ. ಅಂದ್ರೆ ಆ x ಗೆ ತಕ್ಕಂತೆ ಒಂದು y ಇದೆ ಇಲ್ಲಿ, ಆ y ಗೆ ತಕ್ಕಂತೆ ಒಂದು x ಇದೆ ಅಂತ ಅರ್ಥ. ಓಕೆ, ರೈಟ್? ಸೊ ಫಾರ್ ಎವ್ರಿ ಎಲಿಮೆಂಟ್ ದೇರ್ ಇಸ್ ಎನ್ ಪ್ರೀ ಇಮೇಜ್. ಅಂಡ್ ನಮಗೆ ಆಲ್ರೆಡಿ ಗೊತ್ತಿದೆ f of x ಏನ್ ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರೋದು 1 by x. ಸೊ ಇವೆರಡನ್ನ ರಿಲೇಟ್ ಮಾಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ? y is equal to 1 by x. ಓಕೆ, ಇದು ಎಲ್ಲದಕ್ಕೂ ಕಾಮನ್, ಅಂದ್ರೆ ಇಲ್ಲಿವರೆಗೂ.
ಬಟ್ ಇಲ್ಲಿ ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. 1/x ಕೊಟ್ಟಿದಾರೋ, x ಸ್ಕ್ವೇರ್ ಕೊಟ್ಟಿದಾರೋ, x ಸ್ಕ್ವೇರ್ ಪ್ಲಸ್ 1 ಕೊಟ್ಟಿದಾರೋ, ಏನು ಕೊಟ್ಟಿದ್ದಾರೆ ಅಂತ ಡಿಪೆಂಡ್ ಆಗೋದು ಇದ್ರ ಮೇಲೆ, ಕ್ವೆಶನ್ ಮೇಲೆ. ಬಟ್ ಈ ಲೈನ್ ಇದೆಯಲ್ಲ, ದಿಸ್ ಇಸ್ ಕಾಮನ್ ಫಾರ್ ಆಲ್ ದಿ ಕ್ವೆಶನ್ಸ್. ಓಕೆ, ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್. ನಾನು ಆರ್ ಸ್ಟಾರ್ ಯಾಕೆ ಹೇಳ್ತಿಲ್ಲ ಅಂದ್ರೆ ನಾನು ಜನರಲ್ ಆಗಿ ಹೇಳ್ತಾ ಇರೋದು ನಿಮಗೆ ಡೊಮೈನ್ ಅಂತ ತಲೆಗೆ ಹೋಗ್ಲಿ ಅಂತೇಳಿ. ಓಕೆ, ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್ ಸಚ್ ದಟ್ f ಆಫ್ x ಇಸ್ ಈಕ್ವಲ್ ಟು y. ಓಕೆ, ಸಚ್ ದಟ್ f ಆಫ್ x ಇಸ್ ಈಕ್ವಲ್ ಟು y ಅಂದ್ರೆ f ಆಫ್ x ಅಂದ್ರೆ ಇಮೇಜ್ ಆಫ್ x ಅಂಡರ್ f ಈಸ್ y. ಇದೆಲ್ಲ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಹೇಳಿದ್ದೀನಿ ನಾನು. ಎನಿವೇಸ್, ಸೊ ಅಲ್ಲಿಗೆ ಏನಾಯ್ತು, f ಆಫ್ x ಇಸ್ ಈಕ್ವಲ್ ಟು 1/x, y ಇಸ್ ಈಕ್ವಲ್ ಟು 1/x. ಈ ತರ ನಾವು ಕ್ವಶನ್ ಅಲ್ಲಿ ಇರುತ್ತಲ್ಲ, ಫಂಕ್ಷನ್ ಅವ್ರು ಕೊಟ್ಟಿರ್ತಾರೆ, ನಾವು ತಗೊಂಡಿರೋದು y ಅದಕ್ಕೆ ಹೆಸರು. ಸೊ ಈಕ್ವೇಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ x ನ ಒಂದ್ ಕಡೆ ಇಟ್ಕೊಂಡು ರಿಮೈನಿಂಗ್ ಎಲ್ಲ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೊಂತೀವಿ. ಓಕೆ, ಶಫಲ್ ಮಾಡ್ತೀವಿ. ಇಲ್ಲಿ ಒಂದೇ ಇದೆ, ಅಲ್ಲಿ ಇನ್ನು -1 +1 ಏನೇನೋ ಇರ್ತವೆ ಬೇರೆ ಕ್ವಶನ್ಸ್ ಅಲ್ಲಿ. ಸೊ ಅಕಾರ್ಡಿಂಗ್ ಟು ದೋಸ್ ಕ್ವಶನ್ಸ್ ವಿ ವಿಲ್ ಸಾಲ್ವ್ ದೆನ್. ಓಕೆ, ಆವಾಗ ಕ್ವಶನ್ ಬಂದಾಗ ನೋಡೋಣಂತೆ. ನಾವು ಎಕ್ಸ್ ನ ಒಂದ್ ಕಡೆನೆ ಇಟ್ಕೊಳ್ಳಿ, x ಇಸ್ ಈಕ್ವಲ್ ಟು ರಿಮೈನಿಂಗ್ ಎಲ್ಲ ಕ್ವಾಂಟಿಟೀಸ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಆ x ಡೊಮೈನ್ ಅಲ್ಲಿ ಬಿಲಾಂಗ್ ಆಗುತ್ತಾ ಇಲ್ಲ ಅಂತ ನಾವು ವೆರಿಫೈ ಮಾಡಬೇಕು. ಸೊ x ಇಸ್ ಈಕ್ವಲ್ ಟು 1/y. ಡೆಫಿನೆಟ್ಲಿ y ಅನ್ನೋದೇನು ಹೇಳಿ, ಆರ್ ಸ್ಟಾರ್ ಅಲ್ಲಿರೋ ಎಲಿಮೆಂಟ್ ಅಂದ್ರೆ y 0 ಅಂತೂ ಇಲ್ಲ. ಎಸ್ ಆರ್ ನೋ? y ನಾಟ್ ಈಕ್ವಲ್ ಟು 0. ದೇರ್ಫೋರ್ ಇಲ್ಲಿ ಏನಾದ್ರು ನಂಬರ್ ಹಾಕ್ರಿ 1 by something, again you will get real number, right? And x belongs to domain set is also real number set. Yes or no? So therefore means non-zero real numbers. Therefore x is equal to 1/y. This belongs to r star. Therefore f is onto. And 1 and onto ಎರಡು ಆದ್ರೆ ಏನಾಗುತ್ತದು ಬೈಜೆಕ್ಟಿವ್. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೆನಪಿರಬೇಕು, ರೈಟ್? There is also the continuation part of this question. Is the result true if the domain r star is replaced by n? ಅಂದ್ರೆ ಏನು, ಫಂಕ್ಷನ್ ಎಲ್ಲಿಂದ ಎಲ್ಲಿಗಿತ್ತು, ಆರ್ ಸ್ಟಾರ್ ಇಂದ ಆರ್ ಸ್ಟಾರ್ ಇತ್ತು ತಾನೆ. ಅವ್ರು ಹೇಳ್ತಿರೋದೇನಂದ್ರೆ, ಇನ್ ಕೇಸ್ ಈ ಡೊಮೈನ್ ನ ರೀಪ್ಲೇಸ್ ಮಾಡಿಬಿಟ್ಟು ನಾವು ಎಫ್ ಫ್ರಮ್ ಎನ್ ಟು ಅಂಡ್ ಕೋಡೊಮೈನ್ ಬೀಂಗ್ ಸೇಮ್, ಓಕೆ, ಆರ್ ಸ್ಟಾರ್ ಮಾಡಿದ್ರೆ ಆಗುತ್ತಾ ಅಂತ ಹೇಳ್ತಿರೋದವ್ರು. ಓಕೆನಾ? ಆಗುತ್ತಾ? ರಿಸಲ್ಟ್ ಟ್ರೂ ಆಗುತ್ತಾ? ಇಲ್ಲ ತಾನೆ. ಯಾಕೆ ಹೇಳಿ? ನ್ಯಾಚುರಲ್ ನಂಬರ್ಸ್ ಅಲ್ಲಿ 1 by something ಬರುತ್ತಾ? ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ y ಅಲ್ಲಿ ಯಾವುದೋ ಒಂದು ಎಲಿಮೆಂಟ್, ಈಗ ನ್ಯಾಚುರಲ್ ನಂಬರ್ಸ್ 1, 2, 3 ಎಲ್ಲ ತಗೊಂಡ್ರೆ 1/1, 1/2 ಆಲ್ ಓಕೆ. ಹಿಂಗ್ ಹೋಗೋದು ಈಸಿ ಇದೆ, ತೊಂದರೆ ಇಲ್ಲ, ರೈಟ್? ಹಿಂಗ್ ಹೋಗೋದು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನ್ಯಾಚುರಲ್ ನಂಬರ್ಸ್ ನೀವು ಯಾವುದೇ ತಗೊಳ್ರಿ 1 by ಆ ನಂಬರ್ ರಿಯಲ್ ನಂಬರ್ಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಇರುವಂತ ಪ್ರತಿಯೊಂದು 1 by ಸಮಥಿಂಗಿಗೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತಾ? ಆಗಲ್ಲ. ಸೊ ದಟ್ ಮೀನ್ಸ್ ದಿಸ್ ಫಂಕ್ಷನ್ ಇಸ್ 1 1 ಅಂಡ್ ನಾಟ್ ಆನ್ 2. ಅದನ್ನ ನೀವು ಬರೆಯೋದು ಹೇಗೆ? ಐ ಹೋಪ್ ಸೊ ಅರ್ಥ ಆಗಿದೆ. ಓಕೆ, ಅಂದ್ರೆ ಅವ್ರು ಹೇಳ್ತಿರೋದೇನು, ಇಲ್ಲಿ ಎಲ್ಲಾ ರಿಯಲ್ ನಂಬರ್ಸ್ ಇದ್ವು, ಇಲ್ಲೂ ಎಲ್ಲಾ ರಿಯಲ್ ನಂಬರ್ಸ್ ಇದ್ವು ಆರ್ ಸ್ಟಾರ್. ಈಗ ಆ ರಿಯಲ್ ನಂಬರ್ಸ್ ತೆಗೆದು ಬರೀ ನಾನು ನ್ಯಾಚುರಲ್ ನಂಬರ್ ಅಷ್ಟೇ ಇಟ್ಕೊಂತೀನಿ, 1 2 3 4 ಆ ತರ. ಈಗಲೂ ಕೂಡ ಆ ಫಂಕ್ಷನ್ 1/x ಇದೆ ನನ್ನ ಹತ್ರ. ಈಗ ಅದು 1 1 ಆನ್ 2 ಆಗುತ್ತಾ ಅಂತ ಅಂದ್ರೆ, ನಾನು ಇಲ್ಲಿರೋ ನೋಡಿ 1 ತಗೊಂಡ್ರೆ 1/x ತಾನೆ. 1/1 ಅಂದ್ರೆ 1 ಸಿಗುತ್ತೆ. 1/2 ಅಂದ್ರೆ 0.5 ಸಿಗುತ್ತೆ. 1/3 ಅಂತ ಅಂದ್ರೆ ಇನ್ನೇನೋ ಬರುತ್ತೆ, 0.7 ಸಮಥಿಂಗ್. 1/4 ಅಂತ ಅಂದ್ರೆ 0.025 ಸಮಥಿಂಗ್. ಜಸ್ಟ್ ಐ ಆಮ್ ಗಿವಿಂಗ್ ಯು ರಫ್ ಫಿಗರ್, ರೈಟ್? ಸೊ ಇಲ್ಲಿ ನ್ಯಾಚುರಲ್ ನಂಬರ್ಸಿಗೆ 1 by something ಸಿಗುತ್ತೆ, ಪೇರಿಂಗಿಗೆ ಮ್ಯಾಪಿಂಗ್ ಆಗಕ್ಕೆ ಸಿಗುತ್ತೆ. ಬಟ್ ಆನ್ ಟು ಮಾತಾಡ್ಬೇಕಾದ್ರೆ, ಸೊ ಇಲ್ಲಿಗೆ ಈ ತರ ಸಿಗುತ್ತೆ ಅಂದ್ರೆ 1 1 ಅಂತೂ ಆಗುತ್ತೆ. ಆನ್ ಟು ಮಾತಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಪ್ರತಿಯೊಂದು ಇಲ್ಲಿರೋ ಎಲಿಮೆಂಟ್ಸಿಗೂ ಕೂಡ ನನಗೆ ಪ್ರೀ ಇಮೇಜ್ ಸಿಗ್ಬೇಕು. ಇಸ್ ಇಟ್ ಪಾಸಿಬಲ್? ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ 1/5 ಇದೆ ಅನ್ಕೊಳ್ರಿ. ವಾಟ್ ಇಸ್ 1/5? ಅದ್ರ ಪ್ರೀ ಇಮೇಜ್ ಏನಾಗಬೇಕು? ಅದಿದೆಯಾ ಅಲ್ಲಿ? ಇಲ್ಲ. ಇಲ್ಲಿ ಫ್ರಾಕ್ಷನ್ಸ್ ಇರೋದ್ರಿಂದ ನನಗೆ ಅದಕ್ಕೆ ತಕ್ಕಂತೆ ಆಗಿ ಪ್ರೀ ಇಮೇಜ್ ಸಿಗೋದಿಲ್ಲ. 1/5 ಅಂತ ಅಂದ್ರೆ ಏನು? 0.2. ಸೊ ಅದಕ್ಕೆ ತಕ್ಕಂತೆ ಪ್ರೀ ಇಮೇಜ್ ಸಿಗುತ್ತಾ? ಆ ತರ ಯು ಜಸ್ಟ್ ಹ್ಯಾವ್ ಟು ಚೆಕ್. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 3/2. 3/2 ಇದರಲ್ಲಿದೆ. 3/2ಗೆ ಪ್ರೀ ಇಮೇಜ್ ಯಾವ ನಂಬರ್ ನಾನು ಮಾಡಿದ್ರೆ ನನಗೆ 3/2 ಸಿಗುತ್ತೆ? ದೇರ್ ಇಸ್ ನೋ ಸಚ್ ಮ್ಯಾಪಿಂಗ್. ಓಕೆ, ಸೊ ದೇರ್ ಫೋರ್ ಆನ್ ಟು ಆಗೋದಿಲ್ಲ. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? You just have to write that every real number belonging to codomain may not have the pre-images, and you can give some 2 counter examples, right? Okay,
So coming to the next question, let me take the textbook again. Yes, observe ಮಾಡಿ. Check the second question. Check the injectivity and surjectivity of the following functions. Okay, I did not mention this in the last lecture. Injectivity and surjectivity ಅಂದ್ರೆ ಏನು ಅಂದ್ರೆ one ಫಂಕ್ಷನ್ಗೆ ಇನ್ನೂ ಒಂದು ಹೆಸರು ಏನಂದ್ರೆ ಇಂಜೆಕ್ಟಿವ್ ಫಂಕ್ಷನ್. ಆನ್ ಟು ಫಂಕ್ಷನ್ಗೆ ಇನ್ನೊಂದು ಹೆಸರು ಏನಂದ್ರೆ ಸರ್ಜೆಕ್ಟಿವ್ ಫಂಕ್ಷನ್. ಅದು ನಿಮಗೆ ಸ್ವಲ್ಪ ಹೇಳೋದು ಮಿಸ್ ಆಗಿತ್ತು, ಈಗ ನೆನ್ಪು ಮಾಡ್ಕೊಳ್ರಿ. ಓಕೆ, ಸೊ ಜಸ್ಟ್ ಕೀಪ್ ಇನ್ ಮೈಂಡ್ ವೆದರ್ ದ ಫಂಕ್ಷನ್ ಈಸ್ ಇಂಜೆಕ್ಟಿವ್ ಆರ್ ಸರ್ಜೆಕ್ಟಿವ್ ಅಂತ ಅಂದ್ರೆ ಕನ್ಫ್ಯೂಸ್ ಆಗೋದಿಲ್ಲ. ಇಂಜೆಕ್ಟಿವ್ ಅಂದ್ರೆ ಒನ್ ನೆನ್ಪಿಟ್ಕೊಳೋದು ಹೇಗೆ? ಇಂಜೆಕ್ಷನ್ ಗೊತ್ತಾ? ಒನ್ ಪಾಯಿಂಟಿಂದ ನಿಮ್ಮ ಸಪೋಸ್ ಈ ಪಾಯಿಂಟಿಗೆ ಕೊಡ್ತಿದ್ದಾರೆ ಅಂದರೆ ಇಲ್ಲಿ ಒಂದು ಪಾಯಿಂಟಿಗೆ ಅಷ್ಟೇ ಕೊಡ್ತಾರೆ, ಹೌದಾ? ಸೊ 1 to 1 ಅಲ್ಲಿಗೆ ಸರ್ಜೆಕ್ಟಿವ್ ಅಂದ್ರೆ ಆಟೋಮೆಟಿಕಲಿ ಆನ್ ಟು ಅಂತ ಗೊತ್ತಾಗ್ಬಿಡುತ್ತೆ. 1 ಈಸ್ ಇಂಜೆಕ್ಟಿವ್ ಅಂತ ಒಂದೇ ನೆನ್ಪಿಟ್ಕೊಂಡ್ರೆ ಎರಡನೇದು ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಇಟ್ಸ್ ಅಪ್ ಟು ಯು ಹೌ ಯು ರಿಮೆಂಬರ್ ದ ಥಿಂಗ್ಸ್, ರೈಟ್? ಸೊ ಕಮಿಂಗ್ ಟು ದ ಕ್ವೆಶನ್, ಅವ್ರು ಹೇಳ್ತಿರೋದೇನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ 1 ಮತ್ತೆ ಆನ್ ಟು ಚೆಕ್ ಮಾಡಿ ಅಂತ. ಸೊ ಎಫ್ ಆಫ್ ಎಕ್ಸ್ ಗಳು ಎಕ್ಸ್ ಸ್ಕ್ವೇರು 1 ಆಗುತ್ತಾ, ಆನ್ ಟು ಆಗುತ್ತಾ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ, ಡೊಮೈನು ಕೋಡೊಮೈನ್ ನೆನಪಿರಲಿ. ಫಂಕ್ಷನ್ಸ್ ಅಲ್ಲಿ ಡೊಮೈನ್ ಕೋಡೊಮೈನ್ ಇಲ್ಲಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಇಲ್ಲಿ ನೋಡಿ, ಇಲ್ಲಿ ಇಫ್ ದ ಡೊಮೈನ್ ಈಸ್ ರೀಪ್ಲೇಸ್ಡ್ ಬೈ ಎನ್, ಅವಾಗಲೇ ಫಂಕ್ಷನ್ 1 ಆನ್ ಟು ಆಗ್ತಿತ್ತು. ಆದ್ರೆ ಡೊಮೈನ್ ರೀಪ್ಲೇಸ್ ಮಾಡಿದ ತಕ್ಷಣ ಆನ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ. ದಟ್ ಮೀನ್ಸ್ ವಾಟ್? ಫಂಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಬರೀ ಎಫ್ ಆಫ್ ಎಕ್ಸ್ ಇಸ್ಗಳು ಏನ್ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ನೋಡೋದಲ್ಲ, ಗಮನ ಅಷ್ಟೇ ಈಕ್ವಲ್ ಆಗಿ ಗಮನ ಎಲ್ಲಿ ಕೊಡ್ಬೇಕಂದ್ರೆ ನಿಮಗೆ ಡೊಮೈನ್ ಏನ್ ಕೊಟ್ರು, ಕೋಡೊಮೈನ್ ಏನ್ ಕೊಟ್ಟಿದ್ದಾರೆ ಅಂತಾನೂ ಗಮನ ಇಟ್ಕೋಬೇಕು. ಗಾಟ್ ಇಟ್? ಬಿಕಾಸ್ ದಿಸ್ ಈಸ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್. ದಿಸ್ ಈಸ್ ದ ಮೈನ್ ಥಿಂಗ್. ಯಾವ ಡೊಮೈನ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ, ಯಾವ ವ್ಯಾಲ್ಯೂಸ್ನ ನಾನು ತಗೋಬಹುದು, ಇನ್ಪುಟ್ ಏನೇನು ಹಾಕಬಹುದು, ಅದೆಲ್ಲ ಡಿಸೈಡ್ ಆಗದೆ ಇಲ್ಲಿಂದ. ಅರ್ಥ ಆಯ್ತಲ್ಲ? ಸೊ ಕಮಿಂಗ್ ಟು ದಿಸ್ ಕ್ವೆಶ್ಚನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಸ್, ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಒನ್? ಹೌ ಕ್ಯಾನ್ ಯು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಹೇಗೆ ಮಾಡ್ತೀರಾ? x1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್, ರೈಟ್? ಮೀನ್ಸ್ ಅವಾಗಲೇ ಹೇಳಿದ್ನಲ್ಲ ಆ ಥರ ಏನು ಮಾಡ್ತೀರಾ ನೀವು ನೀಟಾಗೆ ಬರೆಯೋದಾದ್ರೆ ಹೇಗೆ ಬರೀತೀರಾ? ಇಂಜೆಕ್ಟಿವ್ ಫಂಕ್ಷನ್ ತಾನೇ ನೀವು ಚೆಕ್ ಮಾಡ್ತಿರೋದು, ರೈಟ್? ವಾಟ್ ವಿಲ್ ಯು ರೈಟ್? ಲೆಟ್ x1, x2 ಬಿಲಾಂಗ್ಸ್ ಟು x1. ಎಕ್ಸ್ ಎಲಿಮೆಂಟ್ಸ್ ಎಲ್ಲಿದೆ? ಡೊಮೈನ್ ಅಲ್ಲಿ. ಡೊಮೈನ್ ಏನಿದೆ? ಎನ್. ಅಂಡ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವೇರ್. ಸೊ ಇದೇನಾಗುತ್ತೆ? x1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ x1 ಸ್ಕ್ವೇರ್ ಇಸ್ ಈಕ್ವಲ್ ಟು x2 ಸ್ಕ್ವೇರ್ ಅಂದ್ರೆ x1 ಇಸ್ ಈಕ್ವಲ್ ಟು x2. ಸಿಂಪಲ್. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಕ್ಯಾನ್ಸಲ್ ಔಟ್ ಆಗುತ್ತೆ. x1 ಇಸ್ ಈಕ್ವಲ್ ಟು x2 ಸಿಕ್ತು. ಇಮೇಜಸ್ ಈಕ್ವಲ್, ಪ್ರೀ ಇಮೇಜಸ್ ಆಲ್ಸೋ ಈಕ್ವಲ್. ದೇರ್ ಫೋರ್ ಎಫ್ ಈಸ್ 1 ಏನ್ ತೊಂದರೆ ಇಲ್ಲ. ಬಟ್ ಆನ್ ಟು ಆಗುತ್ತಾ? ಯು ಹ್ಯಾವ್ ಟು ಥಿಂಕ್. ಆನ್ ಟು ಆಗುತ್ತಾ? ಆನ್ ಟು ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಸರ್ಜೆಕ್ಟಿವ್ಗೆ ಬಂದ್ರೆ ಲೆಟ್ y ಬಿಲಾಂಗ್ಸ್ ಟು ಕೋಡೊಮೈನ್ ಏನು? ಎನ್. ಅಂಡ್ ಅಥವಾ ದೆನ್ ದೇರ್ ಎಕ್ಸಿಸ್ಟ್ x belongs to domain such that f of x is equal to y. Given f of x is equal to ಏನು ಕೊಟ್ಟಿದ್ದಾರೆ? x ಸ್ಕ್ವೇರ್. ಸೊ y is equal to ಏನಾಯ್ತು? x ಸ್ಕ್ವೇರ್. ನಾನೇನು ಹೇಳಿದ್ದೆ? ಇದಂತೂ ಕಾನ್ಸ್ಟೆಂಟ್ ಇರುತ್ತೆ ಎಲ್ಲ ಕಡೆ. ಅಂದ್ರೆ y ಬಿಲಾಂಗ್ಸ್ ಟು ಕೋಡೊಮೈನ್, ದೆನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್ ಸಚ್ ದಟ್ f of x is equal to y ಬರಬೇಕು. f of x is equal to x ಸ್ಕ್ವೇರ್ ಕೊಟ್ಟಿದ್ದಾರೆ, LHS equal RHS ಈಕ್ವೇಟ್ ಮಾಡ್ಕೊಂಡೆ. ದೆನ್ ಏನ್ ಮಾಡ್ಬೇಕಂತ ಹೇಳಿದ್ದೆ? x ನ ಮಾತ್ರ ಉಳಿಸ್ಕೊಂಡು ರಿಮೈನಿಂಗ್ ಎಲ್ಲ ಆ ಕಡೆ ಕಳಿಸ್ರಿ. ಸೊ ಇಲ್ಲೇನಿದೆ? ಸ್ಕ್ವೇರ್ ಇದೆ ತಾನೆ. ಸೊ x ನ ಉಳಿಸ್ಕೊಂಡು ಸ್ಕ್ವೇರ್ ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ರೂಟ್ y ಬಿಲಾಂಗ್ಸ್ ಟು n ಆಗುತ್ತಾ ಅಂತ ನೀವು ಚೆಕ್ ಮಾಡ್ಬೇಕು. ಈಗ ಆಗುತ್ತಾ? ರೂಟ್ ಆಫ್ y ಎಲಿಮೆಂಟ್ಸ್ ಎಲ್ಲಿಂದ ಬರ್ತದೋ? ನ್ಯಾಚುರಲ್ ನಂಬರ್. ರೂಟ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ಸ್ ನಿಮಗೆ ಮತ್ತೆ ನ್ಯಾಚುರಲ್ ನಂಬರ್ ಸಿಗುತ್ತಾ? ಅಬ್ಸರ್ವ್ ಮಾಡಿ. ರೂಟ್ 3 ಬಂತಪ್ಪ, ಏನ್ ಸಿಗುತ್ತೆ? ರೂಟ್ 4, ಸಪೋಸ್ ರೂಟ್ 5 ಬಂತಪ್ಪ, ಏನ್ ಸಿಗುತ್ತೆ? 2 ಪಾಯಿಂಟ್ ಸಮಥಿಂಗ್ ಸಿಗುತ್ತಾ? 2 ಪಾಯಿಂಟ್ ಸಮಥಿಂಗ್ ಅನ್ನೋದು ನ್ಯಾಚುರಲ್ ನಂಬರಾ? ಇಲ್ಲ ತಾನೆ. ಸೊ ದೇರ್ ಫೋರ್ ಇಟ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು, ಇಟ್ ಈಸ್ ನಾಟ್ ಸರ್ಜೆಕ್ಟಿವ್. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದೇ ನಿಮ್ಮ ಲಾಜಿಕಲ್ ವೈಸ್ ಹೋದ್ರೆ ಮ್ಯಾಮ್ ಅವಾಗಲೇ ಹೇಳಿದ್ರಲ್ಲ, ಜಸ್ಟ್ ಥಿಯರಿ ಬೇಡ, ಈ ಥರ ನೋಟ್ಸ್ ಬೇಡ, ಹಿಂಗೆ ಹೇಳಿದ್ರೆ ಏನಾಗುತ್ತೆ? ನ್ಯಾಚುರಲ್ ನಂಬರ್ ಇಂದ ನ್ಯಾಚುರಲ್ ನಂಬರ್
ಫಂಕ್ಷನ್ ಏನ್ ಡಿಫೈನ್ ಆಗಿರೋದಿದೆ ಎಫ್ ಆಫ್ ಎಕ್ಸ್ ಇಸ್ಗಳು ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಇಲ್ಲಿರೋ ಎಲಿಮೆಂಟ್ಸಿಗೆ ಏನಾಗಬೇಕು ಈಗ 1 2 3 4 ಎಕ್ಸ್ ಸ್ಕ್ವೇರ್ 1 ಸ್ಕ್ವೇರ್ ಈಸ್ 1 2 ಸ್ಕ್ವೇರ್ ಈಸ್ 4 3 ಸ್ಕ್ವೇರ್ ಈಸ್ ಇಲ್ಲೆಲ್ಲೋ 9 ಇರುತ್ತೆ 4 ಸ್ಕ್ವೇರ್ ಇಲ್ಲೆಲ್ಲೋ 16 ಇರುತ್ತೆ. ಓಕೆ, ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇರುತ್ತೆ ಎಲ್ಲ ಕಡೆ. ನೀವು ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡ್ರೆ ನಿಮಗೆ ಪೇರಿಂಗ್ ಸಿಗುತ್ತೆ, ಇಲ್ಲಿ ಮ್ಯಾಪಿಂಗ್ ಆಗುತ್ತೆ, ಅದ್ರದ್ದು ಸ್ಕ್ವೇರ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಇಲ್ಲಿ, ಹೌದಲ್ವಾ? ಡೆಸಿಮಲ್ಸ್ ಏನು ತಗೊಂಡಿಲ್ಲ ನೀವು, ನ್ಯಾಚುರಲ್ ನಂಬರ್ಸ್. ಸೊ ದೇರ್ ಫಾರ್ ನ್ಯಾಚುರಲ್ ನಂಬರ್ಸ್ ಸ್ಕ್ವೇರ್ ಮಾಡಿದ್ರೆ ಅಗೇನ್ ವಿಲ್ ಗೆಟ್ ನ್ಯಾಚುರಲ್ ನಂಬರ್ ಓನ್ಲಿ. ಇಟ್ ಕ್ಯಾನ್ ಬಿ ಆಸ್ ಲಾರ್ಜ್ ಆಸ್ ಪಾಸಿಬಲ್, ಏನು ತೊಂದರೆ ಇಲ್ಲ. ಪೇರಿಂಗ್ ಮ್ಯಾಪಿಂಗ್ ಮಾಡ್ಬೋದು. ಸೊ ದೇರ್ ಫಾರ್ 1 1 ಆಗುತ್ತೆ. ಆದರೆ ಈ ಎಲಿಮೆಂಟ್ಸ್ ಇದಾವಲ್ಲ ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. 2 ಆಗಲಿ 3 ಆಗಲಿ 6 ಆಗಲಿ 7 ಇಲ್ಲೆಲ್ಲ ಸ್ಕ್ವೇರ್ ನಂಬರ್ಸ್ ಏನೇನಿದಾವೋ ಅವಕ್ಕೆಲ್ಲ ಆರೋ ಮಾರ್ಕ್ ಹೋಗುತ್ತೆ. ಬಟ್ ಈ ನಂಬರ್ಸ್ಗಳೆಲ್ಲವೂ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಹಂಗೆ ಉಳ್ಕೊಂತು ಅಂದ್ರೆ ಇಟ್ ಈಸ್ ನಾಟ್ ಆನ್ ಟು. ಅಂದ್ರೆ ಏನ್ ಹೇಳಿದೆ, ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಇರಬೇಕು. ಇದ್ರಲ್ಲಿ ಸಾಧ್ಯ ಇಲ್ಲ, ಯಾಕೆಂದ್ರೆ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. ಇದೇ ನೆಕ್ಸ್ಟ್ ಕ್ವಶನ್ ಬರ್ರಿ. z ಕೊಟ್ಟಿದ್ದಾರೆ. ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ z ಟು z. ವಾಟ್ ಈಸ್ z? z ಮೀನ್ಸ್ ಇಂಟಿಜರ್ಸ್. ಇಂಟಿಜರ್ಸ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ನೌ ಯು ಚೆಕ್ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್. ಸೊ ಡೊಮೈನ್ ಬಹಳ ಮ್ಯಾಟರ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಅಲ್ಲಿ ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಫಂಕ್ಷನ್ ಸೇಮ್ ಇದೆ ನೋಡಿ. ಈ 3 ಕ್ವಶನ್ ನಿಮಗೆ ಅರ್ಥ ಮಾಡ್ಸಕ್ಕೆ ಅವ್ರು ಹಿಂಗ್ ಕೊಟ್ಟಿರೋದು. ಫಂಕ್ಷನ್ ಸೇಮ್ ಇದೆ, ಡೊಮೈನು ಕೋಡೊಮೈನು ಚೇಂಜ್ ಆಗ್ತಿದ್ದಂಗೆ ಅದು 1 1 ಆನ್ ಟು ಆಗುತ್ತೋ ಇಲ್ಲ ಅನ್ನೋದು ಮ್ಯಾಟರ್ ಆಗುತ್ತೆ ಅನ್ನೋದನ್ನ ನಿಮಗೆ ಹೇಳ್ಕೊಡಕ್ಕೆ ಈ ತರ ಕ್ವಶನ್ಸ್ ಕೊಟ್ಟಿದ್ದಾರೆ. ನಾವು z ಕೊಟ್ಟಿದ್ದಾರಪ್ಪ. z ರೈಟ್. ಸೊ ಲಾಜಿಕಲಿ ಇಮ್ಯಾಜಿನ್ ಮಾಡಿ. ಇಂಟೀಜರ್ಸ್ ಅಂತ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ, 1 -1 -2 +2 3 4 ಇಲ್ಲೆಲ್ಲ -3 -4 ಎಲ್ಲ ಇರುತ್ತೆ. ಓಕೆನಾ? ಎಫ್ ಫ್ರಮ್ z ಟು z ಕರೆಕ್ಟ್ ಏನ್ರಿ? ಕರೆಕ್ಟಾ? ಸೊ ಇಲ್ಲೇನಾಗುತ್ತೆ 0 1 2 3 4 9 ಸುಮ್ಮನೆ ಒಂದಿಷ್ಟು ಎಲಿಮೆಂಟ್ಸ್ ಬರೀತಿದ್ದೀನಿ. ಇಲ್ಲಿ ಮೇಲ್ಗಡೆ -1 -2 ಇನ್ಯಾವುದೋ ನಂಬರ್ಸ್ ಇರ್ತವೆ. ಓಕೆನಾ? ಓಕೆ. ಸೊ ಈಗ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್. ಸೊ -2 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು? 4. -1 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು? 1. 0 ಸ್ಕ್ವೇರ್ 0, 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಇದು 1 1 ಆಗೋಕೆ ಸಾಧ್ಯನಾ? ಇಬ್ರದ್ದು ಬರ್ತಡೆ -2 +2 ಇಬ್ರದ್ದು ಕೂಡ 4ಗೆ ಬರ್ತಡೆ ಇದೆ. ನಾನು ಹೇಳ್ಕೊಟ್ಟಿದ್ದೆ ಅವಾಗ, ನೆನಪಿದೆಯಾ? ಕಾನ್ಸೆಪ್ಟ್ ಅಲ್ಲಿ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ. ಈ ಕಡೆ ಹ್ಯೂಮನ್ ಬೀಯಿಂಗ್ಸ್ ಇಮ್ಯಾಜಿನ್ ಮಾಡಿ, ಈ ಕಡೆ ಬರ್ತಡೇ ಡೇಟ್ ಆಫ್ ಬರ್ತ್ ನ ಇಮ್ಯಾಜಿನ್ ಮಾಡಿ. ಓಕೆನಾ? ಸೊ ಹಂಗ್ ಮಾಡಿದ್ರೆ ಇಲ್ಲಿ ನಿಮಗೆ ಸಿಗುತ್ತಾ? ಡು ಯು ಗೆಟ್ 1 1? ನೋ. ಯಾಕೆಂದ್ರೆ ಒಂದ್ ಎಲಿಮೆಂಟು ಒಂದೇ ಇಮೇಜ್ ಸಿಗ್ತಿಲ್ಲ. -2 +2 ಎರಡೂ ನಂಬರ್ಸಿಗೂ ಒಂದೇ ಇಮೇಜ್ ಇದೆ. -1 +1 ಗೆ ಒಂದೇ ಇಮೇಜ್ ಇದೆ. -3 +3 ಗೆ ಒಂದೇ ಇಮೇಜ್ ಇರುತ್ತೆ. ಸೊ ಹಾಗಾಗಿ ಇದು 1 1 ಆಗೋದಿಲ್ಲ. ನಾಟ್ 1 1. ಒಂದ್ ಎಲಿಮೆಂಟ್ ಒಂದೇ ಇಮೇಜ್ ಇರ್ಬೇಕು. ಒಬ್ರು ಪರ್ಸನ್ ಒಂದೇ ಬರ್ತಡೆ ಅಷ್ಟೇ. ಅಲ್ಲಿ ನಾನು 5 ಜನ ಎದಳಿಸಿದೀನಿ ಅಂದ್ರೆ 5 ಜನಕ್ಕೂ 5 ಡಿಫ್ರೆಂಟ್ ಬರ್ತಡೇನೇ ಇರ್ಬೇಕು ನನಗೆ. ಇಬ್ರದಾದ್ರೂ ಸೇಮ್ ಬಂತು ಅಂದ್ರೆ ಅದು 1 1 ಅಲ್ಲ, ಮೆನಿ 1 ಆಗುತ್ತೆ. ಓಕೆ. ಸೊ 1 1 ಅಂತೂ ಸಾಧ್ಯ ಇಲ್ಲ. ಆನ್ ಟು ಆಗುತ್ತಾ? ಥಿಂಕ್ ಅಬೌಟ್ ಇಟ್. ಆನ್ ಟು ಆಗುತ್ತಾ? ನೋ ಚಾನ್ಸ್. ಯಾಕೆ ಹೇಳಿ? ಡೈರೆಕ್ಟ್ ಆಗಿ ಹೇಳ್ಬೋದು. ಈ ಎಲ್ಲಾ ನೆಗೆಟಿವ್ ನಂಬರ್ಸ್ ಇದಾವಲ್ಲ 0ಕ್ಕಿಂತ ಆ ಕಡೆ ಸೈಡ್, ಆ ನೆಗೆಟಿವ್ ನಂಬರ್ಸ್ಗೆ ಪ್ರೀ ಇಮೇಜ್ ಇಲ್ಲ. ಟೆಲ್ ಮಿ ಒನ್ ಥಿಂಗ್. ಇಲ್ಲಿ ಯಾವ ನಂಬರ್ನ ನೀವು ಹುಡುಕಿ ಪೇರ್ ಮಾಡ್ತೀರಾ ಸಚ್ ದಟ್ ಯು ಗೆಟ್ ದ ಸ್ಕ್ವೇರ್ ಆಫ್ ದಟ್ ನಂಬರ್ ಆಸ್ ಎ ನೆಗೆಟಿವ್ ನಂಬರ್? ಪಾಸಿಬಲ್? ಇಂಪಾಸಿಬಲ್. ಇಲ್ಲಿ ಯಾವ್ದಾದ್ರು ನಂಬರ್ ತಗೊಳ್ರಿ, ನೆಗೆಟಿವ್ ತಗೊಳ್ಳಿ, 0 ತಗೊಳ್ಳಿ, ಪಾಸಿಟಿವ್ ತಗೊಳ್ಳಿ, ಎಂಥ ದೊಡ್ಡ ನಂಬರ್ ಆದ್ರೂ ತಗೊಳ್ಳಿ, ಎಂಥ ಸಣ್ಣ ನಂಬರ್ ಆದ್ರೂ ತಗೊಳ್ಳಿ, ಬಟ್ ಅದನ್ನ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ನಂಬರ್ಸ್ ಸಿಗುತ್ತಾನೆ. ಸೊ ಹಂಗಂದ್ರೆ ಮೀನಿಂಗ್ ಏನು? ನೆಗೆಟಿವ್ ನಂಬರ್ಸ್ ಹಂಗೆ ಉಳ್ಕೊಂಡ್ಬಿಡ್ತವೆ. ಒಂದ್ ಎಲಿಮೆಂಟ್ ಆದ್ರೂ ಕೋಡೊಮೈನ್ ಅಲ್ಲಿ ಉಳ್ಕೊಂತು ವಿತೌಟ್ ಗೆಟಿಂಗ್ ಮ್ಯಾಪ್ಡ್, ದೆನ್ ದಟ್ ಈಸ್ ನಾಟ್ ಆನ್ ಟು. ಅರ್ಥ ಇದಲ್ಲ? ಒಂದು ಉಳ್ಕೋಬಾರ್ದು. ಸೊ ಹಾಗಾಗಿ ಇದೇನಾಗುತ್ತೆ? ನಾಟ್ ಆನ್ ಟು. ಸೊ ನೀವೇನ್ ಬರೀತೀರೋ z ಈಸ್ ಟೋಟಲ್ ಫಂಕ್ಷನ್ ಇಂದೆಲ್ಲ ಬರ್ದು ಎಫ್ ಈಸ್ ನೈದರ್ 1 1 ನಾರ್ ಆನ್ ಟು. ನೆಕ್ಸ್ಟ್ ಅದೇ ರಿಯಲ್ ನಂಬರ್ಸ್ ಕೊಟ್ರೆ ಏನಾಗುತ್ತೆ? ಥಿಂಕ್ ಅಬೌಟ್ ಇಟ್. ಅವ್ರು ಹೇಳಿರೋದೇನೀಗ ರಿಯಲ್ ನಂಬರ್ಸ್ ಕೊಡ್ತೀವಪ್ಪ. ಈಗಾದ್ರೂ ಹೇಳ್ರಿ, ರಿಯಲ್ ನಂಬರ್ಸಿಗೆ 1 1 ಆಗುತ್ತಾ ಅಂತ ಕೇಳ್ತಿದ್ದಾರೆ. ನ್ಯಾಚುರಲ್ ನಂಬರ್ಗೆ ಆಗಲಿಲ್ಲ, 1 1 ಆಯ್ತು, ಆನ್ ಟು ಆಗಲಿಲ್ಲ. ಇಂಟೀಜರ್ಸಿಗೆ 1 1 ಆಗಲಿಲ್ಲ, ಆನ್ ಟು ಆಗಲಿಲ್ಲ. ರಿಯಲ್ ನಂಬರ್ಸಿಗೆ ಆಗುತ್ತಾ? ಫಂಕ್ಷನ್ ಡಿಫೈನ್ ಮಾಡಿ ಎಫ್. ಓಕೆ. ಎಫ್ ಫ್ರಮ್ ಆರ್ ಟು ಆರ್. ಇದು ಡೈರೆಕ್ಟ್ ಆಗಿ ಹೇಳ್ಬೋದಾ? ಅವರು ರಿಯಲ್ ನಂಬರ್ ಕೊಡ್ಲಿ ಬಿಡ್ಲಿ ಸೇಮ್ ಎಕ್ಸ್ಪ್ರೆಷನ್ ಹೇಳ್ಬೋದಲ್ವಾ? ಇಲ್ಲಿ ಇರೋ ನೆಗೆಟಿವ್ ನಂಬರ್ಸಿಗೆ ಪಾಸಿಟಿವ್ ನಂಬರ್ಸ್ಗೆ ಸ್ಕ್ವೇರು ಒಂದೇ ಕಡೆ ತಾನೆ. ಈ ತರ -2 +2 ಆಲ್ಸೋ ರಿಯಲ್ ನಂಬರ್ ತಾನೆ. ಸೊ -2 +2 ಇಲ್ಲೂ ಇರುತ್ತೆ. ಅದು ಹೋಗಿ ಪೇರಿಂಗ್ ಎಲ್ಲಿ ಆಗುತ್ತೆ? 4ಗೆ ಆಗುತ್ತೆ. ಸೊ ಇಟ್ ಈಸ್ ನಾಟ್ 1 1. ಅಂಡ್ ಇಲ್ಲಿರೋ ನೆಗೆಟಿವ್ ನಂಬರ್ಸಿಗೆ ಇಲ್ಲಿ ಯಾವುದು ಪ್ರೀ ಇಮೇಜ್ ಸಿಗೋದಿಲ್ಲ.
right? So therefore this is not onto. Therefore ನೀವೇನು ಬರೀತೀರಾ, given function is neither 1 1 ಅಥವಾ injective nor surjective. ಅರ್ಥ ಆಯ್ತಲ್ಲ? So you have to conclude like this, but you have to think like this. ಥಿಯರಿ ಅಂತೂ ಎಲ್ಲಿ ನೋಡ್ಕೊಂಡಾದ್ರೂ ಬರಿಬೋದು, ಗೈಡ್ ಅದು ಇದು ಅಂತೇಳಿ, ಬಟ್ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಯು ಹ್ಯಾವ್ ಟು ಲರ್ನ್ ಥರೋಲಿ, ದೆನ್ ಎವ್ರಿಥಿಂಗ್ ವಿಲ್ ಬಿ ವೆರಿ ಈಸಿ, ಲೈಕ್ ಎ ಕೇಕ್ ವಾಕ್. ಎನಿವೇಸ್, ಕಮಿಂಗ್ ಟು ದಿಸ್ ಕ್ವೆಶನ್, ನ್ಯಾಚುರಲ್ ನಂಬರ್ಸಿಗೆ ಡಿಫೈನ್ ಮಾಡಿದ್ರೆ ಕ್ಯೂಬ್, ಟೆಲ್ ಮಿ ಒನ್ ಥಿಂಗ್, 1 1 on 2 ಆಗುತ್ತಾ? ಸೇಮ್ ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಳಿದ್ವಲ್ಲ, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ. ಅದೇ ಥರ ನೀವು ಯಾವ್ದಾದ್ರು ನ್ಯಾಚುರಲ್ ನಂಬರ್ ತಗೊಳ್ರಿ, ಅದನ್ನು ಕ್ಯೂಬ್ ಮಾಡಿದ್ರೆ ಮತ್ತೆ ನ್ಯಾಚುರಲ್ ನಂಬರ್ ಸಿಗುತ್ತೆ. ಸೊ ದೇರ್ ಫೋರ್ 1 ಎಲಿಮೆಂಟ್ 1 ಇಮೇಜ್, 1 1 ಅಂತೂ ಹಾಗೆ ಆಗುತ್ತೆ. ಬಟ್ ಆಂಟು ಆಗುತ್ತಾ? ಆಂಟು ಆಗಲ್ಲ. ಯಾಕೆ ನ್ಯಾಚುರಲ್ ನಂಬರ್ ತಾನೆ, ಇವು ಯಾವ್ದಾದ್ರು ನಂಬರಿಂದ ಕ್ಯೂಬ್ ಹೋಗಿ ಮ್ಯಾಪಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ 2 or 3, is it pairing with any element? ನ್ಯಾಚುರಲ್ ನಂಬರ್ಸ್ ಇಂದ ಯಾವ್ದಾದ್ರು ಎಲಿಮೆಂಟ್ ಹೋಗಿ 3ಗೆ ಪೇರ್ ಆಗಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ? ಎಕ್ಸ್ ಕ್ಯೂಬ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ. ಮೀನ್ಸ್ ವಾಟ್? ಕೋಡೊಮೈನ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಉಳ್ಕೊಂತು. ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಉಳ್ಕೊಂಡ್ರೆ ಏನಾಗುತ್ತೆ? ಇಟ್ ಈಸ್ ನಾಟ್ ಆನ್ಟು. ಓಕೆ, ರೈಟ್? ಸೊ ಇಟ್ಸ್ ನಾಟ್ ಆನ್ಟು. ಸೊ therefore what can you conclude? This function is injective but not surjective. Next, coming to last question of second one, from z to z x cube. ಸೇಮ್ ಹೇಳಿದರೆ z to z x cube ಗೆ ಏನಾಗುತ್ತೆ ಅಂತ ಹೇಳ್ಬೇಕು ನೀವೀಗ. ಏನಾಗುತ್ತೆ? ಇಲ್ಲಿ ಇಂಜೆಕ್ಟಿವ್ ಆಗುತ್ತೆ. ಯಾಕಾಗುತ್ತೆ? ಕ್ಯೂಬ್ ಹೇಳಿದಾರೆ, ಹೌದಲ್ವಾ? ಸೊ ಕ್ಯೂಬ್ ಮಾಡಿದಾಗ ನಿಮಗೆ ನೆಗೆಟಿವ್ ನಂಬರಿಗೆ ಕ್ಯೂಬ್ ನೆಗೆಟಿವೇ ಸಿಗುತ್ತೆ. ಸ್ಕ್ವೇರ್ ಇದ್ದಾಗ ತೊಂದರೆ ಆಗ್ತಿತ್ತು, ಕ್ಯೂಬ್ ಇದ್ದಾಗ ತೊಂದರೆನೇ ಆಗಬಾರ್ದು. ನೆಗೆಟಿವ್ ನಂಬರಿಂದ ಇಮೇಜಸ್ ಎಕ್ಸಿಸ್ಟ್ ಆಗೇ ಆಗುತ್ತೆ. ಓಕೆ, ರೈಟ್? ಸೊ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಯಾವ್ದಾದ್ರು ಇಂಟೀಜರ್ ತಗೊಳ್ಳಿ, ಆ ಇಂಟೀಜರ್ ಹೋಗ್ಬಿಟ್ಟು ಇನ್ನೊಂದು ಇಂಟೀಜರ್ ಮ್ಯಾಪಿಂಗ್ ಆಗೇ ಆಗುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ದ ಯುನೀಕ್ ಇಂಟೀಜರ್, ಬಿಕಾಸ್ ದಿಸ್ ಈಸ್ ಫ್ರಮ್ ಇಂಟೀಜರ್ ಸೆಟ್ ಟು ಇಂಟೀಜರ್ ಸೆಟ್. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ಜಸ್ಟ್ ಲಾಜಿಕಲ್ ಕೈಂಡ್ ಆಫ್ ಕ್ವೆಶನ್ಸ್. ಎನಿವೇಸ್, coming to third question, prove that the greatest integer function f from r to r given by f of x is equal to step x is neither 1 nor 2 where x denotes the greatest integer less than or equal to. ಓಕೆ, ಅವ್ರು ಹೇಳ್ತಿರೋದೇನಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದೆಯಲ್ಲ, ನೀವು ಫಸ್ಟ್ PCL ಕಲ್ತಿರೋದು, ಅದು 1 1 ಆಗಲ್ಲ, ಆನ್ 2 ಆಗಲ್ಲ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ 1 1 ಆಗಲ್ಲ ಅಂತ ಹೇಳ್ಬೋದು. ಹೇಗೆ? ಈಗ ಸ್ಟೆಪ್ ಫಂಕ್ಷನ್ ಅಂದ್ರೆ ನಾನೇನು ಹೇಳಿದ್ದೀನಿ, ನೀವು ಯಾವುದೇ ನಂಬರ್ ತಗೊಳ್ಳಿ, ಅದನ್ನ ನಾವು ಯಾವ ರೀತಿ ಬರಿತೀವಿ? 1.7ಗಿಂತ ಕಮ್ಮಿ ಇರುವಂತ ಇಂಟೀಜರ್ ಯಾವುದು? 1. ಜಸ್ಟ್ ಕಮ್ಮಿ ಇರೋದನ್ನು ಬರಿಬೇಕು, ರೈಟ್? ಇದೇ ನಾನು 2.7 ತಗೊಂಡ್ರೆ 2, ಅದೇ ನಾನು 1.5 ತಗೊಂಡ್ರೆ 1, 3.5 ತಗೊಂಡ್ರೆ 1. ದಟ್ ಮೀನ್ಸ್ ವಾಟ್? ಎಷ್ಟೋ ಒಂದು ಎಲಿಮೆಂಟ್ಸಿಗೆ ಸೇಮ್ ಇಮೇಜಸ್ ಎಕ್ಸಿಸ್ಟ್ ಆಗ್ತಿದೆ. ಸೊ ದಟ್ ಇಟ್ ಕೆನಾಟ್ ಬಿ 1 1. ಫಂಕ್ಷನ್ ಅಂತೂ ಆಗುತ್ತೆ, ಎಲ್ಲರಿಗೂ ಒಂದಿಷ್ಟು ಬರ್ತಡೇ ಅಂತ ಇರುತ್ತೆ, ಬಟ್ ಸೇಮ್ ಡೇ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ? ದಿಸ್ ಕೆನಾಟ್ ಬಿ ಎ ಫಂಕ್ಷನ್. ಗಾಟ್ ಇಟ್? ರೈಟ್. ದಿಸ್ ಕೆನಾಟ್ ಬಿ ಎ, ಸಾರಿ, ನಾಟ್ ಫಂಕ್ಷನ್. ದಿಸ್ ಕೆನಾಟ್ ಬಿ 1 1. ಮೆನಿ 1 ಫಂಕ್ಷನ್ ಆಗುತ್ತೆ, ಬಟ್ 1 1 ಆಗಕ್ಕೆ ಸಾಧ್ಯ ಇಲ್ಲ. ಕಮಿಂಗ್ ಟು ಆನ್ ಟು ಕೇಸಲ್ಲಿ ಏನಾಗಬೇಕಂತ ಹೇಳಿದ್ದಾರೆ ಅವರು, ಪ್ರತಿಯೊಂದು ಎಲಿಮೆಂಟಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಬೇಕು ಅಂತ ಹೇಳಿದ್ದಾರೆ, ರೈಟ್? ಪ್ರತಿಯೊಂದು ಎಲಿಮೆಂಟ್ ಇನ್ ಕೋಡ್ ಆಫ್ ಇನ್ಸೈಡ್ ಮಸ್ಟ್ ಹ್ಯಾವ್ ದಿ ಪ್ರೀ ಇಮೇಜ್. ಅದನ್ನ ಆನ್ ಟು ಅಂತ ಕರೀತಾರೆ. ಈಗ ಇದು ಆನ್ ಟು ಆಗುತ್ತಾ? ಯಾವುದು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಅವರು ಪ್ರೂವ್ ದಟ್ ಅಂತ ಹೇಳಿದಾರೆ ಅಂದ್ರೆ ಆಗೋದಿಲ್ಲ, ಅದಕ್ಕೆ ಹೇಳಿರೋದವರು. ಓಕೆ, ಸೊ ಆಗಲ್ಲ. ಯಾಕೆ ಆಗಲ್ಲ ಅಂತ ನೀವು ಹೇಳ್ಬೇಕೀಗ. ಸೊ ಇದು ಡಿಫೈನ್ ಆಗಿರೋದಲ್ಲಿ ರಿಯಲ್ ನಂಬರ್ಸ್ ಇಂದ ರಿಯಲ್ ನಂಬರ್ ತಾನೆ, ರೈಟ್? ರಿಯಲ್ ನಂಬರ್ ಟು ರಿಯಲ್ ನಂಬರ್, ಎಸ್ ಆರ್ ನೋ? ಸೊ ಜಸ್ಟ್ ಮಿನಿಟ್. ಓಕೆ, ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ ಇದೆ. ಈಗ ಇಲ್ಲಿ ರಿಯಲ್ ನಂಬರ್ ಇದೆ, ಇಲ್ಲೂ ರಿಯಲ್ ನಂಬರ್ ಇದೆ. ಒಂದ್ ನೆನಪಿರ್ಲಿ, ಇಲ್ಲಿ ಯಾವುದೇ ಎಲಿಮೆಂಟ್ ಇರಲಿ ಹೋಗಿ ಎಲ್ಲವೂ ಕೂಡ ಪೇರ್ ಆಗೋದು ಇಂಟೀಜರ್ಸಿಗೆ ಮಾತ್ರ. ಸೊ ಇಂಟೀಜರ್ಸ್ ಬಿಟ್ಟು ರಿಮೈನಿಂಗ್ ನಮ್ಮ ಎಲಿಮೆಂಟ್ಸ್ ಇದಾವೆ ತಾನೆ, ಅದಕ್ಕೆ ಎಲ್ಲಿ ಯಾವ ಎಲಿಮೆಂಟು ಕೂಡ ಪೇರಿಂಗ್ ಆಗಲ್ಲ. ಅಂದಮೇಲೆ ಒಂದಿಷ್ಟು ಎಲಿಮೆಂಟ್ಸ್ ಉಳಿಯುತ್ತಾ? ಸೊ ದೇರ್ ಫೋರ್ ದಿಸ್ ಈಸ್ ನಾಟ್ ಆನ್ ಟು ಆಲ್ಸೋ, ನಾಟ್ ಆನ್ ಟು
ನಾಟ್ 1 1. ಅರ್ಥ ಆಯ್ತಲ್ಲ? ಸೊ 1 1 ಮತ್ತೆ ಆನ್ ಟು ಆಗೋದಿಲ್ಲ. ಯಾವುದು? ಸ್ಟೆಪ್ ಫಂಕ್ಷನ್. 1 1 ಯಾಕೆ ಆಗಲ್ಲ ಅಂದ್ರೆ ಇದು ಮೆನಿ 1 ಆಗುತ್ತೆ. ಮೆನಿ 1 ಯಾಕೆ ಆಗುತ್ತೆ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಸಿಗುತ್ತೆ, ಹಾಗಾಗಿ ಮೆನಿ 1 ಆಗುತ್ತೆ, ಬಟ್ 1 1 ಆಗಲ್ಲ. ಆನ್ ಟು ಯಾಕಾಗುತ್ತೆ ಅಂತ ಅಂದ್ರೆ ಆನ್ ಟು ಯಾಕೆ ಆಗಲ್ಲ ಅಂತ ಅಂದ್ರೆ ಕೆಲವೊಂದು ಡೆಸಿಮಲ್ಸ್ ಇದಾವಲ್ಲ, ಅದಕ್ಕೆ ಪ್ರೀ ಇಮೇಜಸ್ಗಳೇ ಸಿಗಲ್ಲ ನಮಗೆ. ಇಂಟೀಜರ್ಸ್ ಅಷ್ಟೇ ಇದ್ರೆ ಸಿಗುತ್ತೆ, ಬಟ್ ಡೆಸಿಮಲ್ಸ್ಗೆ ಪ್ರೀ ಇಮೇಜಸ್ ಸಿಗಲ್ಲ. ಇದೇ ಸೇಮ್ ಕ್ವಶನ್ ನ ಅವರಲ್ಲಿ ಕೊಟ್ಟಿಲ್ಲ, ಬಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇಫ್ ಕೋಡೊಮೈನ್ ಈಸ್ ಚೇಂಜ್ಡ್ ಬೈ ಜೆಡ್ ಇಂಟೀಜರ್ಸ್ ಈಸ್ ಇಟ್ ಆನ್ ಟು ಅಂತ ಕೇಳಿದ್ರೆ ಏನ್ ಆನ್ಸರ್ ಹೇಳ್ತೀರಾ? ಥಿಂಕ್ ಅಬೌಟ್ ಇಟ್ ಅಂಡ್ ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಇಂಟೀಜರ್ಸ್ ಕೊಟ್ರೆ ಏನ್ ಮಾಡ್ತೀರಾ? ಆನ್ ಟು ಆಗುತ್ತಾ ಇಲ್ಲ ಅಂತ ಹೇಳ್ತಿರೋ ಹೇಳಲ್ವೋ? ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್ ಪ್ಲೀಸ್. ರೈಟ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 4. ಏನ್ ಕೊಟ್ಟಿದ್ದಾರೆ ನೋಡಿ. ಶೋ ದಟ್ ದ ಮಾಡ್ಯುಲಸ್ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ given by f of x is equal to mod x is neither 1 1 nor on to. ಅಂದ್ರೆ ಏನು? ಮಾಡ್ಯುಲಸ್ ಫಂಕ್ಷನ್ ಅನ್ನೋದು 1 1 ಕೂಡ ಆಗಿಲ್ಲ, ಆನ್ ಟು ಕೂಡ ಆಗಿಲ್ಲ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ವೇರ್ mod x is x if x is positive or 0 and mod x is minus x if x is negative. This is nothing but mod x definition ಅವ್ರು ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಸೊ how to prove this one? See here. mod x ಡೆಫಿನೇಷನ್ ಏನು? mod x ಅಂತ ಅಂದ್ರೆ ಏನು? ನೀವು ಒಳಗಡೆ ಇನ್ಪುಟ್ ಏನು ಹಾಕ್ತಿದ್ದೀರಲ್ಲ, ನೀವು ಇನ್ಪುಟ್ 0 ಹಾಕಿದ್ರೆ x 0 ಹಾಕಿದ್ರೆ ಅಥವಾ 0ಕ್ಕಿಂತ ದೊಡ್ಡ ನಂಬರ್ಸ್ಗಳನ್ನು ಹಾಕಿದ್ರೆ ಆ ನಂಬರ್ನ ಹಾಗೆ ಬರ್ಕೊಂತೀವಿ, ಏನ್ ತೊಂದರೆ ಇಲ್ಲ. ಮಾಡಿಂದ ಹೊರಗೆ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ 2 ಇದೆ ಅಂದ್ರೆ 2ನೇ ಬರೀತೀರ, 3 ಇದ್ರೆ 3ನೇ ಬರೀತೀರ, 0 ಇದ್ರೆ 0ನೇ ಬರೀತೀರ. ಬಟ್ ಇನ್ ಕೇಸ್ ನೆಗೆಟಿವ್ ನಂಬರ್ಸ್ ಬರ್ದಿದ್ದೀರಾ ಒಳಗಡೆ ಇನ್ಪುಟ್ ಅಂತ ಅಂದ್ರೆ ಔಟ್ಪುಟ್ ಏನಾಗುತ್ತೆ? ನಮಗೆ ಔಟ್ಪುಟ್ ಪಾಸಿಟಿವ್ ಬರಬೇಕು ಅಂತಂದ್ರೆ ಮೈನಸ್ ಎಕ್ಸ್ ಇರ್ಬೇಕು. ಯಾಕೆ? ಫಾರ್ ಎಕ್ಸಾಂಪಲ್ mod ಆಫ್ -7 ಇದೆ ಅಂದ್ರೆ ಇದು -7 ಇನ್ಪುಟ್ ಎಕ್ಸ್, ದಿಸ್ ವ್ಯಾಲ್ಯೂ ಇಸ್ ಲೆಸ್ ದನ್ 0. ಲೆಸ್ ದನ್ 0 ಅಂದ್ರೆ ಆನ್ಸರ್ ಏನು? ಮೈನಸ್ ಎಕ್ಸ್ ಜಾಗದಲ್ಲಿ ಏನಿದೆ? -7. ದೇರ್ಫೋರ್ ಏನಾಗುತ್ತೆ? +7. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ 1 1 ಆನ್ ಟು ಆಗೋದಿಲ್ಲ ಅಂತ ಹೇಳಿದಾರೆ. ಸೊ 1 1 ಆಗುತ್ತಾ? 1 1 ಅಂದ್ರೆ ನಾನೇನ್ ಹೇಳಿದ್ದೆ? 1 ಎಲಿಮೆಂಟ್ 1 ಇಮೇಜ್. ಹೌದಾ? ನಾನು ಹೇಳ್ಕೊಟ್ಟಿರೋದೇನು? 1 ಹ್ಯೂಮನ್ ಬೀಯಿಂಗ್ 1 ಬರ್ತಡೆ, ದಟ್ಸ್ ಇಟ್. 2 ಹ್ಯೂಮನ್ ಬೀಯಿಂಗ್ ಸೇಮ್ ಬರ್ತಡೆ ಆಗಬಹುದು, ಆದ್ರೆ 1 ಹ್ಯೂಮನ್ ಬೀಯಿಂಗ್ 2 ಬರ್ತಡೆ ನಾಟ್ ಪಾಸಿಬಲ್. ಅರ್ಥ ಆಯ್ತಾನ? ಸೊ ಯು ಟ್ರೈ ಟು ಫೈಂಡ್ ಇಟ್ ಔಟ್ ವೆದರ್ ಇಟ್ ಈಸ್ 1 1 ಆರ್ ನಾಟ್. ಸಿ ಹಿಯರ್, mod ಆಫ್ 1 ಅಂದ್ರೆ ಎಷ್ಟು ಸಿಗುತ್ತೆ? 1. mod ಆಫ್ -1 ಅಂದ್ರೆ ಎಷ್ಟು ಸಿಗುತ್ತೆ? -1 ಅಂದ್ರೆ ಎಷ್ಟು ಸಿಗುತ್ತೆ? 1. ಸೊ ಅಬ್ಸರ್ವ್ ಮಾಡಿ, ನಾನು ಹೇಳಿದ್ದೆ ಫಂಕ್ಷನ್ ಆಗಕ್ಕೆ 2 ಮೆಂಬರ್ಸಿಗೆ ಸೇಮ್ ಬರ್ತಡೇ ಇದ್ರೆ ತೊಂದರೆ ಇಲ್ಲ, ಬಟ್ 1 1 ಆಗಕ್ಕೆ ನಮಗೆ ಏನಿರಬೇಕು? 4 ಮೆಂಬರ್ಸ್ ಇದಾರೆ ಅಂದ್ರೆ 4 ಡಿಫ್ರೆಂಟ್ ಡೇಟ್ಸ್ ಇರಬೇಕು. ಮೀನ್ಸ್ ಕೆಲವೊಬ್ಬರಿಗೆ ಯಾರು ಪ್ರೀವಿಯಸ್ ಲೆಕ್ಚರ್ ವಾಚ್ ಮಾಡಿಲ್ವೋ ದಯವಿಟ್ಟು ಅವನ್ನ ವಾಚ್ ಮಾಡಿ. ಇಲ್ಲ ಅಂತಂದ್ರೆ ನಾನು ಈಗ ಬರ್ತಡೇ ಹ್ಯೂಮನ್ ಬೀಂಗ್ಸ್ ಹೇಳ್ತಿರೋದು ನಿಮಗೇನು ಅನ್ಸುತ್ತೆ? ಯಾವುದು ಬೇರೆ ಪಾಠ ಮಾಡ್ತಿದ್ದಾರೆ ಅನ್ಸ್ಬಿಡುತ್ತೆ. ಸೊ ದಟ್ಸ್ ದ ರೀಸನ್. ಯಾವುದೇ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ಏನು ಫಸ್ಟ್ ಲೆಕ್ಚರ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ನೀವು. ಓಕೆ, ಎನಿವೇಸ್, ಸೊ ನಮಗೆ ಗೊತ್ತಿದೆ ಇಲ್ಲಿ ಇದು ಡಿಫೈನ್ ಆಗಿರೋದೇನಿಂದಪ್ಪ? ಆರ್ ಎಫ್ ಟು ಆರ್. ಓಕೆ, ಆರ್ ಇಂದ ಆರ್. ಸೊ ಇಲ್ಲಿ -1 0 1 2 ಹಿಂಗಿದಾವೆ ನಂಬರ್ಸ್. -2 -1 0 1 2. mod ಆಫ್ -1 +1, mod ಆಫ್ +1 ಆಲ್ಸೋ +1. ದಟ್ ಮೀನ್ಸ್ 1 1 ಆಗಕ್ಕೆ ಸಾಧ್ಯನಾ? 1 1 ಅಂದ್ರೆ ಏನು? ಒಂದು ಎಲಿಮೆಂಟ್ ಒಂದು ಇಮೇಜ್ ಅಷ್ಟೇ. 2 ಎಲಿಮೆಂಟ್ ಸೇಮ್ ಆಯ್ತು ಅಂತಂದ್ರೆ ಒಂದ್ಕಿಂತ ಜಾಸ್ತಿ ತಾನೆ. ಸೊ ದಿಸ್ ಇಸ್ ವಾಟ್? ಮೆನಿ 1. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಮೆನಿ 1 ಫಂಕ್ಷನ್ ಅಂಡ್ ನಾಟ್ 1 1. ದೇರ್ಫೋರ್ ಏನ್ ಕನ್ಕ್ಲೂಡ್ ಮಾಡ್ತೀರಾ? f of -1 is equal to f of 1, but -1 not equal to 1 ತಾನೆ. ಸೊ ದೇರ್ಫೋರ್ f is not ಇಂಜೆಕ್ಟಿವ್ ಅಥವಾ ನಾಟ್ 1 1. ಇಂಜೆಕ್ಟಿವ್ ಅಂದ್ರೆ 1 1 ಗೆ ಇನ್ನೊಂದು ಹೆಸರು, ಅದು ಗೊತ್ತಿರ್ಬೇಕು ಅದು ಕೂಡ. ನೆಕ್ಸ್ಟ್, ಆನ್ ಟು ಆಗುತ್ತಾ? ಆನ್ ಟು ಅಂದ್ರೆ ನಾನು ಏನ್ ಹೇಳಿದ್ದೆ? ಆನ್ ಟು ಮತ್ತೆ ಇನ್ ಟು ಫಂಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಫೋಕಸ್ ಮಾಡೋದು ಎರಡನೇ ಸೆಟ್ ಮೇಲೆ, ದಟ್ ಈಸ್ ಕೋಡೊಮೈನ್. ಸೊ ಆನ್ ಟು ಆಗಬೇಕು ಅಂತ ಅಂದ್ರೆ ನಾ ಹೇಳಿರೋ ಕಂಡೀಷನ್ ಏನು? ಆನ್ ಟು ಆಗಬೇಕು ಅಂತಂದ್ರೆ ಕೋಡೊಮೈನ್ ಅಲ್ಲಿ ಯಾವ ಎಲಿಮೆಂಟು ಕೂಡ ಖಾಲಿ ಉಳ್ಕೋಬಾರದು, ಎಲ್ಲಾ ಎಲಿಮೆಂಟ್ಸಿಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ಬೇಕು. ಹೌದಲ್ವಾ? ಎಸ್ ಆರ್ ನೋ? ಟೆಲ್ ಮಿ ಒನ್ ಥಿಂಗ್. 1 2 ಇವಕ್ಕೆಲ್ಲ ಓಕೆ. -1 -2 ಇವಕ್ಕೆ ಎಲ್ಲಿಂದ ತರ್ತೀರಾ ಪ್ರೀ ಇಮೇಜ್? ಅಂದ್ರೆ ಇಲ್ಲಿ ಮಾಡ್ ಒಳಗಡೆ ಏನ್ ಹಾಕ್ತೀರಾ ಸೊ ದಟ್ ನಿಮಗೆ ಔಟ್ಪುಟ್ -2 -1 ಅಥವಾ ನೆಗೆಟಿವ್ ನಂಬರ್ಸ್ ಬರಬೇಕು. ಬರುತ್ತಾ? ಚಾನ್ಸ್ ಇದೆಯಾ? ನೋ ಚಾನ್ಸ್ ಅಟ್ ಆಲ್. ಯಾಕಂದ್ರೆ ಮಾಡ್ಯುಲಸ್ ಫಂಕ್ಷನ್ ಎಂತ ಫಂಕ್ಷನ್ ಅಂತಂದ್ರೆ ಇನ್ಪುಟ್ ಏನ್ ಬೇಕಾದ್ರೂ ಹಾಕಿ ಔಟ್ಪುಟ್ ಮಾತ್ರ ಪಾಸಿಟಿವ್ ಮಾತ್ರ ಇರುತ್ತೆ. ಅವಾಗೇನಾಗುತ್ತೆ? ದಿಸ್ ಇಸ್ ನಾಟ್ ಆನ್ ಟು.
ಅರ್ಥ ಆಯ್ತಲ್ಲ, ಯಾಕಂದ್ರೆ there are these negative numbers which are not having the pre-images, so therefore we conclude f is not onto. ಅರ್ಥ ಆಯ್ತಲ್ಲ, ಸೊ ಅದನ್ನು ಕೂಡ ನೀವೇನು ಮೆನ್ಷನ್ ಮಾಡಬೇಕು. ಓಕೆ, R contains negative numbers and these negative numbers ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿನೇ ಬರೀಬೇಕು. ನಾನು ಸಿಂಬಲ್ ಅಲ್ಲಿ ನೆಗೆಟಿವ್ ಮತ್ತೆ ನಂಬರ್ಸ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಿದ್ದೀನಿ. ಓಕೆ, ದೀಸ್ ನೆಗೆಟಿವ್ ನಂಬರ್ಸ್ ಡೂ ನಾಟ್ ಹ್ಯಾವ್ ಪ್ರೀ ಇಮೇಜಸ್, do not have pre-images. Therefore, f is not onto. So finally, we will conclude. Therefore, modulus function is neither 1 nor onto. Artha aitala? So you can conclude like this, right? So ega apart from the given question, ಸ್ವಲ್ಪ ಕ್ವಶನ್ ಅಲ್ಲಿ ನಾನು ಚೇಂಜಸ್ ಮಾಡ್ತೀನಿ. ಇಲ್ಲಿ ನಾನೇನ್ ಮಾಡ್ಬಿಡ್ತೀನಿ, ಹೋಲ್ ನಂಬರ್ಸ್ ಬರೀತೀನಪ್ಪ. ಹೋಲ್ ನಂಬರ್ಸ್ ಬರೆದ್ರೆ ಇದು 1 1 ಆಗುತ್ತಾ, ಆನ್ ಟು ಆಗುತ್ತಾ? ಥಿಂಕ್ ಮಾಡಿ, ಪಾಸ್ ದ ವಿಡಿಯೋ, ಥಿಂಕ್ ಫಾರ್ ಎ ವೈಲ್, ದೆನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಆಗುತ್ತಾ ಆಗಲ್ವಾ, 1 1 ಆನ್ ಟು 2 ಆಗುತ್ತಾ, ಅಥವಾ ಬರೀ 1 1 ಆಗುತ್ತೆ, ಅಥವಾ ಬರೀ ಆನ್ ಟು ಆಗುತ್ತೆ? ಮೆನ್ಷನ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ and after that resume the video and watch it whether your answer was correct or not. Okay, ಕರೆಕ್ಟ್ ಇದ್ರೆ ಮತ್ತೆ ಮೆನ್ಷನ್ ಮಾಡಿ ಕೆಳಗಡೆ, ಮ್ಯಾಮ್ ನಾನು ಹೇಳಿದ ಆನ್ಸರ್ ಕರೆಕ್ಟ್ ಇತ್ತು ಅಂತ. ತಪ್ಪಿದ್ರೆ ಮ್ಯಾಮ್ ಮೈ ಆನ್ಸರ್ ವಾಸ್ ರಾಂಗ್ ಬಟ್ ಐ ಗಾಟ್ ದ ಪಾಯಿಂಟ್, ಯು ಕ್ಯಾನ್ ಮೆನ್ಷನ್ ದಟ್ ಒನ್, ರೈಟ್? ಎನಿವೇಸ್, ಸೊ ಹೋಲ್ ನಂಬರ್ಸ್ ಹಾಕಿದ್ರೆ ಇದು ಕರೆಕ್ಟ್ ಆಗುತ್ತಾ, ನನಗೆ 1 1 ಆಗುತ್ತಾ, ಆನ್ ಟು ಆಗುತ್ತಾ ಅಂದ್ರೆ ಅಬ್ಸರ್ವ್ ಮಾಡಿ. ಹೋಲ್ ನಂಬರ್ಸ್ ಅಷ್ಟೇ ಇದೆ ಈ ಸೆಟ್ ಅಲ್ಲಿ, ಅಂದ್ರೆ ಏನು ನೆಗೆಟಿವ್ ನಂಬರ್ಸ್ ಇಲ್ಲದಾನೆ. ಹೋಲ್ ನಂಬರ್ಸ್ ಅಂದ್ರೆ ಏನು, 0 ಮತ್ತೆ ಪಾಸಿಟಿವ್ ನಂಬರ್. ಡೆಫಿನೆಟ್ಲಿ ದಿಸ್ ಈಸ್ ಆನ್ ಟು 1 1 ಅಂತೂ ಅಂದ್ರೂ ಆಗಲ್ಲ. ಯಾಕೆ, ಇಲ್ಲಿ ನೆಗೆಟಿವ್ ನಂಬರ್ ಪಾಸಿಟಿವ್ ನಂಬರ್ ಎರಡೂ ಸೇರಿ ಒಂದೇ ಇಮೇಜ್ ಇದೆ. ಸೊ 1 1 ಅಂದ್ರೆ 1 ಎಲಿಮೆಂಟ್ 1 ಇಮೇಜ್, 1 ಎಲಿಮೆಂಟ್ ಎನದರ್ ಇಮೇಜ್, ನಾಟ್ ಸೇಮ್ ಇಮೇಜ್. ಅರ್ಥ ಆಯ್ತಲ್ಲ? ಸೊ 1 1 ಅಂತೂ ಆಗಲ್ಲ, ಬಟ್ ಆನ್ ಟು ಆಗುತ್ತೆ. ಯಾಕೆ, ಇಲ್ಲಿ ಯಾವ ಎಲಿಮೆಂಟ್ ಕೂಡ ಆತರ ಉಳ್ಕೊಳಲ್ಲ ವಿಚ್ ಡಸಂಟ್ ಹ್ಯಾವ್ ದಿ ಪ್ರೀ ಇಮೇಜ್. ಸೊ ಯು ವಿಲ್ ಗೆಟ್ ಪ್ರೀ ಇಮೇಜ್ ಫಾರ್ ಆಲ್ ದ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್. ಓಕೆ, 0ಗೆ ಪ್ರೀ ಇಮೇಜ್ 0, 1ಗೆ -1, 1ಗೆ 1, 2ಗೆ 2, 2ಗೆ -2, ಆ ಥರ ಎಲ್ಲಾ ನಂಬರ್ಸ್ಗೂ ಸಿಗುತ್ತೆ ಇದು ಹೋಲ್ ನಂಬರ್ ಇದ್ದಾಗ. ದಟ್ ಈಸ್ ದ ರೀಸನ್ ಐ ಟೋಲ್ಡ್ ಯು, ಫಂಕ್ಷನ್ಸ್ ಅಂತ ಅಂದ್ರೆ ನಿಮಗೆ ಕೊಟ್ಟಿರೋ ಫಂಕ್ಷನ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಅಂದ್ರೆ ಡೊಮೈನ್ ಏನ್ ಕೊಟ್ಟಿದ್ದಾರೆ, ಕೋಡೊಮೈನ್ ಏನ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟ್. ಅರ್ಥ ಆಯ್ತಲ್ಲ? ಸೊ ಅದು ಇಲ್ಲಿ ಬೋರ್ಡ್ ಲೆವೆಲ್ ಅಲ್ಲಿ ಅಷ್ಟೊಂದು ಮ್ಯಾಟರ್ ಆಗಲ್ಲ, ಬಟ್ ಇನ್ ಯುವರ್ ಕಾಂಪಿಟೇಟಿವ್ ಲೆವೆಲ್ ಇಟ್ ಮ್ಯಾಟರ್ಸ್ ಎ ಲಾಟ್. Okay, right. Coming to this question, show that the signum function given by this is neither 1 1 nor onto. ಇದು ಕೂಡ ಅಷ್ಟೇ 1 1 ಆಗಲ್ಲ, ಆನ್ ಟು ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಸಿಗ್ನಮ್ ಫಂಕ್ಷನ್ ಅಂದ್ರೆ ಡೆಫಿನೇಷನ್ ಅವರೇ ಕೊಟ್ಟಿದ್ದಾರೆ, ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, ರೈಟ್? ಏನ್ ಹೇಳಿ, ಸಿಗ್ನಮ್ ಫಂಕ್ಷನ್ ಅಂದ್ರೆ ಇನ್ಪುಟ್ ಇನ್ ಕೇಸ್ ಈ ಎಕ್ಸ್ ವ್ಯಾಲ್ಯೂಸ್ ಪಾಸಿಟಿವ್ ನಂಬರ್ಸ್ ಇದ್ರೆ ಆನ್ಸರ್ ಏನ್ ಬರುತ್ತೆ 1. ಇನ್ ಕೇಸ್ ಎಕ್ಸ್ ವ್ಯಾಲ್ಯೂ 0 ಇದ್ರೆ ಆನ್ಸರ್ ಏನ್ ಬರುತ್ತೆ 0. ಇನ್ ಕೇಸ್ ಎಕ್ಸ್ ವ್ಯಾಲ್ಯೂ ಇನ್ಪುಟ್ ಲೆಸ್ ದನ್ 0 ನೆಗೆಟಿವ್ ನಂಬರ್ಸ್ ಇದಾವೆ ಅಂದ್ರೆ -1. ಇಷ್ಟೇ. ಸೊ ಅಲ್ಲಿಗೆ ನಿಮಗೆ ಸಿಗೋದೇನೋ 3 ಆನ್ಸರು, 1 0 -1. ನೀವು ಯಾವ್ದಾದ್ರು ಎಲಿಮೆಂಟ್ ಹಾಕ್ರಿ. ಸೊ ಇಸ್ ಇಟ್ ಪಾಸಿಬಲ್? ಎಲ್ಲಿಂದ ಎಲ್ಲಿದೆ ನೋಡಿ, 6 ಇಂದ 6. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 6 ಅಲ್ಲಿ ಎಷ್ಟೊಂದು ನಂಬರ್ ಇದಾವೆ, -1 -2 0 1 2 3 ಎಲ್ಲ ಇದೆ. ಇಲ್ಲೂ 6 ಇದೆ. ಓಕೆ, ಇಲ್ಲೂ ಕೂಡ -2 -1 0 +1 2 3 ಹಿಂಗೆ ಎಷ್ಟೊಂದು ನಂಬರ್ ಇದಾವೆ. ಬಟ್ ನೀವು ಇಲ್ಲಿ ಏನೇ ತಗೊಳ್ರಿ, ನೆಗೆಟಿವ್ ನಂಬರ್ಸ್ ಯಾವುದೇ ತಗೊಳ್ರಿ, ನಿಮಗೆ ಹೋಗಿ ಮ್ಯಾಪಿಂಗ್ ಸಿಗೋದಲ್ಲಿ -1ಗೆ. 0 ತಗೊಂಡ್ರೆ 0ಗೆ ಸಿಗುತ್ತೆ, 1 ತಗೊಂಡ್ರೆ 1ಗೆ ಸಿಗುತ್ತೆ. ಪಾಸಿಟಿವ್ ನಂಬರ್ಸ್ ಯಾವುದೇ ತಗೊಂಡ್ರಿ ಎಲ್ಲವೂ ಕೂಡ ಹೋಗ್ಬಿಟ್ಟು ಆನ್ಸರ್ ನಿಮಗೆ ಸಿಗೋದಲ್ಲಿ ಎಲ್ಲಿ, ಇವು 3 ಎಲಿಮೆಂಟ್ ಒಳಗಡೆ ತಾನೆ. ಜಸ್ಟ್ ಮಾರ್ಕ್ ಇಟ್ ಇನ್ ಹೈಲೈಟೆಡ್ ವೇ. ಇವು 3 ಎಲಿಮೆಂಟ್, ಹೌದಲ್ವಾ? ಎಸ್ ಆರ್ ನೋ? ಸೊ ದೇರ್ಫೋರ್ 1 1 ಆಗಲ್ಲ, ಯಾಕಂದ್ರೆ 2 3 ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ಸ್ ಗಳಿಗೆ ಒಂದೇ ಇಮೇಜ್ ಇರೋದು. ಸೊ ದೇರ್ಫೋರ್ 1 1 ಆಗಲ್ಲ. ಕ್ಲಿಯರ್, ಇಟ್ಸ್ ವೆರಿ ಕ್ಲಿಯರ್. ಅಂಡ್ ಆನ್ ಟು ಕೂಡ ಆಗಲ್ಲ. ಯಾಕೆ ಅಂದ್ರೆ ಈ 3 ಬಿಟ್ರೆ ಬೇರೆ ಎಲ್ಲ ರಿಯಲ್ ನಂಬರ್ಸ್ ಗಳಿಗೆ ಪ್ರೀ ಇಮೇಜಸ್ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಯ್ತಲ್ಲ? ದೇರ್ಫೋರ್ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಸಿಗ್ನಮ್ ಫಂಕ್ಷನ್ ಈಸ್ ನೈದರ್ 1 1 ನಾರ್ ಆನ್ ಟು. ಅಷ್ಟೇ ಇರೋದು, ಎಕ್ಸ್ಟೆನ್ಷನ್ ಏನಿಲ್ಲ ಕ್ವಶನ್ ಅಲ್ಲಿ, ಅಷ್ಟೇ ಇರೋದು. ಅಷ್ಟನ್ನ ನೀವು ಆರಾಮಾಗಿ ಬರೀಬಹುದು. ವರ್ಡ್ಸ್ ಅಲ್ಲಿ ಹಂಗೆ ಬರಿಬೇಕು ನೀವು. ಏನಂತ ಅಂದ್ರೆ, ಫಾರ್ ಆಲ್ ದ ಪಾಸಿಟಿವ್ ನಂಬರ್ಸ್ ವಿ ಗೆಟ್ ಓನ್ಲಿ 1 ಇಮೇಜ್, ದಟ್ ಈಸ್ 1. ದೇರ್ಫೋರ್ ಇಟ್ ಈಸ್ ನಾಟ್ 1 1. ನೆಕ್ಸ್ಟ್,
The real numbers other than -1, 0, 1 do not have pre-images. Therefore, f is not onto. Conclusion, therefore, signum function is neither on 1 nor onto. ಅರ್ಥ ಆಯ್ತಲ್ಲ? ಸೊ ಆ ರೀತಿ ನೀವು ಬರೀಬೇಕಾಗುತ್ತೆ. Right. Coming to next question. Let a is equal to, ಏನೋ ಕೊಟ್ಟಿದ್ರಲ್ಲ ಇಲ್ಲಿದೆ, this one. Let a is equal to 1, 2, 3, b is equal to 4, 5, 6, 7, and let f be a function from a to b. Show that f is 1, 1 ಅಂತ ಹೇಳಿದ್ದಾರೆ. ಹೌದಾ? ಸೊ ನಾನು ನಿಮಗೆ ಇದನ್ನ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಎವ್ರಿ ಟೈಮು ನಿಮಗೆ ಫಂಕ್ಷನ್ ಹಿಂಗೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಸಮಥಿಂಗ್ ಅಂತ ಕೊಡಲ್ಲ. ಸಮ್ಟೈಮ್ಸ್ ಆರ್ಡರ್ ಪೇರ್ ಅಲ್ಲಿ ಕೊಟ್ರೆ ನೀವು ಹೆಂಗ್ ಐಡೆಂಟಿಫೈ ಮಾಡ್ತೀರಾ ದಟ್ ಇಟ್ ಈಸ್ ಎ ಫಂಕ್ಷನ್. ಓಕೆ, ಸೊ ಹೌ ಡು ಯು ಐಡೆಂಟಿಫೈ? ಫಸ್ಟ್ ಎಲಿಮೆಂಟ್ ಯಾವುದು ಸೇಮ್ ಇರಬಾರ್ದು, ರೈಟ್? ಫಸ್ಟ್ ಎಲಿಮೆಂಟ್ ಯಾವತ್ತೇ ಆಗಲಿ ಬೇರೆ ಬೇರೆ ಇರಬೇಕು, ರೈಟ್? ಓಕೆ, ಸೊ ಅದು ಫಂಕ್ಷನ್ ಆಗುತ್ತೆ ಅಂತ ಗೊತ್ತಾಯ್ತು. 1, 1 ಆಗಬೇಕು ಅಂದ್ರೆ ಏನ್ ಹೇಳಿದ್ದೆ ನಾನು? ಫಸ್ಟ್ ಎಲಿಮೆಂಟು ಬೇರೆ ಆಗಿರಬೇಕು, ಸೆಕೆಂಡ್ ಎಲಿಮೆಂಟ್ ಕೂಡ ಬೇರೆ ಬೇರೆ ಆಗಿರಬೇಕು. ಅಂದ್ರೆ ಫಸ್ಟ್ ಸೆಕೆಂಡ್ ಯಾವ್ದು ರಿಪೀಟ್ ಆಗಿರಬಾರ್ದು ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಆಲ್ ಡಿಸ್ಟಿಂಕ್ಟ್ ನಿಮಗೆ ಎಲಿಮೆಂಟ್ ಸಿಕ್ಕರೆ ದಟ್ ಈಸ್ 1, 1 ಅಂತ ಆರಾಮಾಗಿ ಹೇಳ್ಬೋದು. ಸೊ ಹೌ ಕ್ಯಾನ್ ಯು ಟೆಲ್ ದಟ್ ಒನ್? ಹೌ ಕ್ಯಾನ್ ಯು ಟೆಲ್ ಹಿಯರ್? ಏನಂತ ಬರೀತೀರಾ? ಎಫ್ ಆಫ್ 1 ಇಸ್ ಈಕ್ವಲ್ ಟು ಏನಿದೆ? ಎಫ್ ಆಫ್ 1 ಅಂದ್ರೆ 1 ಇನ್ಪುಟ್ ಇದ್ದಾಗ ಔಟ್ಪುಟ್ ಪೇರ್ ಯಾರ ಜೊತೆ ಆಗ್ತಿದೆ? 4. ಎಫ್ ಆಫ್ 2 ಇಸ್ ಈಕ್ವಲ್ ಟು 5. ಎಫ್ ಆಫ್ 3 ಇಸ್ ಈಕ್ವಲ್ ಟು 6. ಎಲ್ಲ ಬೇರೆ ಬೇರೆ ಇದೆ ತಾನೆ. ಸೊ ಅದನ್ನ ನೀವು ಬರಿಬೇಕಾಗಿರೋದು ಏನಂದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಹ್ಯಾವ್, ಅಥವಾ ಸೆಟ್ ಟು ಮೆನ್ಷನ್ ಮಾಡ್ರಿ. ಎಲ್ಲಿಂದ ಎಲ್ಲಿದೆ? ಎ ಟು ಬಿ ಅಲ್ಲ, ಫ್ರಮ್ ಎ ಟು ಬಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಹ್ಯಾವ್ ಡಿಸ್ಟಿಂಕ್ಟ್ ಅಂದ್ರೆ ಡಿಫ್ರೆಂಟ್ ಅಂತಾನೆ. ಓಕೆನಾ? ನೀವು ಮತ್ತೆ ಕನ್ಫ್ಯೂಸ್ ಆಗ್ಬಿಡಿ, ಡಿಸ್ಟಿಂಕ್ಟ್ ಅಂದ್ರೆ ಏನು, ಡಿಫ್ರೆಂಟ್ ಅಂದ್ರೆ ಏನು ಅಂತೇಳಿ. ಸೊ ಡೋಂಟ್ ವರಿ. ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಇನ್ set B. Therefore, you can conclude f is 1, 1. That's it. Simple question. Artha aitala? Right. Next, coming to 7th question, which is very important for the point of view of your board level exams. Right? You'll have to study it thoroughly, prove it thoroughly, because it is very important for your board level exams. Right. In each of the cases, ನಿಮ್ಮ board level ಗೆ actually ನಾನು ನೋಡಿರೋ ಹಾಗೆ 5 marks ಗೆ functions ಇಂದ ಬರುತ್ತೆ. And very important is 7th question. And I guess 10th question. Okay, these two are first priority. ಇವೆರಡು ಆಮೇಲೆ ಇಲ್ಲೆಲ್ಲೋ ಎಕ್ಸಾಂಪಲ್ಸ್ ಬರ್ತವೆ. ಎಲ್ಲಿದೆ ಎಕ್ಸಾಂಪಲ್? 26th, not 26 exactly. Just a minute, I'll tell you. 23 ಇರಬೇಕು ಅನ್ಸುತ್ತೆ. 22. Yes, example 23 very important for your board level exams. ಇನ್ನು ಒಂದು ಕ್ವಶನ್ ಯಾವ್ದಿತ್ತು? I think this one. ಮೇಬಿ ಲೆಟ್ ಅಸ್ ಸಿ. ಇದು ಇರಬಹುದೇನಪ್ಪ. ನೋಡಿ 4 ಕ್ವಶನ್ ಇದಾವೆ. ಅಲ್ಲ, ಇದಲ್ಲ, ಇಲ್ಲೊಂದು ಎಕ್ಸಾಂಪಲ್ ನಂಬರ್ 8. ನೋ. ಓಕೆ, ಇದೇ ಇರ್ಬೇಕು ಅನ್ಸುತ್ತೆ. ಲೆಟ್ ಅಸ್ ಸಿ. ಎನಿವೇಸ್, ದೀಸ್ 4 ಆರ್ ಆಕ್ಚುಲ್ ಫಸ್ಟ್ ಪ್ರಿಯಾರಿಟಿ, ರೈಟ್? ಅದಾದ್ಮೇಲೆ ಬೇರೆ ಅಂತ ಕಲೀರಿ. Anyways, in each of the following cases, state whether the function is 1, 1, onto or bijective. 1, 1 onto ಎರಡು ಆದ್ರೆ ಅಂತ ಫಂಕ್ಷನ್ ಏನಂತೀರ? ಬೈಜೆಕ್ಟಿವ್ ಅಂತೀರ. ಕರೆಕ್ಟ್ ತಾನೆ? ಸೊ ಜಸ್ಟಿಫೈ ಯುವರ್ ಆನ್ಸರ್. ಸೊ ಫಸ್ಟ್ ಬಿಟ್ ಬೈ ಬಿಟ್ ಮಾಡೋಣ. ಫಸ್ಟ್ ಬಿಟ್ ಅಲ್ಲಿ ಏನ್ ಕೊಟ್ಟಿದ್ರೆ f is from r to r defined by f of x is equal to 3 minus 4x, ರೈಟ್? ಸೊ ನಾವೇನ್ ಮಾಡ್ತೀವಿ? ಫಸ್ಟ್ ಗಿವೆನ್ ನೀಟಾಗಿ ಬರೀಬೇಕಲ್ಲ ಎಕ್ಸಾಮ್ ಅಲ್ಲಿ ಕೂಡ. ಗಿವನ್ f is from r to r defined by f of x is equal to 3 minus 4x. ಕರೆಕ್ಟ್? ಈಗ 1, 1 ಪ್ರೂವ್ ಮಾಡೋಣ ಫಸ್ಟ್. ಸೊ 1, 1 ಅಂತ ಸಬ್ ಹೆಡಿಂಗ್ ಹಾಕ್ರಿ. 1, 1 ಹಾಕಿದ್ಮೇಲೆ ಲೆಟ್ x1, x2 ಬಿಲಾಂಗ್ಸ್ ಟು x1, x2 ಅಂದ್ರೆ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ತಾನೆ, ಡೊಮೈನ್. ನಿಮಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಗೋದು ಹೇಗೆ ಅಂದ್ರೆ ಬ್ರಾಕೆಟ್ ಅಲ್ಲಿ ಡೊಮೈನ್ ಅಂತ ಮೆನ್ಷನ್ ಮಾಡಬೇಕು. ಯಾಕಂದ್ರೆ 2 R ಇದಾವೆ. ಬೇರೆ ಬೇರೆ ಇದ್ದಿದ್ರೆ ನೀವು ಮೆನ್ಷನ್ ಮಾಡ್ಲಿಲ್ಲ ಅಂದ್ರೆ ಗೊತ್ತು. ಈಗ A to B ಇದ್ರೆ ನೀವು ಇಲ್ಲಿ A ಬರೆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ R to R ಇದ್ರೆ ಏನಾಗುತ್ತೆ? ಯು ಹ್ಯಾವ್ ಟು ಮೆನ್ಷನ್ ಇಟ್. ಮೆನ್ಷನ್ ಮಾಡಲೇಬೇಕು ಅಂತೇನಿಲ್ಲ ಮತ್ತೆ, ಓಕೆನಾ? ಬಟ್ ಮಾಡಿದ್ರೆ ಏನಂದ್ರೆ ಇಟ್ ಗಿವ್ಸ್ ಎ ಪಾಸಿಟಿವ್ ಇಮೇಜ್, ಪಾಸಿಟಿವ್ ಒಪಿನಿಯನ್ ಅಬೌಟ್ ಯು. ಓಕೆನಾ? ಇಟ್ ಕ್ರಿಯೇಟ್ ಸಮ್ ಪಾಸಿಟಿವ್ ಇಂಪ್ರೆಷನ್ ಆನ್ ದ ವ್ಯಾಲ್ಯೂಯೇಟರ್ ಮೈಂಡ್. ಓಕೆ, means you are giving the clarity that you know these elements belong to domain, not codomain ಅಂತ. ಓಕೆ, ಇಲ್ಲಿ ನಾನು ಬರ್ದಿರೋ 6 ಡೊಮೈನೇ ಅಂತ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಿದ್ದೀರಾ ಅಂತ ಅರ್ಥ ಅಲ್ಲಿಗೆ. ಸೊ ಲೆಟ್ x1, x2 ಬಿಲಾಂಗ್ಸ್ ಟು r ಅಂಡ್ f of x1 is equal to f of x2. ನಾನು ನಿಮಗೆ ಹೇಳಿದ್ದೆ 1, 1 ಆಗಬೇಕು ಅಂತ ಅಂದ್ರೆ ಏನಾಗಿರ್ಬೇಕು? ನಾನು 2 ಇಮೇಜಸ್ ತಗೊಂತೀನಿ. 2 ಸೇಮ್ ಇಮೇಜಸ್ ತಗೊಂಡ್ರೆ ನನಗೆ ಕೊನೆಗೆ ಹೋಗ್ಬಿಟ್ಟು 2 ಎಲಿಮೆಂಟ್ಸ್ x1, x2 ಇದಾವಲ್ಲ, f of x1 ಗೆ ಫಂಕ್ಷನ್ ಅಪ್ಲೈ ಮಾಡಿದ್ರೆ ಇಮೇಜ್ ಬರುತ್ತಲ್ಲ,
ಆ x1 x2 ಕೂಡ ಸೇಮ್ ಇದಾವೆ ಅಂತ ಪ್ರೂವ್ ಮಾಡಬೇಕು. ನನಗೆ ಇದನ್ನ ಸಾಲ್ವ್ ಮಾಡಿದ್ರೆ ಇಟ್ ಶುಡ್ ಗೋ ಅಂಡ್ ಗಿವ್ ಮಿ ದಿ ಕನ್ಕ್ಲೂಷನ್ ಆಫ್ಟರ್ ಸರ್ಟನ್ ಸ್ಟೆಪ್ಸ್. ದ ಕನ್ಕ್ಲೂಷನ್ ಮಸ್ಟ್ ಬಿ x1 is equal to x2. In case I get x1 not equal to x2, I can clearly say that it is not 1 1. ಅರ್ಥ ಆಯ್ತಲ್ಲ? ಇಷ್ಟೇ ನೀವು ಬರಿಬೇಕಾಗಿದೆ. ಅಂಡ್ f of x1 is equal to f of x2. f of x ಏನ್ ಕೊಟ್ಟಿದಾರಪ್ಪ? f of x ಕೊಟ್ಟಿರೋದು 3 minus 4x. x ಇರೋ ಜಾಗದಲ್ಲಿ ನಾನು ಏನಾದರೂ ರಿಪ್ಲೇಸ್ಮೆಂಟ್ಸ್ ಮಾಡಬಹುದು. ರೈಟ್, ಐ ವಾಂಟ್ f of x1. ಸೊ x1 ಅಂದ್ರೆ x ಇರೋ ಜಾಗದಾಗ x1 ಮಾಡ್ಕೊಳ್ರಿ. ಏನಾಗುತ್ತೆ? 3 minus 4x1 is equal to 3 minus 4x2. ರೈಟ್, ಈ ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತಾ? ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡೋಣ. minus 4x1 is equal to minus 4x2. ಓಕೆ, ನೆಕ್ಸ್ಟ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ, -4 ಟೋಟಲಿ -4 ಕ್ಯಾನ್ಸಲ್ ಮಾಡಿದ್ರು ನಡೆಯುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ? x1 is equal to x2. ಕೆಲವರು ಸ್ಟೂಡೆಂಟ್ಸ್ ನಾನು ನೋಡಿದ್ದೇನೆ ಏನ್ ಮಾಡ್ತಾರೆ ಅಂದ್ರೆ 3 ಇಲ್ಲೇ ಕ್ಯಾನ್ಸಲ್ ಮಾಡ್ತಾರೆ, -4 ಇಲ್ಲೇ ಮಾಡ್ತಾರೆ. ದಿಸ್ ಇಸ್ ಮ್ಯಾಥಮೆಟಿಕಲಿ ರಾಂಗ್. ಓಕೆ, 3 ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ -4 ಕ್ಯಾನ್ಸಲ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಯು ಗಾಟ್ x1 is equal to x2 by taking f of x1 is equal to f of x2. Therefore, what can you conclude? Therefore, if f of x1 is equal to f of x2 ಅಂದ್ರೆ f of x1 equal to f of x2 ತಗೊಂಡ್ರೆ ನಮಗೆ x1 is equal to x2 ಸಿಗ್ತಿದೆ. therefore f is 1 1 ಅಂತ ಅಲ್ಲಿಗೆ 1 1 ಅಂತ ಪ್ರೂವ್ ಆಯ್ತು. ಇದು 5 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಾಗ ನಿಮಗೆ ಯೂಶಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ? ದಿಸ್ ಈಸ್ ಫಾರ್ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಆನ್ ಟು ಪ್ರೂವ್ ಮಾಡಿದ್ರೆ ಅದು 2 ಮಾರ್ಕ್ಸ್. ಕೊನೆಗೆ ಬೈಜೆಕ್ಟಿವ್ ಇದೆ ಅಂತ 1 1 ಅಂಡ್ ಆನ್ ಟು ಆಗಿರೋದ್ರಿಂದ ಬೈಜೆಕ್ಟಿವ್ ಇದೆ ಅನ್ನೋ ಲೈನ್ ಬರೆದ್ರೆ ದೆನ್ ಇಟ್ ಈಸ್ 1 more marks. It adds up to 1 more. Then overall ನಿಮಗೆ ಏನಾಗುತ್ತೆ? 5 marks ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೆಪ್ರೆಸೆಂಟ್ ಇಟ್. ನೆಕ್ಸ್ಟ್ ಆನ್ ಟು ಪ್ರೂವ್ ಮಾಡ್ಬೇಕಲ್ವಾ ಇದನ್ನ. ಸೊ ಲೆಟ್ ಮಿ ಟರ್ನ್ ದ ಶೀಟ್. ಓಕೆ, ಸೊ ಆನ್ ಟು ಪ್ರೂವ್ ಮಾಡ್ಬೇಕು. ಈಗ ನೆಕ್ಸ್ಟ್ ಆನ್ ಟು ಪ್ರೂವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಲೆಟ್ y ಬಿಲಾಂಗ್ಸ್ ಟು y ಅಂತ ಅಂದ್ರೆ ಯಾವಾಗಲೂ ಎರಡನೇ ಸೆಟ್. ಆನ್ ಟು ಅಂದ್ರೆ ಯಾವಾಗಲೂ ಎರಡನೇ ಸೆಟ್ ಬಗ್ಗೆನೇ ನಾವು ಮಾತಾಡೋದು. ಸೊ y ಬಿಲಾಂಗ್ಸ್ ಟು r, ಆ ಎರಡನೇ ಸೆಟ್ಟಿಗೆ ಏನಂತ ಕರಿತೀರಾ? ಕೋಡೊಮೈನ್. ಲೆಟ್ y ಬಿಲಾಂಗ್ಸ್ ಟು ಕೋಡೊಮೈನ್. ದೆನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್. ಡೊಮೈನ್ ಬರೀಬೇಕು ಬ್ರಾಕೆಟ್ ಅಲ್ಲಿ r, such that f of x is equal to y. ಈ ಲೈನ್ ಕನ್ಫರ್ಮ್ ಬರಬೇಕು ನೀವು. ಓಕೆ, ಲೆಟ್ y ಬಿಲಾಂಗ್ಸ್ ಟು r, ಕೋಡೊಮೈನ್ ಬಿಲಾಂಗ್ ಆಗುತ್ತೆ. ಅಂದ್ರೆ ಏನು? ಯಾವ್ದಾದ್ರು ನನ್ನ ಎಲಿಮೆಂಟ್ ಕೋಡೊಮೈನ್ ಇಂದ ತಗೊಂಡ್ರೆ ನನಗೆ ಪಕ್ಕ ಅದಕ್ಕೆ ಒಂದು ಪ್ರೀ ಇಮೇಜ್ ಸಿಗುತ್ತೆ. ಅವಾಗ ನಾನು ಅದು ಆನ್ ಟು ಅಂತೀನಿ, ಹೌದಲ್ವಾ? ಸೊ ಅದನ್ನ ಬರಿತಿರೋದು ಇಲ್ಲಿ. y ಅನ್ನೋದು ನಾನು ಕೋಡೊಮೈನ್ ಇಂದ ತಗೊಂಡ್ರೆ x ಅನ್ನೋದು ಡೊಮೈನ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. which satisfies f of x is equal to y means which is nothing but this x will be the pre-image of y. means x ಇಂದು ಇಮೇಜ್ y ಆಗುತ್ತೆ, y ದು ಪ್ರೀ ಇಮೇಜ್ x ಆಗುತ್ತೆ. ಓಕೆ, ಉಲ್ಟಾ ಬಂದ್ರೆ ಪ್ರೀ ಇಮೇಜ್, ಸೀದಾ ಹೋದ್ರೆ ಇಮೇಜ್. ಸೊ such that the image of x under the function f is y. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪೇರಿಂಗ್ ಆದಾಗ this is x, this is y, this is function f. ಓಕೆನಾ? ಸೊ x ಇಂದು ಇಮೇಜ್ y ಅಂಡರ್ ಫಂಕ್ಷನ್, y ದು ಪ್ರೀ ಇಮೇಜ್ x. ರೈಟ್, ಸೊ ಈ ತರ ನೀವು ಬರೀಬೇಕಾಗುತ್ತೆ. ಅಂಡ್ ಈಗ ನೀವೇನ್ ಮಾಡ್ಬೇಕು? ಈಗ ನೀವು ಪ್ರೂವ್ ಮಾಡಬೇಕು. ನಿಮಗೆ y ಐತೆ ಅಂತ ಗೊತ್ತು, ಲೆಟ್ ನೀವೇ ಅಜ್ಯೂಮ್ ಮಾಡಿದ್ದೀರಾ, ಬಟ್ x ಅನ್ನೋದು ಐತೆ ಅನ್ನೋದು ಪ್ರೂವ್ ಮಾಡ್ಬೇಕು ಈಗ. ಸೊ ಹೌ ಟು ಪ್ರೂವ್? f of x ಅವರೇ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 3 minus 4x is equal to y. ಈಗ x ಮಾತ್ರ ಉಳಿಸ್ಕೊಂಡು ಎಲ್ಲ ಆ ಕಡೆ ಕಳಿಸ್ಬೇಕು ನೀವು. -4x ಹಾಗೆ ಇರಲಿ, y ಈ 3 ಈ ಕಡೆ ಬಂದ್ರೆ ಏನಾಗುತ್ತೆ? -3. x is equal to y minus 3 divided by -4. ಟೆಲ್ ಮಿ ಒನ್ ಥಿಂಗ್, ಇಲ್ಲಿ ನಾನು ಯಾವುದೇ ನಂಬರ್ ತಗೋಬಹುದು ತಾನೆ? x ಅನ್ನೋದು ಡೊಮೈನ್ ಇಂದ, ಹೌದಲ್ವಾ? ಸೊ ಇಲ್ಲಿ ನಾನು ಈಗ ನೋಡ್ಬೇಕಾಗಿರೋದು ಏನಂದ್ರೆ f of x is equal to y ತಗೊಂಡ್ಮೇಲೆ x ವ್ಯಾಲ್ಯೂ ನಾನು ನೋಡ್ತಾ ಇದ್ದೀನಿ. ಈ x ವ್ಯಾಲ್ಯೂ ನನಗೆ ಡೊಮೈನ್ ಅಲ್ಲಿ ಸಿಗುತ್ತಾ ಅಂತ? ಡೆಫಿನೆಟ್ಲಿ ಸಿಗುತ್ತೆ ಅಲ್ವಾ? ಇಲ್ಲಿ ಏನಾದ್ರು ತೊಂದರೆ ಆಗ್ತಿದ್ಯಾ ಇದಕ್ಕೆ? ಇಲ್ಲ. ನೀವು ಯಾವ್ದಾದ್ರು ರಿಯಲ್ ನಂಬರ್ ವ್ಯಾಲ್ಯೂ ಇಲ್ಲ y ಅಲ್ಲಿ y ಜಾಗದಾಗ ಹಾಕ್ರಿ, 0 ಹಾಕ್ರಿ, 1 ಹಾಕ್ರಿ, 3 ಹಾಕ್ರಿ, ಬೇಕಿದ್ರೆ 3 - 3 0 ಬೈ ಎನಿಥಿಂಗ್ 0. ಸೊ ಫಂಕ್ಷನಿಗೆ ಏನು ತೊಂದರೆ ಆಗ್ತಿಲ್ಲ. ಸೊ ದಟ್ ಮೀನ್ಸ್ ಇಲ್ಲಿ ನಾನು y ಜಾಗದಾಗ ಯಾವುದೇ ವ್ಯಾಲ್ಯೂ ಹಾಕಿದ್ರು ಕೂಡ ನನಗೆ ಕೊನೆಗೆ ಒಂದು ರಿಯಲ್ ನಂಬರ್ ಸಿಗುತ್ತೆ. therefore x belongs to real number, that is domain. Here you have to mention domain. Therefore I can conclude f is onto. Hence ಇಲ್ಲಿ ನೆಕ್ಸ್ಟ್ ಏನು ಬರಬೇಕು? since
f is 1 1 and onto f is bijective, hence the proof. That's it. This is very important question with the point of view of your board exam. Coming to next question. Okay, ಇನ್ನೊಂದು ಬಿಟ್ಟಿದೆಲ್ಲ, f is from r to r. Okay, f of x ಏನು ಕೊಟ್ಟಿದ್ದಾರಪ್ಪ, given f of x is equal to 1 plus x square. ಇದು ಒಂದು ಆಗುತ್ತಾ? ಥಿಂಕ್ ಅಬೌಟ್ ಇಟ್. ಚಾನ್ಸ್ ಇಲ್ಲ ತಾನೆ, ಹಂಗೆ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಬಟ್ ಲೆಟ್ ಅಸ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ರೈಟ್. ಸೊ ಏನು ಮಾಡ್ತೀರಾ, ಆಸ್ ಯೂಶುವಲ್ 1 1 ಪ್ರೂವ್ ಮಾಡಬೇಕಲ್ವಾ. ಫಸ್ಟ್ 1 1 ಗಿವನ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್, ಅದು ಬರಬೇಕು ನೀವು. ಗಿವನ್ ಎಫ್ ಈಸ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಅಂತ ಬರೆದು ಇದನ್ನು ಬರೀಬೇಕು. ನೆಕ್ಸ್ಟ್ 1 1 ಗೆ ನಾವೇನು ಮಾಡ್ತೀವಿ ಹೇಳಿ, ಲೆಟ್ x1, x2 ಬಿಲಾಂಗ್ಸ್ ಟು ಆರ್ ಅಂಡ್ f of x1 is equal to f of x2. ಸಿಂಪಲ್. ಸೊ f of x1 ಅಂದ್ರೆ ಏನಾಗುತ್ತೆ, 1 plus x1 square is equal to f of x2 ಅಂದ್ರೆ 1 plus x2 square. ಅಲ್ಲಿಗೆ 1 1 ಕ್ಯಾನ್ಸಲ್, x1 square is equal to x2 square ಬಂತು. x1 is equal to ಏನು ಬರುತ್ತೆ, ಈ ಸ್ಕ್ವೇರ್ ರೂಟ್ ಅಪ್ಲೈ ಈ ಕಡೆ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ x2 ಬಂತಾ, ಹೌದಿಲ್ಲ. ನಮಗೆ x1 is equal to x2 ಬೇಕಿತ್ತು, x1 is equal to ಮೈನಸ್ x2 ಬಂದೈತೆ ಜೊತೆಗೆ. ಸೊ therefore what can I say, x1 is equal, that is if f of x1 is equal to f of x2, then x1 is equal to x2 or x1 is equal to minus x2. Therefore f is not 1 1. ಓಕೆ, ಎರಡೂ ಬರ್ಬೋದು. ಇದೊಂದು ಬಂದಿದ್ರೆ ಓಕೆ ಇರೋದು, ಇದು ಎರಡೂ ಬಂದ್ಬಿಟ್ಟಿದ್ದಾವೆ. ಓಕೆ, ಯಾಕೆ ಮ್ಯಾಮ್ ಎರಡು ಪ್ಲಸ್ ಆರ್ ಮೈನಸ್ ಯಾಕೆ ತಗೊಂಡ್ರಿ ಅಂತ ಅಂದರೆ, ನೆನಪಿರಲಿ, ಸ್ಕ್ವೇರ್ ಆಫ್ ಸಮ್ ನಂಬರ್ ಇಸ್ ಈಕ್ವಲ್ ಟು ಏನು ವ್ಯಾಲ್ಯೂ ಬರುತ್ತೋ, ನೆಗೆಟಿವ್ ಅಂದರೆ 2 ಸ್ಕ್ವೇರ್ 4 ಬಂದರೆ ಮೈನಸ್ 2 ಹೋಲ್ ಸ್ಕ್ವೇರ್ ಕೂಡ 4 ಬರುತ್ತೆ. ಸೊ ಹಾಗಾಗಿ ಪಾಸಿಟಿವ್ನೂ ಇದೆ ನೆಗೆಟಿವ್ನೂ ಇದೆ. ದೇರ್ಫೋರ್ ಇಲ್ಲೇನಾಯಿತು, ಎಕ್ಸ್ ಪ್ಲಸ್ ಆರ್ ಮೈನಸ್ x2 ಆಯಿತು. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸೊ ಎಫ್ ಇಸ್ ನಾಟ್ 1 1. ನಾವು ಚೆಕ್ ಅಬೌಟ್ ದಿಸ್ ಒನ್. ಆನ್ ಟು ಆಗುತ್ತಾ, ಆನ್ ಟು ಚೆಕ್ ಮಾಡಿ. ಆನ್ ಟು ಏನು ಫಾರ್ಮ್ಯಾಟ್ ಹೇಳಿದ್ದೀನಿ, ಲೆಟ್ y ಬಿಲಾಂಗ್ಸ್ ಟು ಕೋಡೊಮೈನ್. ಕೋಡೊಮೈನ್ ಏನಿದೆ ಆರ್. y ಬಿಲಾಂಗ್ಸ್ ಟು ಕೋಡೊಮೈನ್. Let y belongs to R, then there exists x belongs to domain such that f of x is equal to y. f of x ಏನು ಕೊಟ್ಟಿದ್ದಾರೆ, 1 plus x square is equal to y. ನಾನೇನು ಹೇಳಿದೆ, x ಮಾತ್ರ ಉಳಿಸ್ಕೊಳ್ರಿ. ಸೊ x square is equal to y ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1. x is equal to ಬೇಕು ನನಗೆ, ಹೌದಲ್ವಾ. ಸೊ x is equal to ಏನಾಗುತ್ತೆ, ಡೆಫಿನೆಟ್ಲಿ ಪ್ಲಸ್ ಆರ್ ಮೈನಸ್ y minus 1. ಟೆಲ್ ಮಿ ಒನ್ ಥಿಂಗ್, y minus 1 ಅನ್ನೋದು ರಿಯಲ್ ನಂಬರಿಗೆ ಬಿಲಾಂಗ್ ಆಗುತ್ತಾ? ಈಸ್ ಇಟ್ ಪಾಸಿಬಲ್? ಥಿಂಕ್ ಆಫ್ ಇಟ್. ಈಸ್ ಇಟ್ ಪಾಸಿಬಲ್? ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಏನು ಹೇಳಿ, ಈ ಜಾಗದಾಗೆ y ನಂಬರ್ ಇದಾವಲ್ಲ, ಗ್ರೇಟರ್ ದನ್ 1 ಇದ್ರೆ ಪಾಸಿಟಿವ್ ಬರುತ್ತೆ ರೂಟ್ ಒಳಗಡೆ. ಬಟ್ ನೆಗೆಟಿವ್ ನಂಬರ್ಸ್ ನಾನು ತಗೊಂಡ್ರೆ, ಯಾಕಂದ್ರೆ ನನ್ನ ಹತ್ರ y ಇರೋದೆಲ್ಲಿಂದ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಲ್ಲಿ ನೆಗೆಟಿವ್ ಕೂಡ ಇದಾವೆ. ನೆಗೆಟಿವ್ ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ಇದು ಕೊಲಾಪ್ಸ್ ಆಗ್ಬಿಡುತ್ತೆ. ಅಂದ್ರೆ ರೂಟ್ ಒಳಗಡೆ ನೆಗೆಟಿವ್ ಬರಂಗಿಲ್ಲ. therefore this does not belongs to domain, that is R. You have to write domain. Okay, so therefore what can you say, f is not onto. ಇನ್ನೂ ಒಂದು ಮೆಥಡ್ ಕೂಡ ಮಾಡ್ತಾರೆ, ಏನಂದ್ರೆ ಇಲ್ಲೇನು ಎಕ್ಸ್ ಸಿಗುತ್ತೋ ತಗೊಂಡೋಗಿ ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕ್ರಿ, ನಿಮಗೆ ಆನ್ಸರ್ y ಬರುತ್ತಾ, ಬಂದ್ರೆ ನೀವು ಮಾಡಿರೋದು ಕರೆಕ್ಟ್ ಇದೆ, ಆರ್ ನೀವು ಮಾಡಿರೋದು ಆನ್ ಟು ಅಂತ ಹೇಳ್ತಿರೋದು ವ್ಯಾಲಿಡೇಟ್ ಆಗಿದೆ ಅಂತ ಅರ್ಥ. ಬಟ್ ಇದನ್ನ ತಗೊಂಡೋಗಿ ಇಲ್ಲಿ ಹಾಕಿದ್ರೆ ಎಫ್ ಆಫ್ ಎಕ್ಸ್ ಜಾಗದಾಗೆ 1 plus x ಸ್ಕ್ವೇರ್ ಅಂದ್ರೆ 1 plus ರೂಟ್ ಆಫ್ ಹೋಲ್ ಸ್ಕ್ವೇರ್ ಹಾಕಿದ್ರೆ ಏನಾಗುತ್ತೆ ಹೇಳಿ, ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿ 1 plus y minus 1 ಆಗುತ್ತೆ. 1 plus y minus 1 ಆಗುತ್ತಾ? y minus 1 ಆಗುತ್ತೆ, ಕ್ಯಾನ್ಸಲ್ ಆಗಿ y ಉಳಿಯುತ್ತೆ. ಬಟ್ it will be different if you take the negative. Okay, so therefore f is not onto, right? Since f is neither on 1 nor onto, we can conclude f is not bijective. ಅರ್ಥ ಆಯ್ತಲ್ಲ. ಸೊ f is not bijective. Coming to next question. Question number 8. Let a and b be sets. Okay, ಎರಡು ಸೆಟ್ ಇದಾವೆ. Show that the function, okay, ಇಲ್ಲಿ ಡಿಫೈನ್ ಆಗಿರೋದು ಕಾರ್ಟಿಷಿಯನ್ ಪ್ರಾಡಕ್ಟ್ a cross b to b cross a. Let me take reverse the sheet.
A cross B to B cross A such that f of A, B is equal to B, A is bijective function. Okay. ರೈಟ್. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಎ ಮತ್ತು ಬಿ ಎರಡು ಸೆಟ್. ಎವ್ರಿ ಟೈಮ್ ಏನು ಮಾಡೋರು ಅಂದರೆ ಫಂಕ್ಷನ್ನ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಡಿಫೈನ್ ಮಾಡೋರು. ಅದಕ್ಕೆ ನಾವೇನು ಮಾಡ್ತಿದ್ವಿ, ಎಲಿಮೆಂಟ್ ಎಫ್ ಆಫ್ ಎಕ್ಸ್ ಇಸ್ಗಳು ಎಫ್ ಆಫ್ ವೈ ಅಂತ ತಗೊಂತಿದ್ವಿ. ಈ ಸತಿ ಏನು ಮಾಡಿದ್ದಾರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಎಫ್ ಈಸ್ ಫ್ರಮ್ ಎ ಕ್ರಾಸ್ ಬಿ ಟು ಬಿ ಕ್ರಾಸ್ ಎ ಅಂದ್ರೆ ಏನು, ಕಾರ್ಟೀಷಿಯನ್ ಪ್ರಾಡಕ್ಟ್ ಇಂದ ಇನ್ನೊಂದು ಕಾರ್ಟೀಷಿಯನ್ ಪ್ರಾಡಕ್ಟ್. ಹಂಗಂದ್ರೆ ಎಲಿಮೆಂಟ್ಸ್ ಇದ್ರ ಒಳಗಡೆ ಎಂತವಿರ್ತವೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಒಳಗಡೆ ಎಲಿಮೆಂಟ್ ಯಾವಾಗಲೂ ಆರ್ಡರ್ಡ್ ಪೇರ್ ತರ ತಾನೇ ಇರೋದು ಎ ಕ್ರಾಸ್ ಬಿ ಅಂದ್ರೆ, ರೈಟ್. ದೇರ್ ಫೋರ್ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಡ್ಲಿಲ್ಲ. ಕೆಲವೊಬ್ರು ಸ್ಟೂಡೆಂಟ್ಸ್ ಡೌಟ್ ಇರುತ್ತೆ, ಮ್ಯಾಮ್ ಬೇರೆ ಕ್ವಶನ್ಸ್ ಅಲ್ಲೆಲ್ಲ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಟ್ಟಾರೆ, ಇಲ್ಲಿ ನೋಡಿದ್ರೆ ಎಫ್ ಆಫ್ ಎ ಕಾಮ ಬಿ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಬರೋದೆಲ್ಲ ಇನ್ಪುಟ್ಗಳು ಎಲ್ಲಿಂದ, ಡೊಮೈನ್ ಇಂದ. ಇಲ್ಲಿ ಡೊಮೈನ್ ಎಂತದೈತೆ, ಇಲ್ಲೆಲ್ಲ ಡೊಮೈನ್ ಇದ್ದಿದ್ದು ಸೆಟ್ಸ್, ಅದಕ್ಕೆ ಎಕ್ಸ್ ಹಾಕಿದ್ರಪ್ಪ. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್, ಇಲ್ಲಿ ಎ ಕಾಮ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ತಾನೆ, ಎಸ್ ಆರ್ ನೋ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಡಿಫರೆನ್ಸ್. ಓಕೆ, ಇಲ್ಲಿ ಇನ್ಪುಟ್ ಆರ್ಡರ್ಡ್ ಪೇರಲ್ಲೇ ಇರುತ್ತೆ, ಬಿ ಕ್ರಾಸ್ ಎ ಅಂದ್ರೆ ಔಟ್ಪುಟ್ ಕೂಡ ಆರ್ಡರ್ಡ್ ಪೇರಲ್ಲೇ ಇರಬೇಕು. ಅಲ್ಲಿಗೆ ಯು ಆರ್ ಅಟ್ ಲೀಸ್ಟ್ ಕ್ಲಿಯರ್ ಅಬೌಟ್ ದ ರೆಪ್ರೆಸೆಂಟೇಷನ್. ನಾವು ಯು ಹ್ಯಾವ್ ಟು ಪ್ರೂವ್ ದಟ್. ಅಂದ್ರೆ ನಾವು ಏನು ಪ್ರೂವ್ ಮಾಡಬೇಕಂದ್ರೆ ಇದೇನಿದೆಯಲ್ಲ ಇದು ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಬಿಗಿನ್. ಫಸ್ಟ್ 1 ಹೇಗೆ ಪ್ರೂವ್ ಮಾಡ್ತೀರಾ? 1 ಅಂದ್ರೆ ಲೆಟ್ x1 x2 ಹೇಳಲ್ಲ ಇಲ್ಲಿ ಈಗ, ಓಕೆನಾ? ನೆನಪಿರ್ಲಿ, ಇಲ್ಲಿ ಅವಾಗಲೇ x1 x2 ಹೇಳಬೇಕಾದ್ರೆ ಎಲಿಮೆಂಟ್ಸ್ ಅಲ್ಲ ಸೆಟ್ ಇತ್ತು. ಇಲ್ಲಿ x1 x2 ಬಿಲಾಂಗ್ಸ್ ಟು ಡೊಮೈನ್ ಅಂತ ಹೇಳಂಗಿಲ್ಲ. ಇಲ್ಲಿ ತಗೊಳೋದು ಈಗೇನು, ಎ ಬಿ ಇದೆಯಲ್ಲ, a1 b1 a2 b2 ಅಂತ ತಗೊಳ್ತಿರ್ಬೇಕಿದ್ರೆ a1 b1 ಅಂಡ್ a2 b2. ಇದು ನಮಗೆ ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕಲ್ತಿರೋ ಪ್ರಕಾರ x1 ಇದು x2 ಅಂತ ತಲೆಯಲ್ಲಿ ಇರಬೇಕು. ಬಿಲಾಂಗ್ಸ್ ಟು ಡೊಮೈನ್, ಡೊಮೈನ್ ಯಾವುದು, ಎ ಕ್ರಾಸ್ ಬಿ. ಅಂಡ್ ಎಫ್ ಆಫ್ x1 is equal to ಎಫ್ ಆಫ್ x2 ಅಂತ ಬರೀಬೇಕು. ಎಫ್ ಆಫ್ x1 is equal to ಎಫ್ ಆಫ್ x2. x2 ಅಂದ್ರೆ ಏನಾಗುತ್ತೆ, a2 b2, ರೈಟ್? ನಮಗೆ ಎಫ್ ಆಫ್ x1 is equal, I'll write it clearly, so sorry for this. ಎಫ್ ಆಫ್ x1 is equal to ಎಫ್ ಆಫ್ x2, ರೈಟ್? ಎಫ್ ಆಫ್ x2. ಈಗ ಎಫ್ ಆಫ್ a1 b1 ಅಂತಂದ್ರೆ ಏನಾಗುತ್ತೆ, ಎಫ್ ಆಫ್ ಎ ಬಿ ಇದ್ದಿದ್ರೆ ಬಿ ಎ ಆಗೋದು, a1 b1 ಇದ್ರೆ b1 a1 ಆಗುತ್ತೆ. ಸಿಂಪಲ್. b1 a1 ಇಸ್ ಈಕ್ವಲ್ ಟು a2 b2 ಇದ್ರೆ ಇಲ್ಲೇನಾಗುತ್ತೆ, b2 a2. ಸೊ ದೇರ್ ಫಾರ್ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ದಿಸ್ ಒನ್? ನಮಗೆ ಗೊತ್ತಿದೆ, ನಾವು ರಿಲೇಷನ್ಸ್ ಫಂಕ್ಷನ್ಸ್ ಫಸ್ಟ್ PUC ಕಲಿಬೇಕಾದ್ರೆ ಕಲ್ತಿದ್ವಿ. ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್. ವೆನ್ ಡು ಯು ಸೇ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್? ವೆನ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಮೀನ್ಸ್ ಫಸ್ಟ್ ಎಲಿಮೆಂಟ್ ಈಸ್ ಫಸ್ಟ್ ಎಲಿಮೆಂಟ್ ಈಕ್ವಲ್ ಟು ಫಸ್ಟ್, ಸೆಕೆಂಡ್ ಈಸ್ ಈಕ್ವಲ್ ಟು ಸೆಕೆಂಡ್. ದೇರ್ ಫಾರ್ ಯು ಕ್ಯಾನ್ ಸೇ ದಟ್ b1 is equal to b2 and a1 is equal to a2. Therefore a1 b1 is equal to a2 b2 ಅಂತ ಹೇಳ್ಬೋದಲ್ವಾ, ರೈಟ್? ಹಂಗೆ ಹೇಳ್ಬೋದು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ x1 is equal to ಎಫ್ ಆಫ್ x2 ತಗೊಂಡು x1 is equal to x2 ಬಂದ್ವಿ. ದೇರ್ ಫೋರ್ ನಾವೇನು ಕನ್ಕ್ಲೂಡ್ ಮಾಡಬಹುದು, ದೇರ್ ಫೋರ್ ಎಫ್ ಈಸ್ 1 ಅರ್ಥ ಆಯ್ತಲ್ಲ? ಸೊ ಇದು ಸ್ವಲ್ಪ ಏನೋ ಪ್ರೀವಿಯಸ್ ಪ್ರಾಬ್ಲಮ್ಸ್ಗಿಂತ ಡಿಫ್ರೆಂಟ್ ಇದೆ. ಓನ್ಲಿ ಡಿಫರೆನ್ಸ್ ಇಸ್ ದಟ್ ಇಲ್ಲಿ ಸೆಟ್ ಟು ಎ ಕ್ರಾಸ್ ಬಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ರೈಟ್? ಸೊ ದಿಸ್ ಇಸ್ ಯೋರ್ ಆನ್ಸರ್. ದೇರ್ ಫೋರ್ ಯು ಪ್ರೂವ್ ದಟ್ ಎಫ್ ಈಸ್ 1. ನೌ ಯು ಹ್ಯಾವ್ ಟು ಪ್ರೂವ್ ದಟ್ ಎಫ್ ಈಸ್ ಆನ್ ಟು. ಲೆಟ್ ಮಿ ಟೇಕ್ ಅನದರ್ ಶೀಟ್, ಜಸ್ಟ್ ಅ ಮಿನಿಟ್. ಓಕೆ, ಸೊ ಏನ್ ಪ್ರೂವ್ ಮಾಡ್ಬೇಕೀಗ? ಆನ್ ಟು ಪ್ರೂವ್ ಮಾಡ್ಬೇಕಂದ್ರೆ ನಾನು ಏನ್ ಹೇಳ್ತಿದ್ದೆ, ಅವರು ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಅಂತ ಹೇಳ್ತಿದ್ದೆ. ಇಲ್ಲಿ ವೈ ಏನಾಗುತ್ತೆ ಈಗ, ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಅಂತಂದ್ರೆ ಏನಾಗುತ್ತೆ, ವೈ ಅಂತಂದ್ರೆ ಈ ಕಡೆ ಎಫ್ ಆಫ್ ಎಕ್ಸ್ ಇಸ್ಗಳು ಟು ವೈ ತರ ಇದೆ ಇರೋದು. ಸೊ ದೇರ್ ಫೋರ್ ಲೆಟ್ ವೈ ಅಂದ್ರೆ ಎರಡನೇ ಎಲಿಮೆಂಟ್ ಬಿ ಕಾಮ ಎ, ಅದು ಇಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಗೊತ್ತಾಗಬೇಕು ಬಿ ಕ್ರಾಸ್ ಎ ಇದೆ ತಾನೆ. ಸೊ ದೇರ್ ಫೋರ್ ಫಸ್ಟ್ ಎಲಿಮೆಂಟ್ ಕಮ್ಸ್ ಫ್ರಮ್ ಬಿ ಸೆಟ್, ಸೆಕೆಂಡ್ ಫ್ರಮ್ ಎ ಸೆಟ್. ಬಿ ಕಾಮ ಎ ಬಿಲಾಂಗ್ಸ್ ಟು ಕೋಡೊಮೈನ್. ಎ ಕ್ರಾಸ್ ಬಿ ಅಲ್ಲ, ಬಿ ಕ್ರಾಸ್ ಎ ಬರಿಬೇಕು ನೀವು. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನಾಲೆಜ್ ಎಷ್ಟಿದೆ ಅಂತ. ನೀವು ಇಲ್ಲಿ ಎ ಕ್ರಾಸ್ ಬಿ ಬರೀಬೇಕಾ, ಬಿ ಕ್ರಾಸ್ ಎ ಬರಿಬೇಕಂತ ಕನ್ಫ್ಯೂಸ್ ಆಗಂಗಿಲ್ಲ. ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್. ಸೊ ಕೋಡೊಮೈನ್ ಅಂದ್ರೆ ಎರಡನೇ ಸೆಟ್. ಓಕೆ, ಅಂಡ್ ಲೆಟ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್. ದೆನ್ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್. ಎಕ್ಸ್ ಅಂದ್ರೆ ಏನಿದೆ ನಮಗೀಗ, ಎ ಕಾಮ ಬಿ. ಬಿಲಾಂಗ್ಸ್ ಟು ಡೊಮೈನ್ ಅಂದ್ರೆ ಎ ಕ್ರಾಸ್ ಬಿ. ಸಚ್ ದಟ್ ಸಿಂಬಲ್ ಇದೆ, ಬಟ್ ಹಿಂಗೆ ಬರೆದ್ರು ಪ್ರಾಬ್ಲಮ್. ಎಲ್ಲಾ ಸಿಂಬಲ್ಸ್ ಆಗ್ಬಿಡುತ್ತೆ ಅಂತ ಅಟ್ಲೀಸ್ಟ್ ಕೆಲವೊಂದು ಇಂಗ್ಲಿಷ್ ಲೆಟರ್ಸ್ ಇರಲಿ. ಸಚ್ ದಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು
ಎಫ್ ಆಫ್ ಎಕ್ಸ್ ಇಸ್ ವೈ ಅಂತ. ಕರೆಕ್ಟಾ? ಸೊ ಅಲ್ಲಿಗೆ ನಮಗೆ ಗೊತ್ತಿದೆ ಪ್ರತಿಯೊಂದು ಎ ಕಾಮ ಬಿ ಆರ್ಡರ್ಡ್ ಪೇರ್ಗೆ ಇಲ್ಲಿ ಪ್ರೂಫ್ ಆಕ್ಚುಲಿ ಇಲ್ಲ ಇಲ್ಲಿ, ಯಾಕಂದ್ರೆ ನಂಬರ್ಸ್ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ ಅವ್ರು, ನಾವು ಜನರಲೈಸ್ ಮಾಡಿ ಹೇಳ್ಬೇಕಾಗುತ್ತೆ. ಓಕೆ, ಸೊ ಪ್ರತಿಯೊಂದು ಎ ಕಾಮ ಬಿಗೆ ಬಿ ಕಾಮ ಎ ಎಕ್ಸಿಸ್ಟ್ ಆಗೇ ಆಗುತ್ತೆ. ಸೊ ವಿ ಕ್ಯಾನ್ ಸೇ, ಅಂಡ್ ನಮಗೆ ಆಕ್ಚುಲಿ ಅಮೌಂಟ್ ಹೇಳ್ಬೇಕಂದ್ರೆ ಪ್ರತಿಯೊಂದು ಎರಡನೇ ಸೆಟ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟಿಗೆ ಪ್ರೀ ಇಮೇಜ್ ಬೇಕು ತಾನೆ. ಸೊ ಆ ತರ ಬರೀಬೇಕು ನೀವೀಗ. ಸೊ ಫಾರ್ ಆಲ್ ಸಿಂಬಲ್ ಉಲ್ಟಾ ಎ. ಓಕೆ, ಫಾರ್ ಆಲ್ ಬಿ ಕಾಮ ಎ ವಿ ಹ್ಯಾವ್ ಎ ಕಾಮ ಬಿ ಇನ್ ಡೊಮೈನ್. ಡೊಮೈನ್ ಅಂದ್ರೆ ಯಾವುದು? ಎ ಕ್ರಾಸ್ ಬಿ. therefore f is on 2. ಅರ್ಥ ಆಯ್ತಲ್ಲ? hence since f is on 1 ಆಯ್ತು, on 2 ಆಯ್ತು, hence f is bijective. Okay, so you can bijective function. You can conclude this one, right? Okay, ಇದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ರೈಟ್? ಓಕೆ, ಕಮ್ ಟು ನೆಕ್ಸ್ಟ್ ಒನ್. ಲೆಟ್ ಎನ್ ಕ್ರಾಸ್ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಎನ್ ಟು ಎನ್. ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರೋದು ಎನ್ ಅಂದ್ರೆ ಯಾವುದು? ನ್ಯಾಚುರಲ್ ನಂಬರ್ ಸೆಟ್. ಡಿಫೈನ್ಡ್ ಬೈ ಎಫ್ ಆಫ್ ಎನ್ ಇಸ್ ಇಕ್ವಲ್ ಸೋ ಅಂಡ್ ಸೋ ಫಾರ್ ಆಲ್ ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಸಿ, ಇಲ್ಲಿ ಶೋ ದಟ್ ಕೊಟ್ಟಿಲ್ಲ. ಶೋ ದಟ್ ಕೊಟ್ಟಿದ್ರೆ ನಾವು ಕಣ್ಣು ಮುಚ್ಕೊಂಡು 1 ಆನ್ ಟು ಆಗೇ ಆಗುತ್ತೆ ಅಂತ ಪ್ರೂಫ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಟೇಟ್ ವೆದರ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್ ಅಂದ್ರೆ ಆಗುತ್ತೋ ಇಲ್ಲ ಅಂತ ಫಸ್ಟ್ ನೀವು ಜಸ್ಟಿಫೈ ಮಾಡಲೇಬೇಕು. ಈಗ ಅಂದ್ರೆ ನೀವು ತಲೆ ಉಪಯೋಗಿಸಲೇಬೇಕು. ಹಿಯರ್ ಯು ಕೆನಾಟ್ ಸಿಂಪ್ಲಿ ಸಿ ದಟ್ yes it is 1 yes it is on 2 without even going with examples. But that is not the case in this question. Okay, right, let's try to solve this question as well. Let f is from n to n be defined by f of n is equal to. So ಇದ್ರ ಮೀನಿಂಗ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಫಂಕ್ಷನ್ ನ್ಯಾಚುರಲ್ ನಂಬರ್ ಇಂದ ನ್ಯಾಚುರಲ್ ನಂಬರ್ ಡಿಫೈನ್ ಆಗಿದೆ. ಆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಕೆಲವೊಂದು ಈವನ್ ನಂಬರ್ ಇರುತ್ತೆ, ಕೆಲವೊಂದು ಆಡ್ ನಂಬರ್ ಇರುತ್ತೆ. ಈವನ್ ನಂಬರ್ಸ್ ಇದ್ದಾಗ ನಮಗೆ ಆನ್ಸರ್ ಏನು? n/2 ಬರುತ್ತೆ. ಆಡ್ ನಂಬರ್ಸ್ ಇದ್ದಾಗ ಆನ್ಸರ್ ಏನು? n+1/2 ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಗಿವೆನ್ ಕ್ವೆಶನ್. ಈಗ ಇಲ್ಲಿ ಕೊಟ್ಟಿರೋ ಕಂಡೀಷನ್ ತಕ್ಕಂತೆ ಇರೋ ಫಂಕ್ಷನ್ ಬೈಜೆಕ್ಟಿವ್ ಆಗುತ್ತಾ ಅಂದ್ರೆ 1 ಆನ್ 2 ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ಬೇಕು ನಾವೀಗ. ಓಕೆ, ಸೊ ವಿ ಕ್ಯಾನ್ ಈಸಿಲಿ ಚೆಕ್ ದಿಸ್ ಕ್ವೆಶನ್, ಐ ಗೆಸ್. ಹೌ? ಲೆಟ್ಸ್ ಸ್ಟಾರ್ಟ್. ನಾವು ಎಕ್ಸಾಂಪಲ್ ತಗೊಂಡು ಟ್ರೈ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಸಿ. ಎಫ್ ಆಫ್ 1 ಫಸ್ಟ್ ಗಿವೆನ್ ಏನಿದೆ ಬರ್ಕೊಂಬೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು n+1/2, ಐ ಥಿಂಕ್ ಸೊ. just a minute. And n/2 ಅಲ್ಲ. n+1/2 if n is ಆಡ್ ನಂಬರ್ ಇದ್ರೆ, n/2 if n is even. ಕರೆಕ್ಟಾ? ಈಗ ಮೀನಿಂಗ್ ಅರ್ಥ ಮಾಡ್ಕೊಡ್ರಿ ನೀಟಾಗಿ. ನಾನು ಎಫ್ ಆಫ್ 1 ತಗೊಂತೀನಿ. 1 ಅನ್ನೋದು ಆಡ್ ನಂಬರ್ ತಾನೆ. ಆಡ್ ನಂಬರ್ ಅಂದ್ರೆ ಯಾವುದು? ಇದು ಬರಬೇಕು, n+1/2. n ಜಾಗದಾಗ ಏನಿದೆ? 1 ಇದೆ. ಸೊ 1+1/2 ವಿಚ್ ಇಸ್ ಈಕ್ವಲ್ ಟು 1+1 2/2 ವಿಚ್ ಇಸ್ ಈಕ್ವಲ್ ಟು 1. ನಾವು ಯು ಚೆಕ್ f of 2 means even number. Even number ಇಲ್ಲೇನಿದೆ? n/2 ತಾನೆ. ಸೊ 2/2 is equal to 2 cancel 1. ಸೊ you observe this one. ಬೇರೆ ಎಲಿಮೆಂಟ್ಸ್ ಆದ್ರೆ ಇಮೇಜಸ್ ಸೇಮ್, therefore many 1 ಆಗುತ್ತೆ ಹೊರತು 1 ಆಗಲ್ಲ. You can easily conclude f of 1 is equal to f of 2 ಆಗ್ತಿದೆ, ಆದರೆ 1 is not equal to 2, therefore f is not 1. ಅರ್ಥ ಆಯ್ತಲ್ಲ? ಈಗ ಆನ್ ಟು ಚೆಕ್ ಮಾಡೋಣ. Okay, let us check on to. Are we getting it or not? And ನೆನಪಿರ್ಲಿ, do not come to the conclusion that ಯಾವ್ದಾದ್ರು ಫಂಕ್ಷನ್ 1 ಇಲ್ಲ ಅಂದ್ರೆ ಆನ್ ಟು ಅಂತೂ ಪಕ್ಕ ಆಗಲ್ಲ. ಆ ತರ ಕನ್ಕ್ಲೂಷನ್ಸ್ಗೆ ಬರಬೇಡಿ ಡೈರೆಕ್ಟ್ ಆಗಿ. unless you have a proper example, you cannot conclude such kind of things. Okay, right. So ಇಲ್ಲಿ let y belongs to codomain ಅಂದ್ರೆ ನ್ಯಾಚುರಲ್ ನಂಬರ್. there exist x belongs to domain such that f of x is equal to y. ಬರೀ ಸಿಂಬಲ್ಸ್ ಅಲ್ಲಿ ಬರೆದ್ರೆ ಹಿಂಗ್ ಬರೀಬೇಕು. ಸಚ್ ದಟ್ ಅಂದ್ರೆ ಬಿಲಾಂಗ್ಸ್ ಟು ಉಲ್ಟಾ, ಇದು ಉಲ್ಟಾ ಇ, ಇದು ಸಿ ಬರ್ದು ಒಂದು ಸ್ಲಾಶ್ ಹಾಕ್ತಂಗಿದೆ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಹಂಗಾದ್ರೂ ತಗೊಳ್ರಿ, ಅಥವಾ ಯಾವ್ದಾದ್ರು ನಂಬರ್ ತಗೊಂಡ್ರು ಕೂಡ ಅದಕ್ಕೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ರಿ. ಕರೆಕ್ಟಾ? ಎಸ್ ಆರ್ ನೋ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತಂದ್ರೆ, ಇನ್ ಕೇಸ್ ನಾನು ಆಡ್ ನಂಬರ್ ತಗೊಳೋದಾದ್ರೆ, ಆಡ್ ನಂಬರ್ ಏನಿದೆ ಇಲ್ಲಿ, ಹೌ ಟು ಪ್ರೂವ್ ದಿಸ್ ಒನ್? ವೇಟ್ ಎ ಮಿನಿಟ್, ಲೆಟ್ ಮೀ ಥಿಂಕ್ ಅಬೌಟ್ ಇಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಎಕ್ಸ್ ಅಂದ್ರೆ ಇನ್ಪುಟ್ ಕ್ಯಾನ್ ಬಿ ಆಡ್ ನಂಬರ್, ಈವನ್ ನಂಬರ್. ಓಕೆ, ಡನ್. ಅಂಡ್ ಎಫ್ ಆಫ್ ಎಕ್ಸ್, ಓಕೆ, ನಮಗೆ ಗೊತ್ತಿದೆ, ರೈಟ್. ಜನರಲ್ ಆಗಿ ತಗೋಬಹುದಲ್ವಾ? ಸಿ ಹಿಯರ್, ಆಡ್ ಅಂದ್ರೆ n ಜಾಗದಾಗೆ ಆಡ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ 2k+1. ಸೊ ಎಫ್ ಆಫ್ 2k+1 ಟ್ರೈ ಮಾಡಿದ್ರೆ ಏನು ಸಿಗುತ್ತೆ? 2k+1 ಆಗಲಿ, ಯು ಕ್ಯಾನ್ ಟೇಕ್ ಎನಿ ಅದರ್ ನಂಬರ್. ದಿಸ್ ಈಸ್ ಆಡ್ ನಂಬರ್, ರೈಟ್? ಆಡ್ ನಂಬರ್.
ಎಫ್ ಆಫ್ ಆಡ್ ನಂಬರ್ ಇದ್ದರೆ ನಮಗೆ ಏನು ಚೆಕ್ ಮಾಡ್ಬೇಕು ನಾನೀಗ 2k + 1 ಆಡ್ ನಂಬರಿಗೆ n+1/2 ತಾನೇ ಅಲ್ಲಿರೋದು n+1/2 ರೈಟ್. ಸೊ n+1/2 ಅಂತ ಅಂದರೆ 2k + 1 ವಾಟ್ ವಿಲ್ ಡೂ 2k n ಜಾಗದಲ್ಲಿ 2k + 1 ಇದೆ, ಆಲ್ರೆಡಿ +1 ಇದೆ, /2 ಇದೆ. ಸೊ 2k + 2 ಎಲ್ಲ ಕಡೆ 2 ಕಾಮನ್ ತೆಗೆದ್ರೆ ಉಳಿಯೋದೇನು k ಅಷ್ಟೇ ಅನ್ಸುತ್ತೆ ಅಲ್ವಾ. k + 2 ಕಾಮನ್ ಅಂದರೆ k + 1 ಉಳಿಯುತ್ತೆ. ಸೊ ಹೌ ಕ್ಯಾನ್ ಯು ಸೇ ಅಬೌಟ್ ಇಟ್, ಜಸ್ಟ್ k + 1 ರೈಟ್. ಸೊ ಇಲ್ಲಿ ನೋಡಿ k + 1 ಅಂದರೆ ಆಡ್ ನಂಬರ್ ಅಂತ ಹೇಳೋಕ್ಕಾಗಲ್ಲ. ಆಡ್ ನಂಬರ್ ಅಂದರೆ 2k + 1 ತಾನೆ. ಸೊ ದೇರ್ಫೋರ್ ನಾವೇನು ಮಾಡ್ತೀವಿ ಇಲ್ಲಿ, ಇದು 2k ಬರಬೇಕು ಅಂದರೆ ನನಗೆ ಇಲ್ಲಿ 4 ಇರಬೇಕಿತ್ತು, ಹೌದಲ್ವಾ. ಸೊ ನಾವೇನು ಮಾಡ್ತೀವಿ, n = 4k + 1 ಚೆಕ್ ಮಾಡ್ತೀವಿ. ಅವಾಗ ನನಗೇನು ಸಿಗುತ್ತೆ, 2k + 1 ಸಿಗುತ್ತಾ, ರೈಟ್. ಎಫ್ ಆಫ್ 4k + 1 ಅಂತ ಅಂದರೆ ದಿಸ್ ಇಸ್ ಆಡ್ ನಂಬರ್, ಹೌದು ತಾನೆ. 4k ಅಂದರೆ ಈವನ್ ನಂಬರ್ +1 ಆಡ್ ನಂಬರ್, ಆಡ್ ನಂಬರಿಗೆ n+1/2. So 4k + 1 + 1/2 = what will you get, 2k + 1 ಸಿಗುತ್ತೆ. ಸೊ therefore ಪಾಸಿಬಲ್, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಈವನ್ ನಂಬರಿಗೆ ಅದೇ ನಾನು ಚೆಕ್ ಮಾಡಬೇಕು. ಈವನ್ ನಂಬರ್ಸ್ ಆರ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ 2k ಆರ್ 2n ಫಾರ್ಮ್ಯಾಟ್, ಹೌದಲ್ವಾ. ಸೊ ಎಫ್ ಆಫ್ 2k ತಗೊಂಡ್ರೆ n ಬರುತ್ತೆ ನನಗೆ, ಹೌದಲ್ವಾ. ಯಾಕೆ /2 ಇದೆ, 4 ತಗೊಳ್ಳಿ, ಇದನ್ನು ಕೂಡ 4k = ಈವನ್ ನಂಬರ್ ಇದ್ರೆ n/2, n ಜಾಗದಲ್ಲಿ ಏನಿದೆ 4k, 4k/2 = 2 1s 2 2s, ದಟ್ ಈಸ್ 2k. ಮೀನ್ಸ್ ನಮಗೆ ಪ್ರತಿಯೊಂದಕ್ಕೂ ಒಂದು ಈವನ್ ಫಾರ್ಮ್ಯಾಟು ಆಡ್ ಫಾರ್ಮ್ಯಾಟ್ ಸಿಗ್ತಿದೆ. ದೇರ್ಫೋರ್ ನಾನು ಏನು ಕನ್ಕ್ಲೂಡ್ ಮಾಡಬಹುದು, ಎಫ್ ಈಸ್ ಆನ್ ಟು, ಹೆನ್ಸ್ ಐ ಕ್ಯಾನ್ ಕನ್ಕ್ಲೂಡ್ ಎಫ್ ಈಸ್ ಓಕೆ. ಬೈಜೆಕ್ಟಿವ್ ಹೇಳೋಕ್ಕಾಗಲ್ಲ, 1 1 ಆಗಲಿಲ್ಲಲ್ಲ. ಎಫ್ ಈಸ್ ಆನ್ ಟು ಬಟ್ ನಾಟ್ 1 1. Okay, so this is your answer for the question number 9. Coming to 10th question, which is very important for part D question, 5 marks. So ಏನide, let a = r - 3, b = r - 1. Consider the function f from a to b defined by f of x = ಕೊಟ್ಟಿದ್ದಾರೆ ಫಂಕ್ಷನ್, ರೈಟ್. f is f11 and on to ಅಂದರೆ ಅದು ಚೆಕ್ ಮಾಡಬೇಕಾಗಿದೆ. ಸೇಮ್ 1 1 ಆನ್ ಟು ಆಗುತ್ತೋ ಇಲ್ಲ, ಆಗುತ್ತೆ ಅಂದರೆ ಜಸ್ಟಿಫೈ ಯುವರ್ ಆನ್ಸರ್, ಮೀನ್ಸ್ ಪ್ರೂಫ್ ಹೇಳಿ ಅಂತ ಅರ್ಥ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ಜಸ್ಟ್ ಸಾಲ್ವ್ ಮಾಡೋದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಅನ್ನಿಸ್ಬೋದು, ಬಟ್ ಅಷ್ಟಿಲ್ಲ. ಓಕೆ, ಸೊ ಗಿವೆನ್ ಎಫ್ ಈಸ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ = x - 2/x - 3. ಕರೆಕ್ಟ್ ಇದೆಯಾ, ರೈಟ್. ಇದನ್ನೇ ಅವ್ರು ಕೊಟ್ಟಿರೋದು. ವೇರ್ ಎ ಸೆಟ್ ಅಂದರೆ ವೇರ್ ಎ = ಏನಾಗುತ್ತೆ, ರಿಯಲ್ ನಂಬರ್ಸಲ್ಲಿ 3 ಇರೋಂಗಿಲ್ಲ, ಆ್ಯಂಡ್ ಬಿ = ರಿಯಲ್ ನಂಬರ್ಸಲ್ಲಿ 1 ಇರೋಂಗಿಲ್ಲ. ಓಕೆ, ದಟ್ಸ್ ಇಟ್. ರಿಮೈನಿಂಗ್ ಕ್ವಶನ್ ರಿಕ್ವೈರ್ಮೆಂಟ್ ಇಲ್ಲ ನಮಗೆ, ಎಲ್ಲ ಬರೆದಿದ್ದೀವಿ. ನಾವು 1 1 ಬೇಕಲ್ವಾ, 1 1 ಏನು ಮಾಡಬೇಕು, ಲೆಟ್ x1, x2 ಬಿಲಾಂಗ್ಸ್ ಟು ಡೊಮೈನ್ ಅಂದರೆ ಫಸ್ಟ್ ಎ. ಓಕೆ, ಆ್ಯಂಡ್ ಎಫ್ ಆಫ್ x1 = ಎಫ್ ಆಫ್ x2. ನನಗೆ ಈಗೇನು ಬೇಕು, ಸಾಲ್ವ್ ಮಾಡಿದ್ರೆ x1 = x2 ಬೇಕು ನನಗೆ, ಹೌದಲ್ವಾ. ಸೊ ಲೆಟ್ ಅಸ್ ಸ್ಟಾರ್ಟ್. ಎಫ್ ಆಫ್ x1, ಎಫ್ ಆಫ್ x ಇದೆ, x ಜಾಗದಲ್ಲಿ x1. ಸೊ ಏನು ಸಿಗುತ್ತೆ, x1 - 2/x1 - 3 = x2 - 2/x2 - 3. ಕರೆಕ್ಟ್. ಸೊ x1 - 2 × x2 - 3 ಏನು ಮಾಡಿದೆ, ಕ್ರಾಸ್ ಮಲ್ಟಿಪ್ಲೈ. ಒಟ್ಟು ಸಿಂಪ್ಲಿಫೈ ಮಾಡಿ ನನಗೆ x1 = x2 ಬರುತ್ತೋ ಇಲ್ಲ ಚೆಕ್ ಮಾಡಿ. ಬಂತು ಅಂದರೆ 1 1 ಆಗುತ್ತೆ, ಬರಲಿಲ್ಲ ಅಂದರೆ ನಾಟ್ 1 1. ಸಿಂಪಲ್. x1 - 3 ನಾವು ಮಲ್ಟಿಪ್ಲೈ, x1 ತಗೊಂಡೋಗಿ ಇವೆರಡು ಎಲಿಮೆಂಟ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ x1 x2 - 3x1, ಇದು -2x2 -(-) +6 x2 x1 ಅಥವಾ x1 x2 ಏನು ತೊಂದರೆ ಇಲ್ಲ, -3x2 -2x1 -(-) +3 6 ಕ್ಯಾನ್ಸಲ್. x1 x2 ಕ್ಯಾನ್ಸಲ್. ಯಾಕೆ, ಇವೆರಡು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಪ್ಲಸ್ ಮೈನಸ್ ಸೇಮ್ ಕ್ವಾಂಟಿಟಿ, ಆಪೋಸಿಟ್ ಸೈನ್ ಇದ್ರೆ ಕ್ಯಾನ್ಸಲ್ ತಾನೆ. ಸೊ ಅಲ್ಲಿಗೆ ನಮ್ಮ ಹತ್ರ ಉಳಿಯೋದೇನು, -3x1 -2x2. ಸೊ ಒಂದೊಂದೇ ಈ ಕಡೆ ಶಿಫ್ಟ್ ಮಾಡೋಣ, ದೊಡ್ಡ ನಂಬರ್ನ ಆ ಕಡೆ ಕಳ್ಸೋಣ. -2x2 ಇದೆಯಾ, -3x2 ಈ ಕಡೆ ಬಂದರೆ +3x2 ಆಗುತ್ತೆ. -2x1 ಇದೆ, ಇದು ಈ ಕಡೆ ಬಂದರೆ -3x1 ಈ ಕಡೆ ಬಂದರೆ +3x1. 3x2 - 2x2 ಅಂತ ಅಂದರೆ 3ರಲ್ಲಿ 2 ಹೋದರೆ
1 ದಟ್ ಈಸ್ x2 is equal to 3 2 ಹೋದ್ರೆ ಮತ್ತೆ 1. ಸೊ x2 is equal to x1. Therefore what? Therefore if f of x1 is equal to f of x2 ತಗೊಂಡ್ರೆ ನಮಗೇನು ಸಿಕ್ತು? ದೆನ್ x1 is equal to x2 ಸಿಕ್ತು. Therefore what can I say? f is 1 1. ಅರ್ಥ ಆಯ್ತಲ್ಲ? ಸೊ f is 1 1. This will fetch you 2 marks. ನೆಕ್ಸ್ಟ್ ಆನ್ ಟು ಪ್ರೂವ್ ಮಾಡ್ಬೇಕಲ್ಲ. ಆನ್ ಟು ಪ್ರೂವ್ ಮಾಡಿ ಹೇಗೆ ಮಾಡೋದು? ಲೆಟ್ y belongs to codomain. Codomain ಅಂದ್ರೆ ಯಾವ ಸೆಟ್ಟು? f from a to b ಅಂದ್ರೆ b is the codomain, right? So then there exists x belongs to domain such that f of x is equal to y. ಹೌದಲ್ಲ? f of x ಏನು ಕೊಟ್ಟಿದ್ದಾರೆ? x minus 2 by x minus 3 is equal to y. ಈಗ ನನಗೇನು ಬೇಕು? x ಮಾತ್ರ ಉಳ್ಕೋಬೇಕು, ರಿಮೈನಿಂಗ್ ಎಲ್ಲ ಆ ಕಡೆ ಕಳಿಸ್ಬೇಕು ತಾನೆ. ಸೊ ಒಂದೊಂದೇ ಟ್ರೈ ಮಾಡಿ. x minus 2 is equal to, ಇದು ಇಲ್ಲಿ ಮಲ್ಟಿಪ್ಲೈ ಆದರೆ y ಇಂಟು x ಮೈನಸ್ y ಇಂಟು x minus 3 ಅಲ್ವಾ? y ಇಂಟು x ಮೈನಸ್ 3y. ನಾನು x ಅಷ್ಟೇ ಬೇಕು ಅಲ್ವಾ? x ಬಿಟ್ಟು ರಿಮೈನಿಂಗ್ ಎಲ್ಲ ಒಂದು ಕಡೆ ಇರಲಿ. ಸೊ x ಇಲ್ಲಿದೆ, ಇದು ಕಡೆ ಬಂದರೆ ಮೈನಸ್ yx, ಇದು ಕಡೆ ಬಂದರೆ 2 ಮೈನಸ್ 3y, ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಪ್ಲಸ್ xy ಈ ಕಡೆ ಬಂದರೆ ಮೈನಸ್ xy. Now take x common, what will you get? 1 minus y is equal to 2 minus 3y. I want x, right? So x is equal to 2 minus 3y divided by 1 minus y. ಓಕೆ, ನಿಮಗದು ಏನೋ ನೋಡೋಕ್ಕೊಂಥರ ಅನಿಸ್ತಿದೆ ಅಂತಂದರೆ ಅದನ್ನು ನೀವು ಆಲ್ಟರ್ ಮಾಡ್ಕೋಬಹುದು. ಆಲ್ಟರ್ ಇನ್ ದ ಸೆನ್ಸ್ ಮೈನಸ್ ಕಾಮನ್ ತೆಗೆದ್ರೆ 3y minus 2 y minus 1 ಸಿಗುತ್ತೆ. ಕರೆಕ್ಟಾ? ಆ್ಯಂಡ್ x belongs to ಏನಾಗುತ್ತೆ? ಡೊಮೈನ್ ತಾನೆ. ಸೊ x is equal to 3y minus 2 y minus 1 belongs to a. ಆಗುತ್ತೋ ಇಲ್ಲೋ ಫಸ್ಟ್ ವೆರಿಫೈ ಮಾಡ್ಕೊ. ಆಯಿತು ಅಂದರೆ ಆನ್ ಟು ಆಗುತ್ತೆ. ಓಕೆ. ಸೊ ವೆರ್ ಈಸ್ ಯುವರ್ a ಸೆಟ್ ಮೀನ್ಸ್ r minus 3. r minus 3 ರೈಟ್. ಆಗುತ್ತಾ ಇದು? a ಸೆಟ್ ಅಂತ ಅಂದರೆ r minus 3. ಓಕೆ. ಆ್ಯಂಡ್ ಓಕೆ, ಎಸ್, ಐ ಸ್ಟಿಲ್ ರಿಮೆಂಬರ್ when I was teaching in the earlier days of my career, okay, just ಒಂದು ಇನ್ಸಿಡೆಂಟ್ ಶೇರ್ ಮಾಡ್ತೀನಿ ನೋಡಿ. ಇದನ್ನ ಟೀಚ್ ಮಾಡ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಇದೇ ಆಗಿದ್ದಿಲ್ಲಿ. ಏನಂತಂದ್ರೆ r minus 3 ತಾನೆ. ನಾನು ಅವಾಗ ಅಲ್ಲಿ ನಿಂತ್ಕೊಂಡ್ಬಿಟ್ಟು when I was teaching my students, I was very confused about this step. ಆಲ್ ಆಫ್ ಎ ಸಡನ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಂದ್ರೆ ಗೊತ್ತಿದೆ ಬಟ್ ಆ ಮೂಮೆಂಟಲ್ಲಿ ಕನ್ಫ್ಯೂಸ್ ಆಗಿದ್ದೆ. ಅಂಡ್ ಐ ವಾಸ್ ಸೇಯಿಂಗ್ ಲೈಕ್ r minus 3 ಅಂತಂದ್ರೆ ಇಲ್ಲಿ 3 ಬಿಟ್ಟು ಬೇರೆ ನಂಬರ್ ತಗೋಬೇಕು. ಹಂಗಂದ್ರೆ 1 ತಗೊಂಡ್ರೆ ಡಿವೈಡೆಡ್ ಬೈ 0 ಆಯ್ತಲ್ಲ, ಡಿನಾಮಿನೇಟರ್ 0 ಆಯ್ತಂದ್ರೆ ಅನ್ಡಿಫೈನ್ಡ್. ಹಂಗಂದ್ರೆ ಇದು ಆಗಲ್ಲಲ್ಲ ಅಂತ ಡೌಟು. ಆ್ಯಂಡ್ ಲಿಟ್ರಲಿ ಫಾರ್ 15 minutes ದ ಹೋಲ್ ಕ್ಲಾಸ್ ವಾಸ್ ಮೇಕಿಂಗ್ ನಾಯ್ಸ್. ಐ ಟೋಲ್ಡ್ ದೆಮ್, ಅದಿರುತ್ತಲ್ಲ ಟೀಚರಿಂದ ಏನೋ ಯಾವುದೋ ಬರ್ತಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿವರೆಗೂ ಬರ್ಕೊಳ್ರಿ ಅಂತ. ಸೊ ಐ ಟೋಲ್ಡ್ ದೆಮ್, ಯು ರೈಟ್ ಅಟ್ಲೀಸ್ಟ್ 1 ಕಂಡೀಷನ್ನ ಬರ್ಕೊಳ್ರಿ, ಆನ್ ಟು ಕಂಡೀಷನ್ ಹಂಗೆ ಹೋಲ್ಡ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ ಅಂತೇಳಿ. ಆ್ಯಂಡ್ ಹೋಗ್ಬಿಟ್ಟು ಅದನ್ನ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂಥರ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಬೇಡ ಇದೇ ಕ್ಲಾಸಲ್ಲಿ ಹೇಳಬೇಕು ಅಂತ 15 minutes ಐ ಡಿಂಟ್ ಮೂವ್ ಫ್ರಮ್ ದಿಸ್. ಐ ಸ್ಟುಡ್ ದೇರ್, ಆಲ್ದೋ ಇನ್ ದ ಬ್ಯಾಕ್ ಗ್ರೌಂಡ್ ದೇ ಆರ್ ಮೇಕಿಂಗ್ ನಾಯ್ಸ್, ಬಟ್ ಅಲ್ಲಿ ನಿಂತ್ಕೊಂಡು ಯಾಕೆ ಎಲ್ಲಿ ಮಿಸ್ ಹೊಡಿತಿದೆ ಅಂತ. ನಾವು ಐ ಟೆಲ್ ಯು, ಸಿ r minus 3 ಇರೋದು a ಸೆಟ್ ತಾನೆ, ರೈಟ್? ಅಂದರೆ y ಬರ್ತಿರೋದು ಎಲ್ಲಿಂದ? y ಈಸ್ ಅ ಎಲಿಮೆಂಟ್ ಫ್ರಮ್ b ಸೆಟ್, ರೈಟ್? b ಸೆಟ್ ಅಂದ್ರೆ ಏನು ಕೊಟ್ಟಿದ್ದಾರೆ? r minus 1 ತಾನೆ. ಅಂದ್ರೆ b ಇಂದ ನೀವು ಎಲಿಮೆಂಟ್ಸ್ ತಗೊಂತಿದ್ದೀರಾ y ಅಲ್ಲಿ. y ಜಾಗದಾಗೆ 1 ಬಿಟ್ಟು ಯಾವ್ದಾದ್ರು ತಗೋಬಹುದು ಅಂತ ಇಲ್ಲೇ ಇದೆ ಆಲ್ರೆಡಿ. ಅದನ್ನ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಓಕೆ, ನಮಗೆ ಆನ್ಸರ್ ಏನ್ ಬರುತ್ತಲ್ಲ ಅದು a ಸೆಟ್ ಅಲ್ಲಿ. ಆ a ಸೆಟ್ ಟು r minus 3 ಇರೋದು, ನಾಟ್ b ಸೆಟ್. y ಎಲಿಮೆಂಟ್ ಕಮಿಂಗ್ ಫ್ರಮ್ b ಸೆಟ್. ದೆನ್ ಐ ಗೇವ್ ದಿ ಕ್ಲಾರಿಟಿ ಆಫ್ಟರ್ ಸಾಲ್ವಿಂಗ್ ದ ಸೇಮ್ ಸ್ಟೆಪ್ಸ್ ಅಗೇನ್ ಅಂಡ್ ಅಗೇನ್ ಐ ಸಾಲ್ವ್. ಬಟ್ ನನಗೆ ಮೈಂಡಲ್ಲಿ ಏನಿತ್ತು ಅಂದ್ರೆ ಇಲ್ಲಿ y minus 3 ಬಂದ್ರೆ 3 minus 3 0, ಇಲ್ಲಿ minus 3 ಇದೆಯಲ್ಲ, 3 ತಗೊಳಂಗಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಸ್ಟೂಡೆಂಟ್ಸಿಗೆ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗ್ಲಿಲ್ಲ, ಎಷ್ಟು ಸಾಲ್ವ್ ಮಾಡಿದ್ರು ಕೂಡ. ಅಟ್ ದ ಎಂಡ್ ಐ ರಿಯಲೈಸ್ ದಟ್ ದಿಸ್ ಇಸ್ y belongs to b set, not a set. I am checking a, which was wrong, which was the mistake I committed in those days. Back then I think ಅವಾಗ ಥರ್ಡ್ ಬ್ಯಾಚ್ ಐ ವಾಸ್ ಟೀಚಿಂಗ್ ಥರ್ಡ್ ಬ್ಯಾಚ್. ಎನಿವೇಸ್, ಸೊ ಏನಾಗುತ್ತೆ ಅಬ್ಸರ್ವ್ ಮಾಡಿ, x ಇಸ್ ಈಕ್ವಲ್ ಟು ಇಲ್ಲಿ ಏನು ಎಲಿಮೆಂಟ್ಸ್ ಇದೆಯಲ್ಲ, ನನಗೆ ಇಲ್ಲಿ ಆನ್ಸರ್ ಸಿಗ್ಬೇಕು. ನನಗೆ ಆನ್ಸರ್ ಸಿಗಬೇಕು ಅಂದ್ರೆ ರಿಯಲ್ ಬಿಲಾಂಗ್ ಟು ಎ ಅಂದ್ರೆ ರಿಯಲ್ ನಂಬರ್ ಸಿಗ್ಬೇಕು ನನಗೆ. 3 ಬಿಟ್ಟು ಬೇರೆ ಎಲಿಮೆಂಟ್ ಸಿಗ್ಬೇಕು. ಅಂಡ್ ದೇರ್ ಈಸ್ ಪ್ರಾಬಿಲಿಟಿ ದಟ್ ಯು ವಿಲ್ ನಾಟ್ ಗೆಟ್ 3 at all. ಡೋಂಟ್ ವರಿ, ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್
ಡಿನಾಮಿನೇಟರ್ ನಮಗೆ ತೊಂದರೆ ಆಗೋದು ಒಂದೇ ಕೇಸಲ್ಲಿ, ಎಲ್ಲಿ ಡಿನಾಮಿನೇಟರ್ 0 ಆಗ್ಬಿಟ್ರೆ ಅಂತ ಒಂದು ಭಯ ಇರುತ್ತೆ. ಬಟ್ ಡಿನಾಮಿನೇಟರ್ 0 ಆಗೋದೇ ಇಲ್ಲ, ಯಾಕಂದ್ರೆ ಬಿ ಸೆಟ್ ಇಂದ ಬರ್ತಾ ಇರೋದ್ರಿಂದ. ಬಿ ಸೆಟ್ ಅಲ್ಲಿ ಏನಿದೆ, 1 ಬಿಟ್ಟು ಬೇರೆ ಎಲಿಮೆಂಟ್. 1 is the only one number which is causing the problem here. 1 ತಗೊಂಡ್ರೆ ಮಾತ್ರ ನನಗೆ 0 ಬರುತ್ತೆ, ಬೇರೆ ಯಾವ ನಂಬರಿಗೂ ಬರಲ್ಲ. ಅಂಡ್ ಅವ್ರು ಹೇಳ್ತಿರೋದೇನು, 1 ಬಿಟ್ಟು ಬೇರೆ ನಂಬರ್ಸ್ ತಗೊಳ್ರಿ ಅಂತ ಅವ್ರು ಹೇಳಿದ್ದಾರೆ. ಸೊ therefore it belongs to A. Okay, therefore I can conclude that F is onto. Hence F is a bijective function. ಅರ್ಥ ಆಯ್ತಲ್ಲ, bijective function. Right, so this was all. Okay, ಇನ್ನು ಎರಡಿದಾವಲ್ಲ. Right. Fill in the blanks ಅಂತೇನೆ. MCQ ಇದು. And they're very easy provided you know the concept. See here. Function define ಆಗಿದೆ, x power 4. Choose the correct answer. ಇದು 1 ಆಗುತ್ತೋ ಆಗಲ್ಲ, 1 many 1 onto ಏನಾಗುತ್ತೆ ಅಂತ ಹೇಳ್ಬೇಕು ನಾನೀಗ. ರೈಟ್. ಸೊ ಅಬ್ಸರ್ವ್ ಮಾಡಿ, x ಪವರ್ 4 ಇದೆ. 4 ಅಂತಂದ್ರೆ ಏನು? 4 ಅಂದ್ರೆ ಏನಾಗುತ್ತೆ ಹೇಳಿ? Yes, 4 means what? Positive. Yes or no? ರೈಟ್. ಅಂದ್ರೆ ನೀವು ಯಾವುದೇ ನಂಬರ್ ತಗೊಳ್ರಿ, ಟು ದ ಪವರ್ ಆಫ್ 4 ಅಂದ್ರೆ ಪಾಸಿಟಿವ್ ಆನ್ಸರ್ ಬರುತ್ತೆ ನಿಮಗೆ, ಹೌದಲ್ವಾ? ಸೊ ದಟ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ 1 ತಗೊಂಡೆ, ಎಫ್ ಆಫ್ 1 ಟು ದ ಪವರ್ ಆಫ್ 4 ಅಂತಂದ್ರೆ 1 ಬರುತ್ತಾ? ನಾನು 1 ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಕ್ ಏನ್ ಮಾಡ್ಬೇಕು, ಎರಡು ಬೇರೆ ಬೇರೆ ಎಲಿಮೆಂಟ್ಸ್ಗೆ ಬೇರೆ ಬೇರೆ ಆನ್ಸರ್ ಸಿಗುತ್ತಾ ಅಂತ ನೋಡ್ಬೇಕು. ಯಾವ್ದಾದ್ರೂ ಎರಡಕ್ಕೆ ಸೇಮ್ ಆನ್ಸರ್ ಬರ್ತಿದೆ ಅಂದ್ರೆ ಅದು ಮೆನಿ 1 ಆಗುತ್ತೆ ಹೊರತು 1 ಅಂತೂ ಆಗಲ್ಲ. ಕರೆಕ್ಟ್ನಾ? ಸೊ ಲೆಟ್ ಅಸ್ ಚೆಕ್. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಪವರ್ 4. ಸೊ 1 ಹಾಕಿದ್ರೆ 1 ಪವರ್ 4 1, -1 ಹಾಕಿದ್ರು ಕೂಡ 1 ಬರುತ್ತೆ. ಸೊ ದೇರ್ಫೋರ್ ಕ್ಲಿಯರ್, ಎಫ್ ಆಫ್ 1ಗೂ 1 ಬರುತ್ತೆ, ಎಫ್ ಆಫ್ -1ಗೂ 1 ಬರುತ್ತೆ. ಸೊ ಇಟ್ ಈಸ್ ನಾಟ್ 1 ಕ್ಲಿಯರ್. ಸೊ ದೇರ್ಫೋರ್ 1 ಅಂತೂ ಆಗಲ್ಲ. ಅಲ್ಲಿಗೆ ಎ ಡಿಲೀಟ್, ಸಿ ಡಿಲೀಟ್. ಎ ಮತ್ತೆ ಸಿ ಅಂತೂ ಅಲ್ಲೇ ಡಿಲೀಟ್ ಆದ್ವು. ಈಗ ನಾನು ಚೆಕ್ ಮಾಡ್ಬೇಕು, ನೈದರ್ 1 ನಾರ್ ಆನ್ಟು ಆಗುತ್ತಾ ಇಲ್ಲ ಅಂತ ನಾನು ಚೆಕ್ ಮಾಡ್ಬೇಕು ಈಗ, ಹೌದಲ್ವಾ? ಸೊ ಆನ್ಟು ಆಗುತ್ತಾ ಇಲ್ಲ, ಜಸ್ಟ್ ಚೆಕ್ ಇಟ್. What will you get? onto ಅಂದ್ರೆ ಏನು ಹೇಳಿ, ಕೋಡೊಮೈನ್ ಅಲ್ಲಿ ಚೆಕ್ ಮಾಡೋಕೆ, ಹೌದಲ್ವಾ? ಸೊ ಯು ಮಸ್ಟ್ ಚೆಕ್ ಸರ್ಟನ್ ಎಲಿಮೆಂಟ್ಸ್. ನೀವು ಅಬ್ಸರ್ವ್ ಮಾಡಿ, ಆನ್ಟು ಅಂದ್ರೆ ಎರಡನೇ ಸೆಟ್ ತಾನೆ, ಎರಡನೇ ಸೆಟ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಇರಬೇಕು ಅಂತ ಹೇಳ್ದೆ ನಾನು. ರೈಟ್. ಸೊ ಎಲ್ಲಾ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಇರಬೇಕು ಅಂದ್ರೆ ಟೆಲ್ ಮಿ ಒನ್ ಥಿಂಗ್, ಯಾವ್ದಾದ್ರು ನಂಬರ್ ಪವರ್ 4 ನೆಗೆಟಿವ್ ನಂಬರ್ ಬರಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಸೆಕೆಂಡ್ ಸೆಟ್ ಅಲ್ಲಿ ರಿಯಲ್ ನಂಬರ್ಸ್ ಇದಾವೆ, ಎರಡನೇ ಸೆಟ್ ಅಲ್ಲಿ ಎ ಸೆಟ್ ಇಂದ ಬಿ ಸೆಟ್ ತಗೊಂಡ್ರೆ ಸೆಕೆಂಡ್ ಸೆಟ್ ಅಲ್ಲಿ ನೆಗೆಟಿವ್ ಇದಾವೆ. ಆ ನೆಗೆಟಿವ್ ಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ. ದೇರ್ಫೋರ್ ಇಟ್ ಇಸ್ ನಾಟ್ ಆನ್ಟು. ಸೊ ಇಲ್ಲಿ ಆನ್ಟು ಕೊಟ್ಟಿದ್ದಾರೆ, ಕ್ಯಾನ್ಸಲ್. ಇನ್ ಕೇಸ್ ಇದು ಎಫ್ ಈಸ್ ಮೆನಿ 1 ಅಂಡ್ ನಾಟ್ ಆನ್ಟು ಅಂತ ಹೇಳಿದ್ರೆ ಈ ಆಪ್ಷನ್, ಬಟ್ ಇಲ್ಲಿ ಆನ್ಟು ಕೊಟ್ಬಿಟ್ರು. ಸೊ ಇದು ಕೂಡ ಡಿಲೀಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ದಿಸ್ ಕ್ವೆಶನ್, 3x. ಚೂಸ್ ದ ಕರೆಕ್ಟ್ ಆನ್ಸರ್. ವಾಟ್ ವಿಲ್ ಯು ಗೆಟ್ ಫಾರ್ ದಿಸ್ ಒನ್? ನೀವೇ ಥಿಂಕ್ ಮಾಡಿ ಇದ್ರ ಬಗ್ಗೆ ಡೈರೆಕ್ಟ್ ಆಗಿ. 3x ಅಂದ್ರೆ ನೀವು ಯಾವುದೇ ನಂಬರ್ ತಗೊಳ್ರಿ, ಏನಾಗುತ್ತೆ, ಡೆಫಿನೆಟ್ಲಿ 3 ಟೈಮ್ಸ್ ಆಫ್ ದಟ್ ನಂಬರ್ ಸಿಗುತ್ತೆ. ಅಂದ್ರೆ ಬೇರೆ ನಂಬರ್ಸ್ಗೆ ಬೇರೆ ನಂಬರ್ ಸಿಗುತ್ತೆ. ಈಗ 1 ಅಂದ್ರೆ 3 ಟೈಮ್ಸ್ ಆಫ್ 1 is 3, 2 ಅಂದ್ರೆ 3 ಟೈಮ್ಸ್ ಆಫ್ 2 is 6. ಸೊ ಬೇರೆ ಬೇರೆ ಎಲಿಮೆಂಟ್ಸ್ಗೆ ಬೇರೆ ಬೇರೆ ಇಮೇಜಸ್ ಸಿಗುತ್ತೆ. ದೇರ್ಫೋರ್ 1 ಅಂತೂ ಆಗೇ ಆಗುತ್ತೆ. ಕರೆಕ್ಟಾ? ರೈಟ್. ಅಂಡ್ ಆನ್ಟು ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ? ಆನ್ಟು ಚೆಕ್ ಮಾಡೋಕೆ ಹೇಳಿರೋದೇನು ನಾನು, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ ತಗೊಂತಿರೋದಲ್ವಾ? ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವೈ. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ? 3x ಇಸ್ ಇಕ್ವಲ್ ಟು ವೈ. ಎಕ್ಸ್ ಇಸ್ ಇಕ್ವಲ್ ಟು ವೈ ಬೈ 3. ಈಸ್ ದಿಸ್ ವ್ಯಾಲ್ಯೂ ಬಿಲಾಂಗಿಂಗ್ ಟು ಡೊಮೈನ್ ಏನೋ 6. ವೈ ಬೈ 3 ಡೊಮೈನ್ ಅಲ್ಲಿ ಬಿಲಾಂಗ್ ಆಗೇ ಆಗುತ್ತಾ? ಡಿನಾಮಿನೇಟರ್ ನಮಗೆ ಏನೂ ತೊಂದರೆ ಕೊಡ್ತೀರಾ. ವೈ ಜಾಗದಾಗ ನಾನು 0 ತಗೊಂಡ್ರು ಕೂಡ 0 ಬೈ ಎನಿಥಿಂಗ್ 0 ಅಂಡ್ ಯು ವಿಲ್ ಗೆಟ್ ದಟ್ 0, ದಟ್ ಈಸ್ ಆಲ್ಸೋ ರಿಯಲ್ ನಂಬರ್. ಸೊ ಪ್ರತಿಯೊಂದು ನಂಬರಿಗೂ ವ್ಯಾಲಿಡೇಟ್ ಆಗ್ತಿದೆ, ಏನು ತೊಂದರೆ ಇಲ್ಲ. ರೈಟ್. ಹಿಂಗೆ ನೀವು ಆನ್ ಟು ಚೆಕ್ ಮಾಡಬೇಕು ಅಂತಂದ್ರೆ ಹೇಗೆ ಚೆಕ್ ಮಾಡ್ತೀರಾ ಅಂದ್ರೆ, ಎಫ್ ಆಫ್ ಎಕ್ಸ್ ಇಸ್ಕೊಂಡು ವೈ ತಗೊಳ್ರಿ, ದೆನ್ ಎಕ್ಸ್ ಮಾತ್ರ ಉಳಿಸ್ಕೊಂಡು ರಿಮೈನಿಂಗ್ ಎಲ್ಲ ಆ ಕಡೆ ಕಳಿಸ್ರಿ. ಆ ವ್ಯಾಲ್ಯೂಸ್ ವೆರಿಫೈ ಮಾಡಿದಾಗ ನನಗೆ ಡೊಮೈನ್ ಸೆಟ್ಟಿಗೆ ಬರ್ತಿದೆ ಅಂದ್ರೆ ಆನ್ ಟು, ಬರ್ತಿಲ್ಲ ಅಂದ್ರೆ ಆನ್ ಟು ಆಗಲ್ಲ. ದೇರ್ಫೋರ್ ಏನಾಯ್ತು, 1 ಆಯ್ತು, ಆನ್ ಟು ಕೂಡ ಆಯ್ತು. ದೇರ್ಫೋರ್ ಯಾವ ಆಪ್ಷನ್? ಎಫ್ ಈಸ್ 1 ನಾಟ್ ಆನ್ ಟು. ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್. ಇದೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ ಇಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. If you can understand, well and good. If you don't understand, do let me know. Okay, I'll explain it. Right? ಅಥವಾ ಈಗಲೇ ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಲೆಟ್ ಮಿ ಚೆಕ್ ದ ಟೈಮ್. ಓಕೆ, ಐ ಹ್ಯಾವ್ ಸಮ್ ಟೈಮ್. ಆಗುತ್ತಾ? ಓಕೆ, ಲೆಟ್ಸ್ ಮೇಕ್ ದ ಎಫರ್ಟ್ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್. ಹಾಗಾಗಿ ಎಕ್ಸ್ಪ್ಲೇನ್ ಮಾಡೇ ಬಿಡೋಣ. ರೈಟ್? ಓಕೆ, ಸೊ ಅಬ್ಸರ್ವ್ ಮಾಡಿ ಏನ್ ಕೊಟ್ಟಿದ್ದಾರೆ. ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಎನ್ ಟು ವೈ. ಅಂದ್ರೆ ರಿಯಲ್ ನಂಬರ್ ಇಂದ ರಿಯಲ್ ನಂಬರ್ ಅಲ್ಲ, ನ್ಯಾಚುರಲ್ ನಂಬರ್ ಇಂದ ಯಾವುದೋ ಒಂದು ಸೆಟ್ ವೈ. ಆ ವೈ ಏನು ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೈ ಅಂತ ಅಂದ್ರೆ ವೈಸ್ಗಳು 4x+3 ಫಾರ್ಮೆಟ್ ಅಲ್ಲಿ ಇರುವಂತಹ ನಂಬರ್ಸ್ಗಳು, ವೇರ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಅಂಡ್ ವೈ ಆನ್ಸರ್ ಏನ್ ಸಿಗುತ್ತಲ್ಲ ಅದು ಕೂಡ ನ್ಯಾಚುರಲ್ ನಂಬರ್.
ಅಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಡಿಫೈನ್ ಮಾಡಿದ್ದಾರೆ 4x plus 3. ಶೋ ದಟ್ ಎಫ್ ಈಸ್ ಇನ್ವರ್ಟಬಲ್ ಅಂತ ಹೇಳಿದ್ದಾರೆ. ಈಗ ಇನ್ವರ್ಟಬಲ್ ಕಾನ್ಸೆಪ್ಟ್ ನಾನು ನಿಮಗೆ ಹೇಳಲಿಲ್ಲ. ಐ ಟೆಲ್ ಯು. ಸಿ ಇನ್ವರ್ಟಬಲ್ ಅಂತ ಅಂದ್ರೆ 1 1 ಆನ್ ಟು 2 ಆದಾಗ ಬೈಜೆಕ್ಟಿವ್ ಆಗುತ್ತೆ. ಬೈಜೆಕ್ಟಿವ್ ಆಯ್ತು ಅಂತ ಅಂದ್ರೆ ವಿ ಸೇ ದಟ್ ಇನ್ವರ್ಸ್ ಎಕ್ಸಿಸ್ಟ್. ಇನ್ವರ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಬೆಟರ್ ಐ ಟೆಲ್ ಇಟ್ ಇನ್ ನೆಕ್ಸ್ಟ್ ವಿಡಿಯೋನ, ಟೈಮ್ ಲ್ಯಾಗ್ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಐ ಎಕ್ಸ್ಪ್ಲೇನ್ ಯು. ಓಕೆ, ಓವರ್ ಆಲ್ ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇನ್ವರ್ಟೆಬಲ್ ಅಂತ ಅಂದ್ರೆ ಹಿಯರ್ ದಿರ್ ಇಸ್ ಡೆಫಿನೇಷನ್. ಸಿ ಹಿಯರ್, ಈ ಡೆಫಿನೇಷನ್ ಮೋಸ್ಟ್ಲಿ ಬಹಳ ಜನಕ್ಕೆ ಅರ್ಥ ಆಗಲ್ಲ. ಐ ಎಕ್ಸ್ಪ್ಲೇನ್ ಇಟ್, ನೋ ಪ್ರಾಬ್ಲಮ್. ಇಫ್ ಟೈಮ್ ಗೋಸ್, ವೇಟ್ ಎ ಮಿನಿಟ್, ಲೆಟ್ ಮಿ ಟೇಕ್ ದ ನ್ಯೂ ಶೀಟ್. ಸಿ ಹಿಯರ್, ಏನಂತಾರ ಅದನ್ನ, ಈ ಇನ್ವರ್ಸ್ ಆಫ್ ಫಂಕ್ಷನ್ ಬಿಡ್ರಿ, ಜನರಲ್ ಕಾನ್ಸೆಪ್ಟಿಗೆ ಬರ್ರಿ. ಇನ್ವರ್ಸ್ ಯಾವ್ದಕ್ಕೆ ಕರಿತೀರಾ ಅಂತ ಕಾನ್ಸೆಪ್ಟಿಗೆ ಬರ್ರಿ. ಸಿ ಹಿಯರ್, ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಕಲ್ತಿದ್ವಿ. ಏನ್ ಹೇಳಿ, ಫಾರ್ ಎಕ್ಸಾಂಪಲ್ ಯು ಆರ್ ಹ್ಯಾವಿಂಗ್ 5 ಆಸ್ ಎ ನಂಬರ್. 5 ಇಂಟು ಏನು ಮಾಡಿದ್ರೆ ನನಗೆ, ನಾನು ಇದನ್ನ ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆ ಎಲ್ಲೋ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಎಲ್ಲಿ ಅಂತ. ಎನಿವೇಸ್, 5 ಇಂಟು ಐ ಥಿಂಕ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, 5 ಇಂಟು ಏನು ಮಾಡಿದ್ರೆ ನನಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಬರುತ್ತೆ. ಏನು ಮಾಡಿದ್ರೆ 1/5. ಅವಾಗ ನಾನು ಇದನ್ನ ಏನಂತ ಕರಿತೀನಿ, ದಿಸ್ ಈಸ್ ದ ಇನ್ವರ್ಸ್, ಅಥವಾ ಇನ್ನೂ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 5. ಅಂದ್ರೆ ನನಗೆ ಇನ್ವರ್ಸ್ ಬೇಕು ಅಂದ್ರೆ ದಟ್ ಮೀನ್ಸ್ ವಾಟ್ ಅಂದ್ರೆ ಎಫ್ ಮಲ್ಟಿಪ್ಲೈಡ್ ವಿತ್ ವಿಚ್ ಫಂಕ್ಷನ್ ವಿಲ್ ಗಿವ್ ಯು ಐಡೆಂಟಿಟಿ ಫಂಕ್ಷನ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಅಂದ್ರೆ ಎಫ್ 5 ಇಂಟು 1/5 ಇದ್ದಾಗ ಅಂಡ್ ಫಂಕ್ಷನ್ಸ್ ಬಂದಾಗ ಫಂಕ್ಷನ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಏನಿದೆ ಅಂದ್ರೆ ಸರ್ಕಲ್, ಎಫ್ ಸರ್ಕಲ್ ಜಿ. ಅದನ್ನ ಆಕ್ಚುಲಿ ಮಲ್ಟಿಪ್ಲಿಕೇಶನ್ ಅಂತಾನು ಹೇಳಲ್ಲ ಫಂಕ್ಷನ್ಸ್ ಅಲ್ಲಿ, ಅದು ಡಿಲೀಟ್ ಮಾಡಿದ್ದಾರೆ ನಿಮಗೆ ಪೋರ್ಷನ್. ಬೇಕು ಅಂದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಎಕ್ಸ್ಪ್ಲೇನ್ ಇಟ್ ಅಂಡ್ ಎನಿ ಹೌ ಐ ಎಕ್ಸ್ಪ್ಲೇನ್, ಬಟ್ ಈಗ ಮಾಡಲ್ಲ ಸದ್ಯಕ್ಕೆ, ಯಾಕಂದ್ರೆ ಬಹಳ ಚಾಪ್ಟರ್ಸ್ ಪೆಂಡಿಂಗ್ ಇದಾವೆ. ಬಟ್ ಸಮ್ ಡೇ ಡೆಫಿನೆಟ್ಲಿ ಐ ಎಕ್ಸ್ಪ್ಲೇನ್ ದಿಸ್ ಕಾಂಪೋಸಿಷನ್ ಅಂಡ್ ಬೈಜೆಕ್ಟಿವ್, ಸಾರಿ ಇನ್ನೇನೋ ಇದೆ ನಿಮಗೆ ಬೈನರಿ ಆಪರೇಷನ್ಸ್ ಅಂತ ಕಾನ್ಸೆಪ್ಟ್ ಇದೆ. ದೋಸ್ ಥಿಂಗ್ಸ್ ಐ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು ಸಮ್ ಡೇ ಆಫ್ಟರ್ ದ ಕಂಪ್ಲೀಷನ್ ಆಫ್ ಸಿಲೆಬಸ್, ರೈಟ್? ಬಟ್ ರಿಮೈಂಡ್ ಮೀ. ಎನಿವೇಸ್, ಸೊ ಆ ಫಂಕ್ಷನ್ ಇಂದು ಪ್ರಾಡಕ್ಟ್ ಇದೆಯಲ್ಲ, ಎಫ್ ಸರ್ಕಲ್ ಜಿ ಅಂತ ಬರಿತೀವಿ. ಅದನ್ನು ಓದೋದು ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ ಓದ್ತೀವಿ. ಸೊ ಎಫ್ ಸರ್ಕಲ್ ಜಿ ಅಥವಾ ಜಿ ಸರ್ಕಲ್ ಎಫ್ ಎರಡು ನಮಗೆ ಐಡೆಂಟಿಟಿ ಫಂಕ್ಷನ್ ಕೊಟ್ರೆ, ಎಫ್ ಸರ್ಕಲ್ ಜಿ ಅಂತ ಬಂದಾಗ 2ನೇ ಸೆಟ್ ಇಂದ ಅಂಡ್ ಜಿ ಸರ್ಕಲ್ ಎಫ್ ಬಂದಾಗ 1st ಸೆಟ್ ಇಂದ, ಅಂದ್ರೆ ಇಲ್ಲಿ ಯಾವ್ದಿದೆಯಲ್ಲ ಇನ್ಪುಟ್, ಅದರಿಂದ ಇಷ್ಟು ನೆನ್ಪಿಟ್ಕೊಳ್ರೆ ಸಾಕು. ಇಷ್ಟಿದ್ರೆ ಐಡೆಂಟಿಟಿ ಬರ್ತಿದೆ ಅಂದ್ರೆ ನಾವೇನಂತೀವಿ, ಜಿ ಈಸ್ ಕಾಲ್ಡ್ ದ ಇನ್ವರ್ಸ್ ಆಫ್ ಎಫ್. ಜಿ ಈಸ್ ಕಾಲ್ಡ್ ಇನ್ವರ್ಸ್ ಆಫ್ ಎಫ್. ಬರೆಯೋದು ಹೆಂಗೆ, ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಜಿ. ಓಕೆ, ಎಫ್ ಇನ್ವರ್ಸ್ ಇಸ್ ಈಕ್ವಲ್ ಟು ಜಿ. ಇಷ್ಟೇ, ಜಿ ಇನ್ವರ್ಸ್ ಕಾನ್ಸೆಪ್ಟ್ ಇಷ್ಟೇ ಇರೋದು. ಸೊ ಈ ಕ್ವೆಶನ್ ಅಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಎಫ್ ಈಸ್ ಇನ್ವರ್ಟಬಲ್ ಅಂತ ನೀವು ತೋರಿಸ್ಬೇಕು. ಅದು ಇನ್ವರ್ಟಬಲ್ ಆಗೋದು ಯಾವಾಗ ಅಂದ್ರೆ, ಇಲ್ಲಿ ನೋಡಿ, ಇಫ್ ಎಫ್ ಈಸ್ ಇನ್ವರ್ಟಬಲ್ ದೆನ್ ಎಫ್ ಮಸ್ಟ್ ಬಿ 1 1 and on 2. And conversely, if f is 1 1 and on 2, then f must be invertible. So that simply means that 1 1 on 2 ಆಯ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಇನ್ವರ್ಟಬಲ್, ಅಥವಾ ಇನ್ವರ್ಟಬಲ್ ಅಂತ ಹೇಳ್ತಿದ್ದೀನಿ ಅಂದ್ರೆ 1 1 and on 2 ಆಗೇ ಆಗಿರುತ್ತದೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್, ಇಲ್ಲಿ ಆಕ್ಚುಲ್ ಕ್ವಶನ್ ಇರೋದೇ ಅದು, ನೀವು 1 1 on 2 ಫಸ್ಟ್ ಪ್ರೂವ್ ಮಾಡ್ರಿ ಅಂತ ಅರ್ಥ ಅಲ್ಲಿಗೆ. ಸೊ ಯಾರಿಗಾದ್ರೂ ಇಲ್ಲಿಂದ ಅರ್ಥ ಆಗಿಲ್ಲ ಅಂತ ಬರೀಲಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಅವರು 4 marks ಅಥವಾ 3 marks ಆದ್ರೂ ಕೊಡ್ತಾರೆ. 3 marks ಐ ಥಿಂಕ್. ಸೊ 1 1 and on 2ಗೆ 3 marks. ಇನ್ವರ್ಟಬಲ್ ಅಂಡ್ ಇನ್ವರ್ಸ್ ನ ಫೈಂಡ್ ಮಾಡಕ್ಕೆ ಇನ್ನೂ 2 marks. ಇನ್ವರ್ಟಬಲ್ ಅಂತ ಬರೀತಿರಲ್ಲ ಲೈನ್, ಅದಕ್ಕೊಂದು ಮಾರ್ಕ್ಸ್. ಇನ್ವರ್ಸ್ ಕಂಡು ಹಿಡಿತಿರಲ್ಲ, ಅದಕ್ಕೊಂದು ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಸೊ ಲೆಟ್ ಮಿ ಜಸ್ಟ್ ಎಕ್ಸ್ಪ್ಲೇನ್ ಯು. ಗಿವನ್ f is from n to y, okay, defined by f of x is equal to 4x plus 3. ಕೈಂಡ್ಲಿ ವಾಚ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಬಹುದು, ನಿಮ್ಮ ಒಪಿನಿಯನ್ಸ್ ನ ಕಾಮೆಂಟ್ ಅಲ್ಲಿ ಕೂಡ ಬರೀಬಹುದು. ಬಿಕಾಸ್ ದೋಸ್ ಆರ್ ದ ಥಿಂಗ್ಸ್ ದಟ್ ವಿಲ್ ಮೋಟಿವೇಟ್ ಮೀ ಟು ಡೂ ಮೋರ್ ನಂಬರ್ ಆಫ್ ಚಾಪ್ಟರ್ಸ್. ಓಕೆ, ಈಗ ನೀವು ಲೈಕು ಮಾಡಲ್ಲ, ನಿಮ್ಮ ಫ್ರೆಂಡ್ಸಿಗೂ ಕಳ್ಸಲ್ಲ, ಮತ್ತೆ ಕಾಮೆಂಟ್ಸು ಮಾಡಲ್ಲ ಅಂದ್ರೆ ನನಗೆ ಹೇಗೆ ಗೊತ್ತಾಗಬೇಕು ನಿಮಗೆ ಅರ್ಥ ಆಗೈತೆ ಅಂತ? ರೈಟ್? ನಿಮಗೆ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗದೆ ಕಾಮೆಂಟ್ಸ್ ಇಂದ. ವೆನ್ ಯು ಸೇ ದಟ್ ಮ್ಯಾಮ್ ವಿಡಿಯೋ ವಾಸ್ ಹೆಲ್ಪ್ಫುಲ್, ಅಥವಾ ಮ್ಯಾಮ್ ಈ ಡೌಟ್ ಇದೆ, ಏನೋ ಒಂದು ಕಾಮೆಂಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ದಟ್ ಯು ಆರ್ ಅಟ್ ಲೀಸ್ಟ್ ಕ್ಯಾಚಿಂಗ್ ದ ಪಾಯಿಂಟ್ಸ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಓಕೆ, ರೈಟ್? ಸೊ ಎಫ್ ಈಸ್ ಗಿವನ್ ಎಫ್ ಫ್ರಮ್ ಎನ್ ಟು ವೈ ಅಂಡ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್. ರೈಟ್? ಈಗ ಸೇಮ್ ಪ್ರೊಸೀಜರಿಗೆ ಹೋಗ್ರಿ, ಬಟ್ ಫಸ್ಟ್ ವೈ ಸೆಟ್ ಬರೀರಿ. ವೇರ್ ವೈ ಇಸ್ ಈಕ್ವಲ್ ಟು ಏನಿದೆ, ವೈ ಬಿಲಾಂಗ್ಸ್ ಟು ಎನ್ such that y is equal to 4x plus 3 for some x belongs to
ನ್ಯಾಚುರಲ್ ನಂಬರ್ಸ್, ರೈಟ್? ಈಗ ಒಂದೊಂದೇ ಪ್ರೂವ್ ಮಾಡೋಣ. ಫಸ್ಟ್ 1 1 ಅಂತ ಅಂದ್ರೆ ನಾನೇನು ಹೇಳಿದ್ದೀನಿ, ಲೆಟ್ x1 x2 ಬಿಲಾಂಗ್ಸ್ ಟು ಡೊಮೈನ್. ಡೊಮೈನ್ ಅಂದ್ರೆ ಯಾವ್ದಿದೆ ಇಲ್ಲಿ, ಎನ್. ಇದು ತುಂಬಾ ಮ್ಯಾಟರ್ ಆಗುತ್ತೆ. ಸ್ಟೂಡೆಂಟ್ಸು ಎಲ್ಲ ಕಲ್ತೋಗ್ತಾರೆ. ಎಕ್ಸಾಮ್ ಅಲ್ಲಿ ಎನ್ ಬರಿಬೇಕಾ ವೈ ಬರಿಬೇಕಾ ಅಂತ ಕನ್ಫ್ಯೂಸ್ ಆಗ್ತೀರಾ. ಆನ್ ಟು ಪ್ರೂವ್ ಮಾಡಬೇಕಾದ್ರೆ ಮಾತ್ರ ಎರಡನೇ ಸೆಟ್ ಕಡೆ ಗಮನ. 1 ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಸೆಟ್ ಕಡೆ ಗಮನ ಇರಲಿ. ಓಕೆ, ಅಂಡ್ f of x1 is equal to f of x2. ಸೊ f of x1 ಅಂದ್ರೆ ಏನಾಗುತ್ತೆ, x ಇರೋ ಜಾಗದಾಗ ರಿಪ್ಲೇಸ್ x by x1. 4x1 plus 3 is equal to 4x2 plus 3 plus 3 plus 3 cancel. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 4x1 is equal to 4x2, 4 ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್ ಆಗ್ತಿದೆ ಅಂತ ಗೊತ್ತಿರಬೇಕು. ಪ್ಲಸ್ 3 ಇರೋದನ್ನ ನಾನು ಇನ್ನೊಂದು ಸ್ಟೆಪ್ ಅಲ್ಲಿ ಈ ಕಡೆ ತಗೊಂಡೋದ್ರೆ -3 ಆಗುತ್ತಾ, 3 - 3 0ನಾ. ಸೊ 2 ಸ್ಟೆಪ್ ಇನ್ಕ್ರೀಸ್ ಮಾಡೋದು ಬೇಡ ಅಂತ ಒಂದೇ ಸ್ಟೆಪ್ ಅಲ್ಲಿ ಈ ಕಡೆ ಸೇಮ್ ಕ್ವಾಂಟಿಟಿ ಇಂದ ಕ್ಯಾನ್ಸಲ್ ಮಾಡ್ತೀನಿ. ನೆನಪಿರ್ಲಿ, ಇಲ್ಲಿ +3, ಈ ಕಡೆ ಸೈಡ್ ಎಲ್ಲಾದ್ರೂ ನಿಮಗೆ ಮ್ಯಾಥಮೆಟಿಕಲ್ ಇಕ್ವೇಶನ್ ಅಲ್ಲಿ -3 ಸಿಕ್ಕರೆ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆ -3 ಈ +3 ಕ್ಯಾನ್ಸಲ್ ಆಗಕ್ ಚಾನ್ಸೇ ಇಲ್ಲ. ಯಾಕೆ, ಇದೀ ಕಡೆ ಬಂದ್ರೆ ಏನಾಗುತ್ತೆ, -3 ಇರೋದು +3 ಆಗುತ್ತಾ, 3 + 3 6 ಆಗುತ್ತಲ್ವಾ. ಅದಕ್ಕೆ ಸೇಮ್ ಸೈನ್ ಇದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಇರಬೇಕು, ಸೇಮ್ ಸೈನ್ ಇರಬೇಕು, ಸೇಮ್ ಸೈನ್ ಬಟ್ ಇಸ್ ಈಕ್ವಲ್ ಟು ಈ ಕಡೆ ಆ ಕಡೆ ಇರಬೇಕು, ಅವಾಗ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾಕೆ ಕ್ಯಾನ್ಸಲ್ ಆಯ್ತು, ಯಾಕೆಂದ್ರೆ ಪ್ರಾಡಕ್ಟ್ ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಡಿನಾಮಿನೇಟರಿಗೆ ಹೋಗುತ್ತೆ. ಸೊ 4 ಈ ಕಡೆ ಕಳಿಸಿದ್ರೆ 4x2/4 ಆಗುತ್ತೆ, ಅವಾಗ 4 ಕ್ಯಾನ್ಸಲ್ ಆಗುತ್ತೆ. ಇನ್ನ 2 ಸ್ಟೆಪ್ ಯಾಕೆ ಇನ್ಕ್ರೀಸ್ ಮಾಡೋದು ಅಂತ ಇಲ್ಲೇ ಕ್ಯಾನ್ಸಲ್ ಮಾಡಿರೋದು. ಅದು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಓಕೆ, ಸೊ therefore you got x1 is equal to x2. therefore if f of x1 is equal to f of x2, then ನಮಗೇನ್ ಸಿಕ್ತು, x1 is equal to x2. Hence I can say that f is 1 1. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ಆನ್ ಟು ಕಂಡೀಷನ್, ಎಸ್ ಕೆನ್ ಯು ಪ್ರೂವ್ ಆನ್ ಟು ಕಂಡೀಷನ್ ಆಸ್ ವೆಲ್? ಆನ್ ಟು ಕಂಡೀಷನ್ ಮಾಡ್ಬೋದಲ್ವಾ, ರೈಟ್? ಐ ಕ್ಯಾನ್ ಡೂ ಇಟ್. ಸೊ ಆನ್ ಟು ಅಂದ್ರೆ ತುಂಬಾ ಸಿಂಪಲ್ ಇದೆ, ಇಲ್ಲಿ ಜಾಸ್ತಿ ಏನು ಬರೆಯಕ್ಕೆ ಹೋಗ್ಬೇಡಿ. ಆನ್ ಟುಗೆ ಆನ್ ಟು ಅಂತ ಅಂದ್ರೆ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಲೆಟ್ y ಬಿಲಾಂಗ್ಸ್ ಟು ಕೋಡೊಮೈನ್ ಅಂದ್ರೆ ಎರಡನೇ ಸೆಟ್ ಏನು y, then there exists x belongs to domain such that f of x is equal to y. f of x ಏನು ಕೊಟ್ಟಿದ್ದಾರೆ, 4x plus 3 is equal to y. x is equal to ಏನು ಸಿಗುತ್ತೆ ನನಗೆ, 4x is equal to y minus 3, x is equal to y minus 3/4. does this belongs to domain? domain ಅಂದ್ರೆ ನ್ಯಾಚುರಲ್ ನಂಬರ್. ಬಿಲಾಂಗ್ ಆಗುತ್ತಾ ಅಂತ ಚೆಕ್ ಮಾಡ್ಬೇಕೀಗ ನೀವು. ಆಗುತ್ತಾ ಇಲ್ಲ, ಆರಾಮಾಗಿ ಆಗುತ್ತೆ. ಹೇಗೆ ಹೇಳ್ಬೋದು ನಾನು, ಹೇಗೆ ಅಂತ ಅಂದ್ರೆ ವೈ ಅನ್ನೋದು ಎಲಿಮೆಂಟ್ಸ್ ಹೆಂಗಿದಾವೆ ಹೇಳಿ, ಅವರೇ ಸೆಟ್ ಅಲ್ಲಿ ಕೊಟ್ಟಿದ್ದಾರೆ. ವೈ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಎಲ್ಲವೂ ಕೂಡ ಯಾವ ರೀತಿ ಇದಾವೆ ಅಂದ್ರೆ, ಈ ವೈ ವ್ಯಾಲ್ಯೂಸ್ 4x plus 3 ಇಲ್ಲಿ ನೋಡಿ, ಇಲ್ಲಿ y is equal to 4x plus 3 ಫಾರ್ಮ್ಯಾಟ್ ಅಲ್ಲಿ ಇದಾವೆ. ಹಾಗಾಗಿ ನಿಮಗೆ ಇಲ್ಲಿ ಸಿಗ್ತಾ ಇರೋ ಎಲಿಮೆಂಟ್ಸ್ ಎಲ್ಲವೂ 4x plus 3 ಇರುತ್ತೆ y ಜಾಗದಲ್ಲಿ. ಇಲ್ಲಿ ಆಲ್ರೆಡಿ -3 ಇದೆ, ಡಿವೈಡೆಡ್ ಬೈ 4 ಇದೆ. ಸೊ +3 - 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 4 ಕ್ಯಾನ್ಸಲ್ ಆಗಿ x ಅಷ್ಟೇ ಉಳಿಯುತ್ತೆ. ಸೊ ಇಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಸಿಂಪಲ್. therefore f is on 2. hence f is, ನೀವು ಬರಿಬೇಕು ಅದನ್ನ, hence f is bijective function and f is invertible. f is invertible. ಯಾವಾಗ ಫಂಕ್ಷನ್ ಬೈಜೆಕ್ಟಿವ್ ಆಗುತ್ತೋ ಇಟ್ ಈಸ್ ಇನ್ವರ್ಟಬಲ್ ಅಂತ ಕನ್ಕ್ಲೂಡ್ ಮಾಡಬಹುದು. ಈಗ ಅವ್ರು ಮುಂದೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನ್ ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ ದ ಇನ್ವರ್ಸ್ ಅಂತ ಕೊಟ್ಟರು. ಇನ್ವರ್ಸ್ ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಇನ್ವರ್ಸ್ ಫೈಂಡ್ ಮಾಡಬೇಕು. ಇನ್ವರ್ಸ್ ಅಂದ್ರೆ ಸಿಂಪಲ್, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಇನ್ವರ್ಸ್ ಅಂದ್ರೆ ಏನು, ಉಲ್ಟಾ. ಅಂದ್ರೆ ಎನ್ ಇಂದ ವೈ ಇದೆ ಅಂದ್ರೆ ವೈ ಇಂದ ಎನ್ ಡಿಫೈನ್ ಮಾಡೋಣ. ಸೊ ಲೆಟ್ ವೈ ಇಂದ ಎನ್ ಇದ್ರೆ ಆ ಫಂಕ್ಷನ್ ಏನನ್ನ, ಬಿ ದ ಇನ್ವರ್ಸ್ ಆಫ್ ಯಾವ ಫಂಕ್ಷನ್, ಎಫ್. ಈಗ ಇದು ಕೂಡ ಒಂದು ಫಂಕ್ಷನ್ ತಾನೆ, ಅದಕ್ಕೆ ಇನ್ನೊಂದು ಹೆಸರು ಕೊಡೋಣ, ಜಿ. ಓಕೆ, ಸೊ ಲೆಟ್ ಜಿ ನಾವೇ ಡಿಫೈನ್ ಮಾಡಿರೋದು, ಇನ್ವರ್ಟಬಲ್ ಅಂತ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಇನ್ವರ್ಸ್ ಫಂಕ್ಷನ್ ಇದು. ಓಕೆ, ಬಿ ದ ಇನ್ವರ್ಸ್ ಆಫ್ ಎಫ್ ಡಿಫೈನ್ಡ್ ಬೈ ಏನಾಗುತ್ತೆ, ಜಿ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಹೌದಲ್ವಾ? ಸಿ, ಎಫ್ ಡಿಫೈನ್ ಮಾಡಬೇಕಾದ್ರೆ ಎಫ್ ಆಫ್ ಇನ್ಪುಟ್ ಕಮಿಂಗ್ ಫ್ರಮ್ ಡೊಮೈನ್ ಸೆಟ್, ಇಲ್ಲಿ ಜಿ ಆಫ್ ಇನ್ಪುಟ್ ಕಮಿಂಗ್ ಫ್ರಮ್ ವೈ ಸೆಟ್. ವೈ ಸೆಟ್ ಅಲ್ಲಿರೋ ಇನ್ಪುಟ್ಸ್ ಗಳನ್ನ ನಾವೇನಂತ ತಗೊಂತೀವಿ, ಜಿ ಆಫ್ ವೈ, ರೈಟ್, ಈಸ್ ಈಕ್ವಲ್ ಟು ಔಟ್ಪುಟ್ ಆರ್ ಎಕ್ಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯು ಗಾಟ್ ಇನ್ ದ ಪ್ರೀವಿಯಸ್ ಸ್ಟೆಪ್? ಎಕ್ಸ್ ವ್ಯಾಲ್ಯೂ ನಿಮಗೆ ಏನೋ ಸಿಕ್ಕಿತ್ತಲ್ಲ. ಸೊ ಏನ್ ಸಿಕ್ಕಿತ್ತು, ಜಿ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಏನೋ ಸಿಕ್ಕಿತ್ತಲ್ರಿ ಈಗ ಪ್ರೀವಿಯಸ್ ಅಲ್ಲಿ, y minus 3/4. y minus 3/4 ಅರ್ಥ ಆಯ್ತಲ್ಲ. ಸೊ y minus 3/4 ನಿಮಗೆ ಏನಾಗುತ್ತೆ ಹೇಳಿ, ದಿಸ್ ಇಸ್ ದಿ ಇನ್ವರ್ಸ್. ಡಿಫೈನ್
ನಾವು ಫಂಕ್ಷನ್ ಡಿಫೈನ್ ಮಾಡ್ಕೊಂಡ್ವಿ. ಡಿಫೈನ್ ದಿಸ್ ಒನ್ ಡಿಫೈನ್ಡ್ ಬೈ ದಿಸ್ ಈಸ್ ಯುವರ್ ಡೆಫಿನಿಷನ್, ರೈಟ್? ಸೊ ಇನ್ವರ್ಸ್ ಫಂಕ್ಷನ್ ಡಿಫೈನ್ ಮಾಡಿದ್ದೀರಾ, ಆದರೆ ಅವ್ರು ಡಿಫೈನ್ ಮಾಡೋಕ್ಕೆ ಹೇಳಿಲ್ಲ, ಅವ್ರು ಇನ್ವರ್ಸ್ ಫಂಕ್ಷನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಹೌದಲ್ವಾ? ಸೊ ಹೌ ಡು ಯು ಫೈಂಡ್ ದಟ್ ಒನ್? ನಾವು ಗಾಫ್ ಇಸ್ ಈಕ್ವಲ್ ಟು ಸರ್ಟನ್ ವ್ಯಾಲ್ಯೂ, ಫಾಗ್ ಇಸ್ ಈಕ್ವಲ್ ಟು ಸರ್ಟನ್ ವ್ಯಾಲ್ಯೂ. ಓಕೆ, ಗಾಫ್ ಫಾಗ್ ಕಾನ್ಸೆಪ್ಟ್ ಇದೆ ನಿಮಗೆ, ರೈಟ್? ಐಲ್ ಟೆಲ್ ಯು. ಗಾಫ್ ಇಸ್ ಈಕ್ವಲ್ ಟು ಫಾಗ್ ಇಸ್ ಈಕ್ವಲ್ ಟು ಸಮಥಿಂಗ್ ಸಿಗುತ್ತಲ್ಲ, ರೈಟ್. ಸಿ ಇಯರ್. ಅವಾಗ ನಾವೇನು ಮಾಡಬೇಕು? ಎರಡು ಕಂಡುಹಿಡಿಬೇಕು ನಾವು. ಎಫ್ ಸರ್ಕಲ್ ಜಿ ಇಸ್ ಈಕ್ವಲ್ ಟು ಐಡೆಂಟಿಟಿ ಫಂಕ್ಷನ್ ಬರಬೇಕು ಅಂತ. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಏನು? ಇನ್ಪುಟ್ ಏನಾಗ್ತಿರೋ ಔಟ್ಪುಟ್ ಅದೇ ಬರ್ಬೇಕು ತಾನೆ. ಸೊ ಜಿ ಇದೆ ಅಂದ್ರೆ ಜಿ ಇದ್ದಾಗ ನಾವೇನಾಗ್ತೀವಿ? ವೈ ಹಾಕ್ತೀವಿ. ಸೊ ನಾನು ವೈ ಇನ್ಪುಟ್ ಹಾಕಿದ್ರೆ ಔಟ್ಪುಟ್ ಕೂಡ ವೈ ಬರಬೇಕು. ಬರುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಆ್ಯಂಡ್ ಉಲ್ಟಾ ಜಿ ಸರ್ಕಲ್ ಎಫ್ ಇದ್ರೆ ಇನ್ಪುಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ಪುಟ್ ಏನಿದೆ ಔಟ್ಪುಟ್ ಅದೇ ಸಿಗಬೇಕು. ಅವಾಗ ಐಡೆಂಟಿಟಿ ಫಂಕ್ಷನ್ ಸ್ಯಾಟಿಸ್ಫೈ ಆಗುತ್ತೆ. ಐಡೆಂಟಿಟಿ ಆಯಿತು ಅಂದರೆ ಇಟ್ ಈಸ್ ಇನ್ವರ್ಸ್ ಆಫ್ ಈಚ್ ಅದರ್ ಅಂತ ಹೇಳ್ಬೋದು ನಾವು. ಓಕೆ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಯಾಕಂದರೆ ಕಾಂಪೋಸಿಷನ್ ಕಾನ್ಸೆಪ್ಟ್ ನಿಮಗೆ ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಇದನ್ನು ಇಟ್ಟಿದ್ದಾರೆ. ಸೊ ವಿ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಬಟ್ ಇಫ್ ಯು ರಿಯಲಿ ಆರ್ ಇಂಟ್ರೆಸ್ಟೆಡ್, ಐ ವಿಲ್ ಡೆಫಿನೆಟ್ಲಿ ಟೀಚ್ ಯು ದ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಆಲ್ಸೋ, ರೈಟ್? ಓಕೆ, ಸೊ ಎಫ್ ಸರ್ಕಲ್ ಜಿ ಆಫ್ ವೈ, ಹೌದಾ? ಸರ್ಕಲ್ ಅಂದರೆ ಬ್ರ್ಯಾಕೆಟ್, ಜಿ ಆಫ್ ವೈ ಸಾಲ್ವ್ ಮಾಡೋಣ. ವೈ ಸಿಗುತ್ತಾ ಇಲ್ಲ? ಎಫ್ ಆಫ್ ಜಿ ಆಫ್ ವೈ ಅಂದರೆ ಏನಿದೆ? ವೈ ಮೈನಸ್ 3/4. ಕರೆಕ್ಟ್ ಇದೆಯಾ? ಈಗ ನನಗೆ ಗೊತ್ತು ಎಫ್ ಆಫ್ ಎಕ್ಸ್ ಅಂತ ಅಂದರೆ ಏನಿದೆ ನಮ್ಮ ಹತ್ರ? ಎಫ್ ಆಫ್ ಎಕ್ಸ್ ಅಂದರೆ 4x + 3 ತಾನೆ. 4x + 3. ಎಕ್ಸ್ ಜಾಗದಾಗ ಏನಿದೆ? ವೈ ಮೈನಸ್ 3/4. ಸೊ ಈ 4 ಕ್ಯಾನ್ಸಲ್, ನಿಮ್ಮ ಹತ್ರ ಉಳಿಯೋದೇನು? ವೈ ಮೈನಸ್ 3 + 3 ಮೈನಸ್ 3 + 3 ಕ್ಯಾನ್ಸಲ್ ಇಸ್ ಈಕ್ವಲ್ ಟು ವೈ. ಯಾವುದು? ಫಾಗ್ ಆಫ್ ವೈ ಇಸ್ ಈಕ್ವಲ್ ಟು ವೈ ಅಂದರೆ ಐಡೆಂಟಿಟಿನೇ ಸಿಕ್ತು ನಿಮಗೆ, ಐ ವೈ ಸೆಕೆಂಡ್ ಸೆಟ್ಟಲ್ಲಿ. ನೆಕ್ಸ್ಟ್ ಇದಕ್ಕೆ ಬರ್ರಿ. ಜಿ ಆಫ್ ಎಫ್ ಆಫ್ ಎಕ್ಸ್ ಅಲ್ವಾ? ಸೊ ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಅಂದರೆ ನಮ್ಮ ಹತ್ರ ಏನಿದೆ? 4x + 3 ಇದೆ. ನೆಕ್ಸ್ಟ್ ಜಿ ಆಫ್ ಸಮಥಿಂಗ್. ಜಿ ಆಫ್ ಸಮಥಿಂಗ್ ಅಂದರೆ ಏನಿದೆ? ಆ ಸಮಥಿಂಗ್ -3. ಓಕೆ, ಆ ಸಮಥಿಂಗ್ -3 ಡಿವೈಡೆಡ್ ಬೈ 4 ಇದೆ. ಆ ಸಮಥಿಂಗ್ ಅಂದರೆ ಏನಿದೆ ಅಲ್ಲಿ? ವಾಟ್ ಇಸ್ ದೇರ್? ಈ ಸಮಥಿಂಗ್ ಜಿ ಆಫ್ 4x + 3 ತಾನೆ. 4x + 3. ಸೊ ಏನಾಗುತ್ತೆ? +3 - 3 ಕ್ಯಾನ್ಸಲ್, 4x ಡಿವೈಡೆಡ್ ಬೈ 4 ಉಳಿಯುತ್ತೆ. 4 ಕ್ಯಾನ್ಸಲ್, ಎಕ್ಸ್ ಸಿಗುತ್ತೆ. ದೇರ್ಫೋರ್ ವಾಟ್ ಕ್ಯಾನ್ ಯು ಸೇ? ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ದಿಸ್ ಈಸ್ ನಥಿಂಗ್ ಬಟ್ ಐ ಫಸ್ಟ್ ಸೆಟ್ ಯಾವುದು? ಎನ್. ಓಕೆ, so since you got fog and gauff both existing, they are both identity function, that too. Okay, this shows that what? See here, ಅಲ್ಲಿ ಬರ್ದಿದ್ದಾರೆ ಅವರು, gauff is equal to in. f ಬಂತು ಅಂದ್ರೆ ಫಸ್ಟ್ ಸೆಟ್ n, ಐಡೆಂಟಿಟಿ ವಿತ್ ರೆಸ್ಪೆಕ್ಟ್ ಟು y, ವಿಚ್ ಇಂಪ್ಲೈಸ್ f is invertible and g is the inverse of f. ಇದನ್ನು ನೀವು ಕನ್ಕ್ಲೂಷನ್ ಲೈನ್ ಅಲ್ಲಿ ಬರೀಬೇಕಾಗುತ್ತೆ. ಐ ಹೋಪ್ ಸೊ ಅರ್ಥ ಆಗಿದೆ. ಮೇ ಬಿ ನಾಟ್ 100%, ಬಟ್ ಅಟ್ ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ಅರ್ಥ ಆಗಿರುತ್ತೆ. ಅಂದ್ರೂ ಅರ್ಥ ಆಗಿಲ್ಲ ಅಂದ್ರೆ ಡೂ ಲೆಟ್ ಮಿ ನೋ. If you really want the explanation once again, I'm always ready to explain it once again. ಅರ್ಥ ಆಯ್ತಲ್ಲ? So this was all today's class, right? ಅಲ್ಲಿಗೆ ನಿಮ್ಮ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮುಗೀತು ಅನ್ಕೋತೀನಿ. ಎಸ್, ಇವೆಲ್ಲ ಡಿಲೀಟ್ ಆಗಿದ್ದಾವೆ ಪೋರ್ಷನ್ಸ್. ನಿಮಗೆ ಬೈನರಿ ಫಂಕ್ಷನ್ ಇದು ಬಹಳ ಚೆನ್ನಾಗಿತ್ತು ಕಾನ್ಸೆಪ್ಟ್. ಕಂಪಲ್ಸರಿ 2 marks ಕ್ವಶನ್ ಅಂತ ಬರೋದು ಅವಾಗ. ಬಟ್ ಓಕೆ, ಆ್ಯಂಡ್ ದಿರ್ ಆರ್ ಸರ್ಟನ್ ಮಿಸಲೇನಿಯಸ್ ಇಂದು ಡಿಫ್ರೆಂಟ್ ಸೀರೀಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ನೆಕ್ಸ್ಟ್ ವಿಲ್ ಗೋ ವಿತ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಓಕೆ, ವಿಲ್ ಸಿ ಇನ್ವರ್ಸ್ ಮಾಡೋಣ ಅಥವಾ ಬೇರೆ ಚಾಪ್ಟರ್ ಯಾವ್ದು ಮಾಡಬೇಕು ನೋಡೋಣ, ರೈಟ್? So this was all about today's class, and my sincere request, please share the video with other people, and if you have really liked the video, do like it and do mention in the comment section your opinions. Okay, ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಸ್ವಲ್ಪ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನನಗೂ ಟೀಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಅದು ಹೆಂಗೆ ಅಂದ್ರೆ ನಾರ್ಮಲ್ ಹ್ಯೂಮನ್ ಬಿಹೇವಿಯರ್ ಅಲ್ವಾ? ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಾದ್ರೆ ನಾವು ಇನ್ನೂ ಹೆಲ್ಪ್ ಮಾಡ್ತೀವಿ. ಆಗ್ತಿದೆಯೋ ಇಲ್ಲ ಅನ್ನೋದೇ ಗೊತ್ತಿಲ್ಲ ನಮಗೆ ಅಂತಂದ್ರೆ ನಾವು ಹೆಲ್ಪ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ರೈಟ್. ಸೊ okay, let me know your opinions in the comment section, and that's it, yaar. So it's too long today, I think. So that's all for today. Thank you so much. God bless you.